And ನಿಮ್ಮ ವಿಡಿಯೋ ಆನ್ ಮಾಡಿದ್ರೆ see it's not a like a recorded session ಅಥವಾ it is not like FM ಅಥವಾ ರೇಡಿಯೋದಲ್ಲಿ ಕೇಳ್ದಂಗಲ್ಲ ಇದು. ಇಟ್ಸ್ ಅ ಲೈವ್ ಕಾನ್ಫರೆನ್ಸ್, ಲೈವ್ ಮೀಟಿಂಗ್ ಇದು, ಲೈವ್ ವೆಬಿನಾರ್ ಅಂತ ಕರಿತೀವಿ ನಾವು ಇದನ್ನ. ಇಟ್ ಈಸ್ ಜಸ್ಟ್ ಲೈಕ್ ಐ ಆಮ್ ಕನ್ಸಿಡರಿಂಗ್ ಆಸ್ ಇವಾಗ ನಾನೊಂದು ಕಾನ್ಫರೆನ್ಸ್ ಹಾಲ್ ಅಲ್ಲಿ ಸೆಷನ್ ಅಲ್ಲಿ ನಾನು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಹೇಗೆ ಎಲ್ಲಾರನ್ನೂ ನೋಡ್ತಾ ಇರ್ತೀನಿ, ಆ ರೀತಿ ನಾನು ನೋಡ್ತಾ ಇರ್ತೀನಿ. ಸೊ ದಟ್ ನೀವು ವಿಡಿಯೋ ಆನ್ ಮಾಡಿದಾಗ ಏನಾಗುತ್ತೆ, ಯು ವಿಲ್ ಬಿ ಕನೆಕ್ಟೆಡ್ ವಿತ್ ಮೀ, ರೈಟ್? Okay, how many of you are really here to transform yourself? See, there are two kind of people. ಒಬ್ರು ಬರೀ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಂಡು ಏನಿರ್ಬೋದು ತಿಳ್ಕೊಳ್ಳೋಣ ಅಂತ ಸ್ವಲ್ಪ ಜಸ್ಟ್ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಕ್ ಜಾಯ್ನ್ ಆಗ್ತಾರೆ. ಬಟ್ ದೇರ್ ಇಸ್ ಸೆಕೆಂಡ್ ಕೈಂಡ್ ಆಫ್ ಪರ್ಸನ್ ಹು ಟ್ರಾನ್ಸ್ಫಾರ್ಮ್, ಯಾರು ಅದನ್ನ ಕಲ್ತ್ಕೊಂಡು ಆಕ್ಷನ್ ಅಲ್ಲಿ ಬದಲಾವಣೆ ಆಗ್ತಾರೆ, ಚೇಂಜ್ ಆಗ್ತಾರೋ. ಸೊ ದೇ ಆರ್ ದ ಟ್ರಾನ್ಸ್ಫಾರ್ಮಿಂಗ್ ಪೀಪಲ್. ಸೊ ನೀವು ಬರೀ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕಾ, ಯು ವಾಂಟ್ ಟು ಟ್ರಾನ್ಸ್ಫಾರ್ಮ್ ಯುವರ್ ಸೆಲ್ಫ್, ಬದಲಾವಣೆ ಆಗ್ಬೇಕಾ ನಿಮಗ್ ನೀವು? 1 or 2? ಬರೀ ಇನ್ಫಾರ್ಮೇಶನ್ ಕಲೆಕ್ಟರ್, ಟ್ರಾನ್ಸ್ಫಾರ್ಮರ್ ಆಗ್ಬೇಕಾ ನೀವು? ಬದಲಾವಣೆ ಆಗ್ಬೇಕು ಸರ್. 1 or 2? 2. Of course 2, right? You want to transform yourself. So transform ಆಗೋರು ಏನಪ್ಪಾ ಅಂದ್ರೆ they take actions. Action ಅಂತ ಹೇಳಿದ್ರೆ they interact with me, ನನ್ನ ಜೊತೆ ಇಂಟರಾಕ್ಟ್ ಮಾಡ್ತಾರೆ. ಓಕೆ, ದಿಸ್ ಇಸ್ ನಾಟ್ ಒನ್ ವೇ ಕಾನ್ವರ್ಸೇಷನ್. ನಾನು ಇಲ್ಲಿ ಲೆಕ್ಚರ್ ಕೊಡ್ಲಿಕ್ಕೆ ಅಥವಾ ಒಂದು ಭಾಷಣ ಮಾಡ್ಲಿಕ್ಕೆ ನಾನು ಜಾಯ್ನ್ ಆಗಿಲ್ಲ. ಓಕೆ, ಇಟ್ಸ್ ಅ ಲೈವ್ ಇಂಟ್ರಾಕ್ಷನ್. ದ ಮೋರ್ ಯು ಇಂಟ್ರಾಕ್ಟ್ ವಿತ್ ಮೀ, ನೀವು ನನ್ನ ಜೊತೆ ಜಾಸ್ತಿ ಇಂಟ್ರಾಕ್ಟ್ ಮಾಡಿದಷ್ಟು ಯು ವಿಲ್ ಬಿ ದ ಬೆನಿಫಿಟರ್ and you will transform yourself. I'll guarantee, I'll promise you that at the end of the session, thank you sir, ನಾನು ತುಂಬಾ ಚೇಂಜ್ ಆಗಿದೆ ಅಂತ ನೀವು ಹೇಳ್ತೀರಾ. ಎಷ್ಟು ಜನಕ್ಕೆ ಅದು ಬೇಕು? ಕೈ ಎತ್ತಿ. ಸೊ ಬೇಕಂತ ಹೇಳಿದ್ರೆ ಕಮ್ ಆನ್ ವಿಡಿಯೋ, ದಟ್ಸ್ ಓಕೆ. ನಿಮ್ ಬ್ಯಾಕ್ ಗ್ರೌಂಡ್ ಹೇಗಿದೆ, ನೀವು ರೆಡಿ ಆಗಿದ್ದೀರಾ ಇಲ್ಲ, ಅದೆಲ್ಲ ಏನು ನಾನು ನೋಡಲ್ಲ, ಅದೆಲ್ಲ ಬೇಕಾಗೂ ಇಲ್ಲ. ಯು ಆರ್ ಜಸ್ಟ್ ಹಿಯರ್ ಟು ಕನೆಕ್ಟ್ ವಿತ್ ಮೀ. ಸೊ ನನ್ನ ಜೊತೆ ಕನೆಕ್ಟ್ ಆಗ್ಲಿಕ್ಕೆ ಇರೋಂಥದ್ದು. ಫರ್ಗೆಟ್ ಅಬೌಟ್ ಎವ್ರಿಥಿಂಗ್, ಜಸ್ಟ್ ವಿಡಿಯೋ ಆನ್ ಮಾಡಿ. ನಾನು ಮ್ಯೂಟ್ ಮಾಡಿರ್ತೀನಿ, ಆಲ್ಮೋಸ್ಟ್ ಎಲ್ಲರನ್ನು ಮ್ಯೂಟ್ ಮಾಡಿರ್ತೀನಿ. ಅನ್ಮ್ಯೂಟ್ ಮಾಡಬೇಕು ಅಂತ ಹೇಳಿದಾಗ ನಾನು ಅನ್ಮ್ಯೂಟ್ ಮಾಡಿರ್ತೀನಿ, ಅವಾಗ ನೀವು ಶೇರಿಂಗ್ ಅಥವಾ ಮಾತಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ದ ಫಸ್ಟ್ ಥಿಂಗ್, ಟ್ರಾನ್ಸ್ಫಾರ್ಮ್ ಆಗ್ಬೇಕಂತ ಹೇಳಿದ್ರೆ ಯು ಹ್ಯಾವ್ ಟು ಡೂ ಸಮ್ ಆಕ್ಷನ್ಸ್. ಓಕೆ, ಆಕ್ಷನ್ಸ್ ಶುರು ಆಗದೆ ಈ ಕ್ಷಣದಿಂದ. ಓಕೆ, ನಿಮ್ಮ ಬಾಡಿನಲ್ಲಿ ಮೂವ್ಮೆಂಟ್ಸ್ ಬರಬೇಕು. ಇಟ್ ಈಸ್ ನಾಟ್ ಆಸ್ ಐ ಟೋಲ್ಡ್ ಭಾಷಣ ಅಥವಾ ಲೆಕ್ಚರ್ ಸೆಷನ್ ಅಲ್ಲ ಇದು. ಸೊ ಇಟ್ಸ್ ಅ ಇಂಟರಾಕ್ಟಿವ್ ಸೆಷನ್ ವೇರ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಂಡ್ ಚೇಂಜ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೊಳ್ಳಕ್ಕೆ ಈ ಒಂದು 1 hour ಅಥವಾ 1 hour 15 minutes ನೀವು ಜಾಯ್ನ್ ಆಗ್ತಿರೋಂಥದ್ದು. ಸೊ ಯು ವಾಂಟ್ ಚೇಂಜ್, ರೈಟ್? ಸೊ ಚೇಂಜ್ ಅಂತ ಹೇಳೋದು ಈ ಕ್ಷಣದಿಂದ ಶುರು ಆಗುತ್ತೆ. ಐ ವಾಂಟ್ ನೀವು ಕೂತಿರೋ ಕಡೆನೆ ಅಥವಾ ನಿಂತ್ಕೊಂಡಿರೋ ಕಡೆನೆ, ಐ ವಾಂಟ್ ಯು ಟು ಮೂವ್ ಯುವರ್ ಬಾಡಿ, ಜಸ್ಟ್ ಹ್ಯಾಂಡ್ಸ್ ಆರ್ ಹೆಡ್, ವಾಟ್ ಎವರ್ ಇಟ್ ಈಸ್. ಕಮ್ ಆನ್, 1 minute or you want to really change and transform yourself. You really want to change and transform yourself, right? Yes? Yes? No? Yes. So hagidre maximum people, you come on video. I will mute everyone. Okay. Maximum people come on video. Okay. Welcome all of you. Okay, ಇನ್ನ ಕೆಲವರು ಹೊಸಬ್ರೆಲ್ಲ ಲಾಗಿನ್ ಆಗ್ತಾ ಇದ್ದೀರಾ. ಜಸ್ಟ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ನಿಮ್ಮ ಹೆಸರು, ಯಾವ ಊರು? ಜಸ್ಟ್ ಇನಫ್. ನಿಮ್ಮ ಹೆಸರು, ಯಾವ ಊರು, ಎಲ್ಲಿಂದ ನೀವು ಜಾಯ್ನ್ ಆಗ್ತಾ ಇದ್ದೀರಾ ಅಂತ ಹೇಳಿ, ರೈಟ್? ಜಸ್ಟ್ ಟೈಪ್ ಇನ್. Oh, Mithun sir, welcome, Bangalore. Welcome. My friend Mithun sir, welcome. Okay, nice to see so many people. Sunday evening, you are invested on yourself. ನಿಮ್ಮ ಒಂದು ನಾಲೆಜ್ ಡೆವಲಪ್ಮೆಂಟ್ ಅಥವಾ ಟ್ರಾನ್ಸ್ಫಾರ್ಮೇಶನ್ ಗೋಸ್ಕರ ನಿಮ್ಮ ಟೈಮ್ ನ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ವೆರಿ ಸೋ ಹ್ಯಾಪಿ ಅಂಡ್ ಐ ರಿಯಲಿ ಅಪ್ರಿಶಿಯೇಟ್ ಯುವರ್ ಟೈಮ್ ಅಂಡ್ ಎಫರ್ಟ್. ಸೊ ದಟ್ ಬದಲಾವಣೆಗೆ ನೀವು ಡಿಸಿಷನ್ ತಗೊಂಡು ಜಾಯ್ನ್ ಆಗಿದ್ದೀರಾ, ರೈಟ್? ಓಕೆ, okay.
I think ಅಷ್ಟೇ ಅನ್ಸುತ್ತೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋರು. ಮೆನಿ ಆರ್ ವಿಡ್ರಾಯಿಂಗ್ ದೆಮ್ಸೆಲ್ಫ್, ಇನ್ನ ಹಿಂಜರಿತಾ ಇದಾರೆ ಅನ್ಸುತ್ತೆ. ಜಸ್ಟ್ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಕೆ ನೀವು ಹಿಂಜರಿತಾ ಇದ್ರೆ ಆನ್ಲೈನ್ ಅಲ್ಲಿ ಅಂತ ಹೇಳಿದ್ರೆ ಜಸ್ಟ್ ಥಿಂಕ್ ಇನ್ನ ಎಷ್ಟು ಬದಲಾವಣೆ ಆಗ್ಬೇಕು ಅಂತ ಹೇಳಿ. ಬಟ್ ನೋ ಪ್ರಾಬ್ಲಮ್. ವೆಲ್, ಸೊ ಅಫಿಷಿಯಲಿ heartily welcome all of you for this free masterclass webinar on why goal fails. ನಿಮ್ಗೆಲ್ಲ ಕಾತರತೆ ಇರ್ಬೋದು, ಯಾಕೆ ಗುರಿಗಳು ತಲುಪೋದಿಲ್ಲ, ಅಚೀವ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಇವನನ್ನು ತಿಳ್ಕೊಬೇಕಾ? ಎಸ್, ಇಸ್ ಇಟ್ ಎಸ್? ಓಕೆ, ಅಟ್ ದ ಎಂಡ್ ಆಫ್ ದ ಸೆಷನ್ ಮ್ಯಾಕ್ಸಿಮಮ್ ನಿಮ್ಗೆ ರಿವೀಲ್ ಆಗಿರುತ್ತೆ ಏನಕ್ಕೆ ಗೋಲ್ ಅಚೀವ್ ಆಗ್ತಾ ಇಲ್ಲ, ಹೇಗೆ ಗೋಲ್ ಅಚೀವ್ ಮಾಡಬೇಕು. ರೈಟ್, ಐಲ್ ಮ್ಯೂಟ್ ಎವ್ರಿವನ್. ಓಕೆ, let me share my screen. Give me a few seconds. Let me share my screen. Okay. Done. Video ಕಾಣಿಸ್ತಾ ಇದೆಯಾ? I mean, the screen is visible. Type in yes. Thank you. Many replied. Thank you. Thank you. Okay. So screen is visible. Am I audible? ಕೇಳಿಸ್ತಾ ಇದೀನಾ ಮಾತಾಡ್ತಾ ಇರೋದು? Am I audible? Clear? Okay, nice, fantastic. Let's begin our session. So why goals fail? ಯಾಕೆ ಗುರಿಗಳು ತಲುಪೋದಿಲ್ಲ, ಅಚೀವ್ ಆಗೋದಿಲ್ಲ, ಯಾಕೆ ಫೇಲ್ ಆಗುತ್ತೆ? ರೈಟ್. ಸೊ ಫಸ್ಟ್ ಆಫ್ ಆಲ್, ಈ ಒಂದು ಗುರಿಗಳನ್ನ ನಾವು ಇಟ್ಕೊಳ್ತೀವಲ್ವಾ, ಓಕೆ, ನಮ್ಗೆ ಎಷ್ಟೊಂದು ನಾವು ಗುರಿಗಳು ಇಟ್ಕೊಳ್ತೀವಿ, ಅಚೀವ್ ಆಗುತ್ತೆ, ಕೆಲವು ಅಚೀವ್ ಆಗಿಲ್ಲ, ಅಥವಾ ಎಷ್ಟೊಂದು ಅಚೀವ್ ಆಗಿರುತ್ತೆ. ಓಕೆ, ಪ್ರತಿಯೊಂದಕ್ಕೂ ಒಂದು ರೀಸನ್ ಇದ್ದೇ ಇರುತ್ತೆ. ಇಟ್ ಈಸ್ ನಾಟ್ ದಟ್ ಎಲ್ಲಾ ಗುರಿಗಳು ಅಚೀವ್ ಆಗಿಲ್ಲ ಅಂತಲ್ಲ, ಅಥವಾ ಎಲ್ಲಾ ಗುರಿಗಳು ಅಚೀವ್ ಆಗಿದೆ ಅಂತಲ್ಲ, ಅಚೀವ್ ಆಗೇ ಆಗತ್ತೆ ಅಂತಾನೂ ಅಲ್ಲ. ಎಲ್ಲದಕ್ಕೂ ಒಂದು ರೀಸನ್ಸ್ ಇರುತ್ತೆ. ವಿಲ್ ಅನ್ಫೋಲ್ಡ್, ಪ್ರತಿಯೊಂದನ್ನು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ತಾ ಬರೋಣ. ಓಕೆ, ಸೊ ಈ ಒಂದು ಸೆಷನ್ ನ ಉದ್ದೇಶ ಏನು? ರೈಟ್. ಓಕೆ, ಸೊ ವೈ ಗೋಲ್ಸ್ ಫೇಲ್. ಸೊ ಹಿಯರ್ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್, ಈ ಒಂದು ಸೆಷನ್ ಅಲ್ಲಿ ಲೈಕ್ ವೈ ಗೋಲ್ಸ್ ಫೇಲ್ ಕಾರಣಗಳನ್ನ ಅರ್ಥ ಮಾಡ್ಕೊಳ್ತೀವಿ. ಗೋಲ್ ಅಂದ್ರೆ ಏನು, ಹೇಗೆ ಗುರಿಗಳನ್ನ ಇಟ್ಕೋಬೇಕು, ಫಾರ್ಮ್ಯಾಟ್ ಹೇಗೆ, ಅಂಡ್ ಹೇಗೆ ಅದನ್ನ ಅಚೀವ್ ಮಾಡ್ಬೇಕದನ್ನ ಅರ್ಥ ಮಾಡ್ಕೊಳ್ತೀವಿ. ಗಾಟ್ ಇಟ್? ಹಾಗೆ ಸೊ there are many new people. So let me tell you about myself. ನನ್ನ ಬಗ್ಗೆ ಹೇಳ್ಕೊಳ್ಳೋಕೆ just give me few seconds for my introduction. I am Gopi Krishna, Bangalore ಇಂದಾನೆ ಹುಟ್ಟಿ ಬೆಳೆದಿರೋಂಥದ್ದು. So I'm a loving husband and caring father for my son. My father was a tailor and mother was a housewife. ನನ್ನ ತಾಯಿ ಹೌಸ್ ವೈಫ್ ಆಗಿದ್ರು, ತಂದೆ ಒಂದು ನಾರ್ಮಲ್ ಟೇಲರ್ ಆಗಿದ್ರು. ರೈಟ್. ಈಗ ಅವರಿಬ್ರು ಕೂಡ ಇಲ್ಲ. ಸೊ ನಾನು ಕೂಡ ಒಂದು ತುಂಬಾ ಆರ್ಡಿನರಿ ಬ್ಯಾಕ್ ಗ್ರೌಂಡ್ ಇಂದ ಬಂದಂತವನು ವಿತ್ ಲಾಟ್ ಆಫ್ ಫೈನಾನ್ಷಿಯಲ್ ಇಶ್ಯೂಸ್. ಸೊ ಐ ಸ್ಟಾರ್ಟೆಡ್ ಅರ್ನಿಂಗ್ ಅಟ್ ದ ಏಜ್ ಆಫ್ 10. ಅಂದ್ರೆ ನಾನು 5ನೇ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೇನೆ ನಾನು ದುಡಿಯಕ್ಕೆ ಸ್ಟಾರ್ಟ್ ಮಾಡಿದೆ, ಬಿಕಾಸ್ ಸಿಚುಯೇಷನ್ ಆತರ ಇತ್ತು. ಸೊ ದಟ್ಸ್ ಹೌ ಮೇಡ್ ಮಿ ಸ್ಟ್ರಾಂಗ್. ರೈಟ್. ಸೊ ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಅನ್ನೋ ಫೀಲ್ಡ್ ವರ್ಕ್ ಇಂದ ನಾನು ಬಂದಂತವನು. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ದಟ್. ಇವತ್ತು ನಾನು ಏನೆಲ್ಲ ಕಲ್ತಿದ್ದೀನಿ, ಏನೆಲ್ಲ ಮಾತಾಡ್ತೀನಿ, ಇಷ್ಟೆಲ್ಲ ಕಮ್ಯುನಿಕೇಶನ್, ಇಷ್ಟೆಲ್ಲ ನಾಲೆಜ್ ಬಂದಿದೆ, ಆಲ್ ಬಿಕಾಸ್ ಆಫ್ ಮೈ ದಟ್ ಡೈರೆಕ್ಟ್ ಮಾರ್ಕೆಟಿಂಗ್ ಒಂದು ಫೀಲ್ಡ್ ವರ್ಕ್ ಇಂದಾನೆ ಬಂದಿರೋಂಥದ್ದು. ಸೊ ಐ ಆಮ್ ಅನ್ ಎಂಟರ್ಪ್ರೈನರ್, ಐ ಆಮ್ ಅನ್ ಎಜುಕೇಟರ್, ರೈಟ್. ಐ ಆಮ್ ಅ ಪ್ಯಾಷನೇಟ್ ಟ್ರಕ್ಕರ್. ಐ ಲವ್ ಟ್ರಕ್ಕಿಂಗ್ ಅಡ್ವೆಂಚರ್ಸ್. ನನ್ನ ಟ್ರಕ್ಕಿಂಗ್ ಆರ್ಗನೈಸೇಷನ್ ಕೂಡ ಇದೆ. I organize trekkings across Karnataka, Himalayan ranges ಎಲ್ಲ ಟ್ರಕ್ಕಿಂಗ್ ಆರ್ಗನೈಸ್ ಮಾಡ್ತೀನಿ. And I'm also a trainer, growth mentor, mind coach, helping youths to grow there in life, right? So
ಇಷ್ಟು ವರ್ಷದ ಒಂದು I've invested lots of lakhs together on my education, on my knowledge. So I've gone through many courses, many trainings. I've coached myself. So ಇವತ್ತು ಏನೆಲ್ಲ ನಾನು ನಾಲೆಜ್ ಪಡೆದಿದ್ದೀನಿ, I owe to my gurus, my mentors, right? So ಇವತ್ತು ನಾನೇನ್ ಕಲ್ತಿದ್ದೀನೋ ಈ ಒಂದು ಲಾಕ್ಡೌನ್ ಪೀರಿಯಡ್, ಈ ಪ್ಯಾಂಡಮಿಕ್ ಅಲ್ಲಿ ಐ ಹ್ಯಾವ್ ಸೀನ್ ತುಂಬಾ ಜನ ಒಂದು ಸಫರ್ ಆಗಿದ್ದಾರೆ, ತುಂಬಾ ಜನ ದೇ ಆರ್ ಗೋಯಿಂಗ್ ಥ್ರೂ ಪೇನ್. ಸೊ ಜಾಬ್ಸ್ ಕಳ್ಕೊಂಡಿದ್ದಾರೆ, ಲಾಸ್ ಮಾಡ್ಕೊಂಡಿದ್ದಾರೆ, ತುಂಬಾ ಸಫರ್ ಆಗ್ತಾ ಇದ್ದಾರೆ, ತುಂಬಾ ಪೇನ್ ಅಲ್ಲಿ ಇದ್ದಾರೆ. ಸೊ ಇಂಥ ಒಂದು ನೆಗೆಟಿವಿಟಿ ಅಥವಾ ಒಂದು ಸಫರಿಂಗ್ ಟೈಮ್ ಅಲ್ಲಿ ನಮ್ ಕಡೆಯಿಂದ ಏನ್ ಮಾಡ್ಬೋದು ಅಂತ ಹೇಳಿದಾಗ ಅಟ್ಲೀಸ್ಟ್ ವಿ ಕ್ಯಾನ್ ಗಿವ್ ಸಮ್ ಪಾಸಿಟಿವಿಟಿ, ಸಮ್ ನಾಲೆಜ್, ಸಮ್ ಇನ್ಸ್ಪಿರೇಷನ್, ಸಮ್ ಟ್ರೈನಿಂಗ್ ಅಥವಾ ಒಂದು ಟ್ರಾನ್ಸ್ಫಾರ್ಮೇಶನ್ ಕೊಟ್ಟಾಗ ವಿ ಕ್ಯಾನ್ ಹೆಲ್ಪ್ ದ ಸೊಸೈಟಿ ಅಂತ ಹೇಳ್ಬಿಟ್ಟು. ಸೊ ದಟ್ಸ್ ವೈ I'm helping people with this free master class, right? So I'm on a mission. So nanondu mission itkondidini. I'm on a journey that my mission is I want to help and transform 1 lakh youths to achieve their goals and dreams in life through mind mastery. See, everything is about mind, right? So I want to help 1 lakh people ಗೆ ಹೆಲ್ಪ್ ಮಾಡಬೇಕು, ಟ್ರಾನ್ಸ್ಫಾರ್ಮ್ ಮಾಡಬೇಕು, ಅವರ ಒಂದು ಲೈಫ್ ಅಲ್ಲಿ ಅವರ ಗುರಿಗಳು ಕನಸುಗಳನ್ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಬೇಕು ಅನ್ನೋದೇ ನನ್ನ ಒಂದು ಮಿಷನ್ ಇರೋಂಥದ್ದು ಲೈಫ್ ಅಲ್ಲಿ. ಸೊ ನನ್ನ ಉದ್ದೇಶ ಇಷ್ಟೇನೆ, ಐ ವಾಂಟ್ ಟು ಇನ್ಸ್ಪೈರ್ ಅಂಡ್ ಸ್ಪ್ರೆಡ್ ದ ನಾಲೆಜ್. ಓಕೆ, ಸೊ ಲೆಟ್ಸ್ ಬಿಗಿನ್. ವೈ ಗೋಲ್ಸ್ ಫೇಲ್. ಲೆಟ್ ಮೀ ಹ್ಯಾವ್ ದ ಸ್ಕ್ರೀನ್ ವಿಸಿಬಲ್. ಓಕೆ, ವೈ ಗೋಲ್ಸ್ ಫೇಲ್. Any answer from anybody want to answer? Yake gurigal fail agutte enadru? First of all, I want to ask, how many of you have kept goals? ಎಷ್ಟು ಜನ ಗುರಿಗಳು ಇಟ್ಕೊಂಡಿದ್ದೀರಾ? ಎಷ್ಟು ಜನ ಅದನ್ನ ಅಚೀವ್ ಮಾಡಿದ್ದೀರಾ? ಎಷ್ಟು ಜನ ಅಚೀವ್ ಮಾಡಿಲ್ಲ? Raise your hands. ಗುರಿಗಳು ಇಟ್ಕೊಂಡು ಅಚೀವ್ ಮಾಡಿದ್ರೆ ಅಂತನಾ ಮಾಡಿಲ್ಲ ಅಂತನಾ? ಗುರಿಗಳು ಇಟ್ಕೊಂಡು ಅಚೀವ್ ಮಾಡಿಲ್ಲ, ಗುರಿಗಳು ಇಟ್ಕೊಂಡು ಅಚೀವ್ ಮಾಡಿದ್ದೀನಿ. 50-50 ರೈಟ್, 50-50. ಗುರಿಗಳು ಇಟ್ಕೊಂಡು ಅರ್ಧ 51 ಅಷ್ಟು ಅಚೀವ್ ಮಾಡಿದೀನಿ ಸರ್, ಇನ್ನೊಂದು ಅಷ್ಟು ಅಚೀವ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ? ನೋ, ಕೆಲವರು ಉಲ್ಟಾ ಹೇಳ್ತಾ ಇದ್ದಾರೆ. ಓಕೆ, ರೈಟ್. ಓಕೆ, ವಿಲ್ ಅಂಡರ್ಸ್ಟ್ಯಾಂಡ್. ಫಸ್ಟ್ ಆಫ್ ಆಲ್, ಪೀಪಲ್ ನೆವರ್ ಕೀಪ್ ಗೋಲ್ಸ್. First thing, ಅರ್ಥ ಮಾಡ್ಕೊಳ್ಳಿ, people never keep goal. We say 80-20% rule ಅಲ್ಲಿ ಏನಪ್ಪಾ ಅಂದ್ರೆ 80% people ಅವರು ಗುರಿಗಳ ಇಟ್ಕೊಳ್ಳೋದಿಲ್ಲ. ಓನ್ಲಿ 20% people ಅಷ್ಟೇ ಏನು ಗುರಿಗಳನ್ನ ಇಟ್ಕೊಳ್ಳೋಂಥದ್ದು. ಇನ್ನ 80% people ಏನ್ ಸರ್ ಹಾಗಾದ್ರೆ ಗುರಿಗಳು ಇಟ್ಕೊಳ್ಳಲ್ವಾ ಅವರು? ನೋ, ಇಟ್ ಈಸ್ ಜಸ್ಟ್ ಅ ವಿಶ್ or a desire or a thought, right? ನಾವು ಅನ್ಕೊಳ್ತೀವಿ ನಾನು ಗುರಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು, ಓಕೆ, ಬಟ್ ಇಟ್ಸ್ ಜಸ್ಟ್ ಅ ವಿಶ್, ಬರೇ ಒಂದು ಆಸೆ ಅಷ್ಟೇ, ಅದು ಬಯಕೆ ಅಷ್ಟೇ, ರೈಟ್? ನಾನು ಸಣ್ಣ ಆಗ್ಬೇಕು ಅನ್ಕೊಳ್ಳೋದು ಬರೇ ಥಾಟ್ ಅಷ್ಟೇ, ಅದು ಬರೇ ಆಸೆ ಅಷ್ಟೇ, ಬರೇ ಬಯಕೆ ಅಷ್ಟೇ, ಅಥವಾ ಒಂದು ವಿಶ್ ಅಷ್ಟೇ ಅದು. ನಾನು ಸಾಹುಕಾರ ಆಗ್ಬೇಕು, ನಾನು ದುಡ್ಡು ಮಾಡ್ಬೇಕು, ನಾನು ಒಂದು ಕಾರಲ್ಲಿ ಓಡಾಡ್ಬೇಕು ಅನ್ಸಿದ್ಯಾ? ಸೊ ಈ ಆಸೆಗಳು ಅಥವಾ ಅನ್ಕೊಳ್ಳೋದು ಇದೆಯಲ್ವಾ, ಇದೆಲ್ಲ ಬರೇ ಥಾಟ್, ಇದೆಲ್ಲ ಬರೇ ವಿಶ್, ಡಿಸೈರ್ ಅಷ್ಟೇ. ಇದು ದಿಸ್ ಇಸ್ ನಾಟ್ ಅ ಗೋಲ್, ರೈಟ್? ಯಾವಾಗ ನಾವು ಗುರಿ ಇಟ್ಕೊಳ್ತೀವಿ ಕರೆಕ್ಟ್ ಆಗಿ, ಅದು ಮ್ಯಾಕ್ಸಿಮಮ್ ಅಚೀವ್ ಆಗುತ್ತೆ. ಬಟ್ ತುಂಬಾ ಜನ ಅನ್ಕೊಳ್ಳೋದೇನೋ, ನಾನು ಎಷ್ಟೊಂದು ಅನ್ಕೊಳ್ತೀನಿ ಅದಾಗದೇ ಇಲ್ಲ, ಅನ್ಕೊಂಡ್ರೆ ಆಗೋದಿಲ್ಲ. ಗುರಿ ಇಟ್ಕೋಬೇಕು ಕರೆಕ್ಟ್ ಆಗಿ, ಟಾರ್ಗೆಟ್ ಇಟ್ಕೊಳ್ಬೇಕು, ಗೋಲ್ಸ್ ಇಟ್ಕೋಬೇಕು, ರೈಟ್? ಹೇಗೆ ಗೋಲ್ಸ್ ಇಟ್ಕೋಬೇಕಪ್ಪ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ನಮ್ಮ ಮಹಾಭಾರತದಲ್ಲಿ ಬೆಸ್ಟ್ ಧನುರ್ಧಾರಿ ಯಾರಾಗಿದ್ರು? ಅರ್ಜುನ ಆಗಿದ್ದ. ಅರ್ಜುನ ಹೇಗಿತ್ತು ಅವನೊಂದು ಗುರಿ ಅಂತ ಹೇಳಿದ್ರೆ, ಅವನಿಗೆ ಮೀನಿನ ಕಣ್ಣು ಬಿಟ್ಟು ಬೇರೇನು ಕಾಣಿಸ್ತಾ ಇರ್ಲಿಲ್ಲ. ಹೌದಾ? ಬೇರೇನು ಕಾಣಿಸ್ತಾ ಇರ್ಲಿಲ್ಲ ಅವನಿಗೆ. ಆತರ ಗುರಿ ಇಟ್ಕೊಂಡಿದ್ದ ಅವನು. isn't it? ಸೊ ನಮ್ಮ ಗುರಿ ಆತರ ಇರಬೇಕು. ನಾವು ಬರೀ ಅನ್ಕೊಂಡ್ರೆ ಅಥವಾ ವಿಶ್ ಮಾಡ್ಕೊಂಡ್ರೆ ಅಥವಾ ಥಾಟ್ ಇಟ್ಕೊಂಡ್ರೆ ದಟ್ ಈಸ್ ನಾಟ್ ಎನಫ್, ಸಾಲದಿಲ್ಲ ಅದು. ಬಟ್ 80% ಜನ ಏನ್ ಅನ್ಕೊಳ್ತಾರೆ, ಜಸ್ಟ್ ಥಾಟ್ ಇಟ್ಕೊಳ್ತಾರೆ ಅಷ್ಟೇ. ಓಕೆ, ನಾನು ಮುಂದೊಂದು ದಿನ ಮನೆ ತಗೋಬೇಕು, ಫ್ಲಾಟ್ ತಗೊಳ್ಬೇಕು, ಮನೆ ಕಟ್ಟಿಸ್ಬೇಕು, ಜಸ್ಟ್ ಥಾಟ್, ಆಸೆ.
ನನಗೂ ಆಸೆ ಇದೆ ನಾನು ಕಾರ್ ತಗೋಬೇಕು, ನನಗೂ ಆಸೆ ಇದೆ ನಾನು ಫಾರಿನ್ ಓಡಾಡ್ಬೇಕು, ನನಗೂ ಆಸೆ ಇದೆ ಫ್ಲೈಟ್ ಅಲ್ಲಿ ಓಡಾಡ್ಬೇಕು. ಸಿ, ಆಸೆ ಪಟ್ರೆ ಅದು ನಿಜ ಆಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ವಿಶ್ ಪಟ್ರೆ ಅಥವಾ ಜಸ್ಟ್ ಇಫ್ ಯು ವಿಶ್, there is no guarantee it will become a reality. So ಹಾಗಾದ್ರೆ ಏನ್ ಸರ್? To keep a goal. How to keep a goal. Now this session is all about auditing yourself. Okay, it is not, ನಾನು as I told, ನಾನು ಮೊದಲೇ ಹೇಳ್ದಂಗೆ ಇದು ಲೆಕ್ಚರ್ ಸೆಷನ್ ಅಲ್ವಾ ಅಥವಾ ಭಾಷಣ ಸೆಷನ್ ಅಲ್ಲ. ಇದು ಇಲ್ಲಿ ಇಟ್ಸ್ ಅ ವರ್ಕ್ಶಾಪ್. ಇಲ್ಲಿ ನೀವು ನಿಮ್ಮ ಒಂದು ಆಡಿಟ್ ಸೆಷನ್ ಮಾಡ್ಲಿಕ್ಕೆ ಬಂದಿರೋಂಥದ್ದು. ಸೊ ಪ್ರತಿಯೊಂದಕ್ಕೂ ನೀವು ಮಾರ್ಕ್ಸ್ ಕೊಟ್ಟು, ಎಲ್ಲರೂ ಬುಕ್ ಪೆನ್ ಇಟ್ಕೊಂಡಿದ್ದೀರಾ, ಡೈರಿ ಪೆನ್? ಸೊ ಗಿವ್ ಯುವರ್ ಸೆಲ್ಫ್ ಮಾರ್ಕ್ಸ್. ನೀವು ನಿಜವಾಗ್ಲೂ ಗೋಲ್ ಇಟ್ಕೊಳ್ತಾ ಇದ್ರಾ ಅಥವಾ ಬರೇ ಅನ್ಕೊಳ್ತಾ ಇದ್ರಾ? 10ಕ್ಕೆ ಎಷ್ಟು ಮಾರ್ಕ್ಸ್ ನೀವು ಕೊಟ್ಕೊಳ್ತೀರಾ? 5 ಕೊಡ್ತೀರಾ, 6 ಕೊಡ್ತೀರಾ? ಇಲ್ಲ ಸರ್, ನಾನು ಪ್ರತಿ ಸರಿ ಗೋಲ್ ಅಂದ್ರೆ ಕರೆಕ್ಟ್ ಆಗಿ ಗೋಲ್ ಇಟ್ಕೊಳ್ತಾ ಇದ್ದೆ. ಗೋಲ್ ಅಂದ್ರೆ ಆಮೇಲೆ ಇನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಬಟ್ ಜಸ್ಟ್ ಗಿವ್ ಅ ಮಾರ್ಕ್ಸ್. 10ಕ್ಕೆ ಎಷ್ಟು ಅಂತ ಹೇಳಿ, ಆಮೇಲೆ ಆ ಮಾರ್ಕ್ಸ್ ಚೇಂಜ್ ಆಗೋದು, ಹೇಳಕ್ಕಾಗಲ್ಲ. ರೈಟ್ ಡೌನ್, ಯು ಗಿವ್ ಯುವರ್ ಸೆಲ್ಫ್ ಮಾರ್ಕ್ಸ್. ನನಗೇನು ಹೇಳೋ ಅವಶ್ಯಕತೆ ಇಲ್ಲ, ವಿಲ್ಸಿ ಲಾಸ್ಟ್ ಅಲ್ಲಿ ಹೇಳ್ತೀನಿ ಹೇಳ್ಬೇಕಂತ. ಎಸ್, 8 ಮಹೇಂದ್ರ ಅವ್ರು ಹೇಳ್ತಾ ಇದಾರೆ 8 ಸರ್ ಅಂತ ಹೇಳಿ. ವೆರಿ ಗುಡ್ ಮಹೇಂದ್ರ ಅವ್ರೆ. 10ಕ್ಕೆ ಎಷ್ಟು ನೀವು ಮಾರ್ಕ್ಸ್ ಕೊಡ್ತೀರಾ? ನಿಜವಾಗ್ಲೂ ಗುರಿ ಅಂತ ನೀವು ಇಟ್ಕೊಳ್ತಾ ಇದ್ರಾ? 8, 9 ಮಾರ್ಕ್ಸ್ ಕೊಡ್ಬೋದು. ಅಥವಾ ನಿಜ ಸರ್ ನಾನು ಬರೀ ಅನ್ಕೊಳ್ತಾ ಇದ್ದೆ ಅಷ್ಟೇ. ಸೊ 2, 3, 4 ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನೀವು? ಹಾಗಾದ್ರೆ 7. ಆಸ್ಕ್ ಯುವರ್ ಸೆಲ್ಫ್, ಬಿ ಹಾನೆಸ್ಟ್. ನಾವು ಸೆಲ್ಫ್ ಹಾನೆಸ್ಟ್ ಆಗಿರ್ಬೇಕು. ನಾವಿಲ್ಲಿ ನಮ್ಮನ್ನ ನಾವು ಅನಲೈಸ್ ಮಾಡಿ, ಆಡಿಟ್ ಮಾಡಿ, ನಮ್ಮ ರಿಯಲ್ ಚೇಂಜ್ ಮಾಡ್ಕೊಳಕ್ ಬಂದಿರೋಂಥದ್ದು ನಾವು. ಸೊ ಬಿ ಹಾನೆಸ್ಟ್. ಓಕೆ, ಯಾರು ಇಲ್ಲಿ ನಿಮ್ಗೆ ಜಡ್ಜ್ ಮಾಡಿ ಪ್ರೈಸ್ ಕೊಡ್ಲಿಕ್ಕೆ ಬಂದಿಲ್ಲ ಇಲ್ಲಿ, isn't it? ಓಕೆ, ಬೈ ದ ವೇ, ಯಾರೆಲ್ಲ ಇಲ್ಲಿ ಅಟ್ ದ ಎಂಡ್ ಸೆಷನ್ ವರ್ಗೂ ಇರ್ತೀರಾ, ಸೆಷನ್ ಎಂಡ್ ಆಗೋವರೆಗೂ ಇರ್ತೀರಾ, ಹ್ಯಾವ್ ಸಮ್ ಎಕ್ಸೈಟಿಂಗ್ ಬೋನಸಸ್ ಫಾರ್ ಯು. ಎಷ್ಟು ಜನಕ್ಕೆ ಬೇಕು ಬೋನಸಸ್? ಫ್ರೀ ಗಿಫ್ಟ್ಸ್, ಬೋನಸ್. I have some beautiful announcements, exciting bonus, free bonuses ಇದೆ ನಿಮ್ಗೆ. But you have to wait till the end. ಎಂಡರ್ಗೂ ಇರಬೇಕು. ಎಂಡರ್ಗೂ ಇದ್ದಾಗ you will be getting that free bonuses worth of thousands together, right? So marks ಕೊಟ್ಕೊಂಡ್ರೆ ಎಲ್ಲರೂ? I want sir, thank you. Yes, we'll get it at the end of Galaxy M30. ಹೆಸರನ್ನ ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು. ಓಕೆ, ಸೊ ಯಾಕೆ ಗುರಿ ಅಚೀವ್ ಆಗೋದಿಲ್ಲ? ಓಕೆ, ಲೆಟ್ಸ್ ಸೇ ಕೆಲವರು ಇಲ್ಲ ಸರ್ ನಾನು ಗುರಿ ಇಟ್ಕೊಂಡಿದ್ದೀನಿ ಬಟ್ ಅಂದ್ರೂ ಅಚೀವ್ ಆಗಿಲ್ಲ ಅಂತ ಹೇಳ್ಬೋದು. ಗುರಿ ಇಟ್ಕೊಂಡ್ರು ಕೂಡ ಅಚೀವ್ ಆಗದೆ ಇರೋದಕ್ಕೆ ಕಾರಣ ಏನು? ಬಿಕಾಸ್ ಆಫ್ ಪ್ರೊಕ್ರಾಸ್ಟಿನೇಷನ್. ಎಷ್ಟು ಜನ ಗೊತ್ತು ಪ್ರೊಕ್ರಾಸ್ಟಿನೇಷನ್ ಅಂದ್ರೆ? ಗೊತ್ತಾ? ಪ್ರೊಕ್ರಾಸ್ಟಿನೇಷನ್ ಅಂತ ಹೇಳಿದ್ರೆ ಮುಂದೂಡುವಂಥದ್ದು. ಮಾಡೋಣ ಬಿಡು ನಾಳೆ. ಓಕೆ, ಸಿ, ಸಣ್ಣ ಆಗ್ಬೇಕು, 10 kg ಕಡಿಮೆ ಮಾಡ್ಬೇಕು ಅಂತ ಗುರಿ ಇಟ್ಕೊಳ್ತಾರೆ. ಗುರಿ ಇಟ್ಕೊಂಡ್ಮೇಲಿಂದ ರೈಟ್ ಜಿಮ್ಗೆ ಹೋಗ್ಬೇಕು ಅಥವಾ ಎಕ್ಸರ್ಸೈಸ್ ಮಾಡ್ಬೇಕು ಅಥವಾ ವಾಕಿಂಗ್ ಅಥವಾ ಸೈಕ್ಲಿಂಗ್ ಅಥವಾ ಸ್ವಿಮ್ಮಿಂಗ್ ಅಥವಾ ರನ್ನಿಂಗ್ ಏನಾದ್ರು ಮಾಡ್ಬೇಕು. ಎಸ್, ಮಾಡ್ತಾರೆ 2 days. ಆಮೇಲೆ ಏನಾಯ್ತು? ಇವತ್ತು ಬೇಡ ಅನಿಸ್ತಾ ಇದೆ, ಇವತ್ತೊಂದಿನ ಗ್ಯಾಪ್ ತಗೊಳ್ಳೋಣ, ನಾಳೆಯಿಂದ ಮಾಡೋಣ. ಮುಂದೂಡುವಂಥದ್ದು. ನಾಳೆಯಿಂದ ಶುರು ಮಾಡೋಣ, ಹೆಂಗೂ ಶುರು ಮಾಡ್ಬೇಕಂತ ಡಿಸೈಡ್ ಮಾಡಿದೀನಿ, ಒಂದಿನ ಆದ್ಮೇಲೆ, 1 ವಾರ ಆದ್ಮೇಲೆ ಶುರು ಮಾಡೋಣ. ಪ್ರೊಕ್ರಾಸ್ಟಿನೇಷನ್. ಓಕೆ, ಇನ್ನೊಂದು ಡಿಸಿಷನ್ ತಗೊಳ್ತಾರೆ. ಓಕೆ, ಇವತ್ತಿಂದ ಫುಲ್ ಡಯಟ್, ನಾನು ಫುಲ್ ಡಯಟ್, ನೋ ಜಂಕ್ ಫುಡ್, ನೋ ಆಯಿಲಿ ಫುಡ್ ಅನ್ಕೊಂಡಿದ್ದೀರಾ? ಬಟ್ ಅನ್ಕೊಂಡಾಗ ಕೆಲವು ಸಾರಿ ಫೇವ್ರೆಟ್ ಡಿಶ್ ಬಂದ್ಬಿಡುತ್ತೆ, ಫೇವ್ರೆಟ್ ಜಾಮೂನ್ ಬಂದ್ಬಿಡುತ್ತೆ, ಅಥವಾ ಇನ್ನೊಂದೇನೋ ಕಾಣುತ್ತೆ, ಸ್ವೀಟ್ ಅಥವಾ ಒಂದು ಬಜ್ಜಿ ಪಕೋಡ ಏನೋ ಕಾಣಿಸುತ್ತೆ. ಇದೊಂದ್ಸರಿ ತಿನ್ಬಿಡೋಣ, ನಾಳೆಯಿಂದ ಮಾಡೋಣ ಅನ್ಸುತ್ತಾ? ಎಷ್ಟು ಜನಕ್ಕೆ ಅನ್ಸಿದೆ? ಸೊ ಎಷ್ಟು ಜನ ಈ ತರ ಮುಂದೂಡಿದೀರಾ? ಅನ್ಕೊಂಡಿರ್ತೀರಾ, ಗುರಿ ಇಟ್ಕೊಂಡು ಅನ್ಕೊಳ್ತೀರಾ, ಬಟ್ ಅದಕ್ಕೆ ತಕ್ಕನಾಗ ಏನಾಗ್ಬಿಡುತ್ತೆ? ಪ್ರೊಕ್ರಾಸ್ಟಿನೇಷನ್. ದೇವ್ರು ಏನ್ ಗೊತ್ತಾ ಮಾಡ್ತಾರೆ? ನೀವು ಗುರಿ ಇಟ್ಕೊಂಡ ಮೇಲಿಂದ ಅದನ್ನ ನಿಮ್ಗೆ ಟೆಸ್ಟ್ ಕೊಡ್ತಾರೆ, ಪರೀಕ್ಷೆ ಮಾಡ್ತಾರೆ, ನೀವೆಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು. ಆ ಪರೀಕ್ಷೆ ನೀವು ಪಾಸ್ ಆಗ್ಬಿಟ್ರೆ ಮತ್ತೆ ಪರೀಕ್ಷೆ ಬರೋದಿಲ್ಲ. ಪಾಸ್ ಆಗಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಮತ್ತೆ ನೀವು ಸಫರ್ ಆಗಿ ಆಮೇಲೆ ಮತ್ತೆ ಇನ್ನೊಂದ್ಸರಿ ಟೆಸ್ಟ್ ಕೊಡ್ತಾರೆ. ಸೊ ಗುರಿ ಇಟ್ಕೊಂಡ್ರೆ ನಾನು ಸಣ್ಣ ಆಗ್ಬೇಕು, ಓಕೆ ನಾನು ಡಿಸೈಡ್ ಮಾಡಿದೀನಿ ಜಂಕ್ ಫುಡ್ ತಿನ್ನಲ್ಲ ಅಂತ, ಕರೆಕ್ಟ್ ಆಗಿ ಪರೀಕ್ಷೆ ಪಾಸ್ ಆಗ್ಬೇಕು ಅನ್ನೋದಕ್ಕೆ ಟೆಸ್ಟ್ ಮಾಡ್ಲಿಕ್ಕೆ ಅಂತಾನೆ ಕೊಡ್ತಾರೆ ನಿಮ್ಗೆ. ನಿಮ್ ಫೇವ್ರೇಟ್ ಐಟಮ್ ಬರಂಗ್ ಮಾಡ್ತಾರೆ. ಯಾರೋ ಊರಿಂದ ಬರ್ತಾ ಸ್ವೀಟ್ ತಗೊಂಡ್ ಬರ್ತಾರೆ, ಯಾರೋ ಗೆಸ್ಟ್ ಬರ್ತಾರೆ, ಮನೇಲಿ ಮಾಡ್ಲೇಬೇಕಾಗತ್ತೆ, ಅಂತ ಟೈಮಲ್ಲಿ ಜೊತೆಗೆ ತಿನ್ಲೇಬೇಕಾಗತ್ತೆ. ಬಟ್ ನೀವು ಎಷ್ಟು ಸ್ಟ್ರಾಂಗ್ ಇದ್ದೀರಾ ನಿಮ್ಮ ಗೋಲ್ಗೋಸ್ಕರ ಚೆಕ್ ಮಾಡ್ಲಿಕ್ಕೆ ಅದು ಬರುವಂತದ್ದು. ಸೊ ನೀವು ಮುಂದೂಡ್ತೀರಾ
ಆರ್ ಸ್ಟಿಕ್ ಆನ್ ಆಗ್ತೀರಾ? ನಿಮಗೆ ನೀವು ಕೇಳ್ಕೊಳ್ಳಿ. ಸಿ, ಯಾಕೆ ಮುಂದೂಡ್ತಾರೆ ಅಂತ ಹೇಳಿದ್ರೆ ಅದಕ್ಕೂ ಕಾರಣ ಇದೆ. ಬಿಕಾಸ್ ಆಫ್ ದ ಲೇಜಿನೆಸ್. ಏನಾಗತ್ತೆ, ತುಂಬಾ ಆಲಸ್ಯ, ಸೋಂಬೇರಿತನ. ಕೆಲವ್ರಿಗೆ ಅದು ಹ್ಯಾಬಿಟ್ ಆಗ್ಬಿಟ್ಟಿರುತ್ತೆ. ಈ ಸೋಂಬೇರಿತನ ಇದಿಲ್ಲ, ಇದೊಂಥರ ಅಂಟು ರೋಗ ಇದ್ದಂಗೆ ಅಥವಾ ಒಂಥರ ಜಡತ್ವ ಇದ್ದಂಗೆ. ಇದು ಸೇರ್ಕೊಂಡ್ಬಿಟ್ಟಿರುತ್ತೆ ಮೈಯೊಳಗಡೆ. ಅದೇನಪ್ಪ ಮಾಡ್ಬೇಕಂತ ಹೇಳಿದ್ರೆ ಕಿತ್ತೆಸಿಬೇಕು ಅದನ್ನ. ಆ ಲೇಜಿನೆಸ್ ಏನ್ ಮಾಡುತ್ತೆ, ಕೆಲವು ಸರಿ ಪೋಸ್ಟ್ಪೋನ್ ಮಾಡೋದಕ್ಕೆ ನಮ್ಗೆ ಪ್ರೋತ್ಸಾಹ ಕೊಟ್ಬಿಡುತ್ತೆ. ಬಿಡು ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಇಂದ ಮಾಡೋಣ, ಆಮೇಲೆ ಮಾಡೋಣ. ಮಾರ್ಕ್ಸ್ ಓದೋದಕ್ಕೆ ಇರ್ಬೋದು, ಸ್ಕೂಲಲ್ಲಿ ಕಾಲೇಜಲ್ಲಿ ಓದೋದಕ್ಕೆ ಇರ್ಬೋದು, ಮತ್ತೆ ಮಾಡೋಣ ಬಿಡು. ಅಥವಾ ಬಿಸ್ನೆಸ್ ಅಲ್ಲೇ ಇರ್ಬೋದು, ಅಥವಾ ವರ್ಕ್ ಅಲ್ಲೇ ಇರ್ಬೋದು. ಪ್ರಮೋಷನ್ ತಗೊಳ್ಬೇಕು, ಚೆನ್ನಾಗಿ ಕೆಲಸ ಮಾಡ್ಬೇಕು. ಎಸ್ ಸರ್, ಐ ಪೋಸ್ಟ್ಪೋನ್ ಮೈ ಪ್ರೋಗ್ರಾಮ್ ಎವ್ರಿ ಡೇ. ಕರೆಕ್ಟ್, ಅಫ್ಕೋರ್ಸ್. ಏನಕ್ಕೆ? ಸೊ ಒಂದು ಲೇಜಿನೆಸ್ ಇರ್ಬೋದು, ಅಥವಾ ಲ್ಯಾಕ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು. ಅಂದ್ರೆ ನಾವು ಕರೆಕ್ಟ್ ಆಗಿ ಪ್ಲಾನಿಂಗ್ ಮಾಡಲ್ಲ. ಈ ಟೈಮ್ಗೆ ಇದು, ಆ ಟೈಮ್ಗೆ ಅದು. ಸೊ ಟೈಮ್ ಮ್ಯಾನೇಜ್ಮೆಂಟ್ ಮಾಡಲ್ಲ, ಸುಮ್ಮನೆ ಅನ್ಕೊಳ್ತಾರೆ, ಬಟ್ ಅದಕ್ಕೆ ಟೈಮ್ ಅಲಾಟ್ ಮಾಡೋದೇ ಇಲ್ಲ, ಪ್ಲಾನ್ ಮಾಡೋದೇ ಇಲ್ಲ. ಸೊ ಅದರಿಂದ ಏನಾಗುತ್ತೆ, ಪ್ರೊಕ್ರಾಸ್ಟಿನೇಟ್, ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಪೋಸ್ಟ್ಪೋನ್ ಆಗುತ್ತೆ, ಆಕ್ಚುಲಿ ನಾವ್ ಏನಪ್ಪಾ ಮಾಡ್ತಾ ಇದೀವಿ ಮಿಸ್ಟೇಕ್ ಅಂತ ಹೇಳಿದ್ರೆ, ನಮ್ಮ ಮೈಂಡ್ಗೆ, ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾವು ಕಂಡೀಷನಿಂಗ್ ಮಾಡ್ತಾ ಇದೀವಿ. ಏನಂತ, ನೀನ್ ಅನ್ಕೊಳ್ತೀಯಾ ಬಟ್ ನೀನ್ ಮಾಡಲ್ಲ, ನೀನ್ ಅನ್ಕೊಳ್ತೀಯಾ ಬಟ್ ನೀನ್ ಮಾಡಲ್ಲ, ನೀನ್ ಅನ್ಕೊಳ್ತೀಯಾ ಬಟ್ ನೀನ್ ಮಾಡಲ್ಲ. ಈ ತರ ಪದೇ 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 ಆಗಿ 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 ಸುಮಾರು ಎಷ್ಟು ಸರಿ ಆಗಿರುತ್ತೋ ಗೊತ್ತಿಲ್ಲ, ನಾವು ಚಿಕ್ಕವರಿಂದ ಇಲ್ಲಿವರೆಗೂ ಅದು ಕಂಡೀಷನ್ ಆಗಿ ಆಗಿ ನಮ್ಗೆ ಬಿಲೀಫ್ ಹೇಗಪ್ಪ ಬಂದ್ಬಿಟ್ಟಿರುತ್ತೆ ಅಂದ್ರೆ, ನನ್ ಗುರಿ ಇಟ್ಕೊಳ್ತೀನಿ, ಅದ್ ನಿಜ ಆಗಲ್ಲ ಬಿಡು, ಅಚೀವ್ ಆಗಲ್ಲ ಬಿಡು ಅನ್ಸುತ್ತಾ? ಡು ಯು ಫೀಲ್ ಲೈಕ್ ದಟ್? ಆಗಿದೆಯಾ ಆ ತರ? ಬಿಕಾಸ್ ಏನಾಗಿದೆ, ಈ ಸಣ್ಣ ಸಣ್ಣ ಗುರಿಗಳನ್ನ ನಾವು ಪೋಸ್ಟ್ಪೋನ್ ಮಾಡೋದ್ರಿಂದ, ಮುಂದೂಡೋದ್ರಿಂದ, ಲೇಜಿನೆಸ್ ಇಂದ, ಅಥವಾ ಲ್ಯಾಕ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್, ಯಾವುದೋ ಒಂದು ರೀಸನ್ ಇಂದ ಏನಾಗುತ್ತೆ, ನಮ್ಮ ಮೈಂಡ್ಗೆ, ಸಬ್ ಕಾನ್ಶಿಯಸ್ ಮೈಂಡ್ಗೆ ಕಂಡೀಷನ್ ಆಗ್ತಾ ಹೋಗುತ್ತೆ. ಸೊ ಆಸ್ಕ್ ಯುವರ್ ಸೆಲ್ಫ್, ಪ್ರೊಕ್ರಾಸ್ಟಿನೇಷನ್, ಎಷ್ಟು ಜನ ನೀವು ಪ್ರೊಕ್ರಾಸ್ಟಿನೇಟ್, ಮುಂದೂಡಿಕೆ, ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ? ಎಷ್ಟು ನೀವು ಮಾರ್ಕ್ಸ್ ಕೊಟ್ಕೊಳ್ತೀರಾ 10ಕ್ಕೆ? ಇಲ್ಲ ಸರ್, ನಾನು ಪೋಸ್ಟ್ಪೋನ್ ಏನು ಮಾಡಲ್ಲ ಸರ್, ನಾನು ಅನ್ಕೊಂಡಿನ ನಾನು ಮಾಡ್ತೀನಿ. ವೆರಿ ಗುಡ್. ಏನ್ ಮಾಡಿ ಅವಾಗ? ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಬರೀ 2 ಅಷ್ಟೇ, ರೈಟ್? ಅಥವಾ 1. ಇಲ್ಲ ಸರ್, ನಾನು ಪೋಸ್ಟ್ಪೋನ್ ಮಾಡ್ತೀನಿ ತುಂಬಾ, ಅವಾಗ ಹಂಗಂದ್ರೆ 8, 9 ಕೊಡ್ಬೇಕಾಗತ್ತೆ. ಸೊ ಡಿಸ್ಟ್ರಾಕ್ಷನ್ಸ್, ವೆರಿ ವೆರಿ ಬಿಗ್ ಅಬ್ಸ್ಟಕಲ್. ನಮ್ಮ ಗುರಿಗೆ ಮತ್ತೆ ನಮ್ಮ ಮಧ್ಯೆ ದೊಡ್ಡ ಅಡ್ಡಗೋಡೆ ಇರೋಂಥದ್ದು ಯಾವ್ದು ಗೊತ್ತಾ? ಡಿಸ್ಟ್ರಾಕ್ಷನ್ಸ್. ಎಷ್ಟು ಡಿಸ್ಟ್ರಾಕ್ಷನ್ಸ್ ಈ ಯುಗದಲ್ಲಿ, ಅಥವಾ ಈಗಿನ ಒಂದು ಈ ಟೈಮಲ್ಲಿ, ಟೆಕ್ನಾಲಜಿ ಟೈಮಲ್ಲಿ ಅಂತ ಹೇಳಿದ್ರೆ, ಯು ಹ್ಯಾವ್ ಸೋ ಮೆನಿ ಥಿಂಗ್ಸ್ ಫಾರ್ ಡಿಸ್ಟ್ರಾಕ್ಷನ್ಸ್. ತುಂಬಾ ಈಸಿಯಾಗಿ ಬೇಗನೆ ನಾವೇನಾಗ್ಬೋದು, ಡಿಸ್ಟ್ರಾಕ್ಟ್ ಆಗ್ಬಿಡ್ಬೋದು, ಫೋಕಸ್ನ ಬೇರೆ ಕಡೆಗೆ ಎಳ್ಕೊಂಡ್ಬಿಡ್ಬೋದು. ನಮ್ಮ ಕೈಯಲ್ಲಿ ಏನಿದೆ, ಒಂದು ಮೊಬೈಲ್ ಅನ್ನೋದಿದೆ. ಈ ಮೊಬೈಲ್ ಒಂದೇ ಸಾಕು ನಮ್ಮನ್ನ ಡಿಸ್ಟ್ರಾಕ್ಟ್ ಮಾಡ್ಲಿಕ್ಕೆ. ಕರೆಕ್ಟಾ? ನಾವ್ ಅನ್ಕೊಳ್ತೀವಿ ಬೆಳಗ್ಗೆ ಬೇಗ ಎದ್ದೇಳ್ಬೇಕು ಸರ್ ಅಂತ ಹೇಳ್ಬಿಟ್ಟು, ಬಟ್ ರಾತ್ರಿ ಏನಾಗತ್ತೆ, ಏನೋ ಮೆಸೇಜ್ ಬರುತ್ತೆ, ಆ ಮೆಸೇಜ್ ಓಪನ್ ಮಾಡಿ ನೋಡೋಣ ಅನ್ನೋಷ್ಟೊತ್ತಿಗೆ ಅಲ್ಲಿ ನೋಟಿಫಿಕೇಶನ್ ಬಂದಿರುತ್ತೆ. ಯಾವುದು? ಫೇಸ್ಬುಕ್. ಸರಿ, ಫೇಸ್ಬುಕ್ ಒಂದು ಓಪನ್ ಮಾಡಿದ ತಕ್ಷಣ ಅದೇನಾಯ್ತು, ಇನ್ನೊಂದೇನೋ ಬಂದಿರುತ್ತೆ ನ್ಯೂಸ್. ಅದನ್ನ ನೋಡೋಣ ಅಷ್ಟೊತ್ತಿಗೆ ಇನ್ನೊಂದೇನೋ ವಿಡಿಯೋ ಬರುತ್ತೆ. ಅದನ್ನ ನೋಡೋಣ ಅಷ್ಟೊತ್ತಿಗೆ ಯೂಟ್ಯೂಬ್ ನೋಟಿಫಿಕೇಶನ್ ಬರುತ್ತೆ. ಅದನ್ನ ನೋಡೋ ಅಷ್ಟೊತ್ತಿಗೆ, ಹಾಗೆ ನೋಡಿದ್ರೆ 1 hour ಲೇಟ್ ಆಗ್ಬಿಡಿರುತ್ತೆ. ಮಲಗೋದಿಕ್ಕೆ ಎಷ್ಟೊತ್ತಾಗ್ಬಿಟ್ಟಿರುತ್ತೆ? 11:30, 12, 12:30 ಆಗ್ಬಿಟ್ಟಿರುತ್ತೆ. ನಿಜನಾ? ಮತ್ ಬೆಳಗ್ಗೆ ಎಲ್ಲಿಂದ ಎದ್ದೇಳಕ್ಕಾಗತ್ತೆ? ಎಷ್ಟು ಜನಕ್ಕಾಗತ್ತೆ ಈ ರೀತಿ? Listen, the biggest distraction is the mobile. Okay, we have to develop a attitude. ನಮ್ಮ attitude ನ ಹೇಗೆ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನೋ ಮೀನ್ಸ್ ನೋ, ಎಸ್ ಮೀನ್ಸ್ ಎಸ್. ನೋ ಅಂದ್ರೆ ನೋ. ಓಕೆ, ವಿಲ್ ಪವರ್ ನ ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ಓಕೆ, ವಿಲ್ ಪವರ್ಗೆ ನಾ ಆಕ್ಟಿವಿಟಿ ಮಾಡಿಸ್ತೀನಿ ನಾನು, ವಿಲ್ ಪವರ್ ಡ್ರೈವ್ ಅಂತ ಹೇಳ್ಬಿಟ್ಟು. ಹೇಗೆ ವ್ರತಗಳು ಮಾಡ್ತಾರೋ ಆತರ ವಿಲ್ ಪವರ್ ಡ್ರೈವ್ ಅಂತ ಹೇಳ್ಬಿಟ್ಟು, ಒಂದಿನ ಪೂರ್ತಿ ಮೊಬೈಲ್ ಮುಟ್ಬಾರ್ದು, ರೈಟ್? ಆತರ ಒಂದಿನ ಪೂರ್ತಿ ಯಾವುದೇ ರೀತಿ ಸೋಷಿಯಲ್ ಮೀಡಿಯಾ, ಮೊಬೈಲ್ ಬೇಕು, ಕಾಲ್ಸ್ ಬರುತ್ತೆ ಅನ್ಕೊಳ್ಳೋಣ, ಬಟ್ ಸೋಷಿಯಲ್ ಮೀಡಿಯಾ ಇಲ್ಲ. ನೋ ಫೇಸ್ಬುಕ್, ನೋ ಇನ್ಸ್ಟಾಗ್ರಾಮ್, ನೋ ಯೂಟ್ಯೂಬ್ ವಿಡಿಯೋಸ್, ಏನು ಇಲ್ಲ ಆತರ. ಸೊ ದಟ್ಸ್ ಹೌ ವಿ ಹ್ಯಾವ್ ಟು ಮೇಕ್ ಅವರ್ ವಿಲ್ ಪವರ್ ಸ್ಟ್ರಾಂಗ್. ಹೇಗೆ ನಾವು ಬಾಡಿಗೆ ಮಾಡ್ತೀವಿ, ಜಿಮ್ಗೆ ಹೋಗ್ಬಿಟ್ಟು ನಮ್ಮ ಮಸಲ್ಸ್ ನ ಸ್ಟ್ರಾಂಗ್ ಮಾಡ್ಕೊಳ್ತೀವಿ, ನಮ್ಮ ಮೈಂಡ್ ಮಸಲ್ ನ ಸ್ಟ್ರಾಂಗ್ ಮಾಡ್ಕೋಬೇಕಾಗತ್ತೆ, ವಿಲ್ ಪವರ್ ಡ್ರೈವ್ಸ್ ತಗೋಬೇಕಾಗತ್ತೆ. ಸೊ ಹಾಗೆ ಮೊಬೈಲ್ ಜೊತೆಗೆ ಟಿವಿ ಕೂಡ ಇದೆ ಎಷ್ಟೊಂದು ಡಿಸ್ಟ್ರಾಕ್ಷನ್ಸ್ಗೆ. ಟಿವಿ ಏನು? ಸೀರಿಯಲ್, ರೈಟ್? ಅಡಿಕ್ಷನ್. ಇದೊಂಥರ ಟಿವಿನಲ್ಲಿ ಸೀರಿಯಲ್ ನೋಡು, ಕ್ರಿಕೆಟ್ ನೋಡು, ಅಥವಾ ಕಾರ್ಟೂನ್ ನೋಡು, ರೈಟ್? ಮೇನ್ ಆಗಿ ಈಗ ಜಸ್ಟ್ ರೀಸೆಂಟ್ ಆಗಿ ಮುಗೀತು ಯಾವುದು, ಬಿಗ್ ಬಾಸ್,
ಬಿಗ್ ಬಾಸ್ಗೆ ಎಷ್ಟು ಜನ ಅಡಿಕ್ಷನ್ ಅಂತ ಹೇಳಿದ್ರೆ ಬೇರೆಯವ್ರ ಲೈಫಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋ ಕುತೂಹಲ ಅವ್ರ ಲೈಫ್ ಮೇಲೆ ಇರೋದೇ ಇಲ್ಲ. ಅವ್ರ ಲೈಫಲ್ಲಿ ಏನಾದ್ರೂ ಪರವಾಗಿಲ್ಲ, ಬಟ್ ಬೇರೆಯವ್ರ ಲೈಫಲ್ಲಿ ಏನಾಗುತ್ತೆ, ಅವ್ರು ಹೆಂಗ್ ಅಲ್ಲುಚ್ತಾರೆ, ಹೆಂಗೆ ಎದ್ದೇಳ್ತಾರೆ, ಏನೇನ್ ಗುಸು ಗುಸು ಮಾತಾಡ್ತಾರೆ, ಅದು ಬೇಕು. ನಮ್ ಲೈಫಲ್ಲಿ ಏನ್ ನಡೀತಾ ಇದೆ ಅದ್ರ ಬೇಕಾಗಿಲ್ಲ. ದೇ ಆರ್ ಸೋ ಈಗರ್. ಡಿಸ್ಟ್ರಾಕ್ಷನ್ ಇದೆ ಅಷ್ಟೇ. ನಮ್ಮ ಮೇಲೆ ನಾವು ಗಮನ ಕೊಡೋದ್ ಬಿಟ್ಬಿಟ್ಟು ನಾವು ಬೇರೆಯವ್ರ ಲೈಫ್ ಗಮನ ಕೊಡ್ತೀವಿ ಅಂದ್ರೆ ಏನ್ ಅರ್ಥ? ಇಟ್ ಇಸ್ ಡಿಸ್ಟ್ರಾಕ್ಷನ್. ಗೇಮ್ಸ್, ಈಗಿನ ಜನರೇಷನ್ ಅಲ್ಲಿ ಟೀನ್ಸ್ಗೆಲ್ಲ ಏನು ವಿಡಿಯೋ ಗೇಮ್ಸ್, ವಿಡಿಯೋ ಗೇಮ್ಸ್. ಎಷ್ಟು ತರ ಗೇಮ್ಸ್. ಐ ನೋ ಫ್ಯೂ ಆಫ್ ಮೈ ಫ್ರೆಂಡ್ಸ್ ಈಗ್ಲೂನು ಅದ್ಯಾವ್ದೋ ಟೆಂಪಲ್ ರನ್ ಗೇಮ್ ಆಡ್ತಾರೆ, ರೈಟ್? ಆಮೇಲೆ ಇನ್ನೊಂದು ಗೇಮ್ ಯಾವ್ದು ತುಂಬಾ ಆಡಿದ್ರಲ್ಲಪ್ಪ, ಅದು ಐ ಡೋಂಟ್ ಗೆಟ್ ದ ನೇಮ್ಸ್. ನಾನು ಯಾವ್ದು ಗೇಮ್ಸ್ ಆಡಲ್ಲ, ರೈಟ್? ಸೊ ಈಗ್ಲೂ ಕೂಡ ಆ ಗೇಮ್ಸ್ ಆಡ್ತಾರೆ. ಜಸ್ಟ್ ಥಿಂಕ್, ಇಟ್ಸ್ ಅ ಬಿಗ್ ಡಿಸ್ಟ್ರಾಕ್ಷನ್, ಕರೆಕ್ಟ್ ಅಲ್ವಾ? ರೈಟ್? ಸೊ ಮೊಬೈಲ್, ಟಿವಿ ಪ್ಲಸ್ ಜೊತೆಗೆ ಗಾಸಿಪ್ ಇಸ್ ಅ ಮೇನ್ ಡಿಸ್ಟ್ರಾಕ್ಷನ್. ಗಾಸಿಪ್ ಮೇನ್ಲಿ, ಲೈಕ್ ನಾನು ಲೇಡೀಸ್ ಅಂತ ಹೇಳಕ್ ಇಷ್ಟಪಡಲ್ಲ, ಬಟ್ ತುಂಬಾ ಜನಕ್ಕೆ ಅದೊಂಥರ ಅಡಿಕ್ಷನ್, ಅಭ್ಯಾಸ. ಅದು ಏನು, ಗಾಸಿಪ್ ಮಾಡೋಂಥದ್ದು, ಹರಟೆ ಹೊಡಿಯೋಂಥದ್ದು, ಬೇಡದ್ರ ಬಗ್ಗೆ ಮಾತಾಡೋಂಥದ್ದು. ಅಲ್ಲೇನಾಯ್ತು ಗೊತ್ತಾ, ಇಲ್ಲೇನಾಯ್ತು ಗೊತ್ತಾ, ಬೇಡದ್ರ ಬಗ್ಗೆ ಡಿಸ್ಕಸ್ ಮಾತಾಡ್ತಾ 1 hour 2 hour ಟೈಮ್ ಹೋಗೋದೇ ಗೊತ್ತಾಗಲ್ಲ. ಬಟ್ ಆ ಟೈಮಲ್ಲಿ ಎಷ್ಟು ನಾವು ನಮ್ಮ ಗುರಿಗೋಸ್ಕರ ಎಷ್ಟು ಕೆಲಸ ಮಾಡ್ಬೋದು ಯೋಚನೆ ಮಾಡೋದಿಲ್ಲ. ಗಾಸಿಪ್, ರೈಟ್? ಗಾಸಿಪ್ ಮಾಡೋಂಥದ್ದು. ಅಟ್ರಾಕ್ಷನ್. ಸೊ ಲೈಕ್ ಯಂಗ್ ಜನರೇಷನ್ ಏನು ಅಟ್ರಾಕ್ಷನ್, ಅಪೋಸಿಟ್ ವ್ಯಕ್ತಿ ಜೊತೆ ಒಂದು ಅಟ್ರಾಕ್ಷನ್, ಲವ್, ಇನ್ಫ್ಯಾಚುಯೇಷನ್ ಅನ್ನೆಸೆಸರಿ. ಯಾವಾಗ ನಾವು ಈ ಏಜ್ ಅಲ್ಲಿ ನಾವು ಸಕ್ಸಸ್ ಪಡಿಬೇಕು, ಗ್ರೋತ್ ಆಗ್ಬೇಕು, ಆ ಟೈಮಲ್ಲಿ ನಾವು ವರ್ಕ್ ಮಾಡ್ದಿರಾ, ಫೋಕಸ್ ಮಾಡ್ದಿರಾ ಬೇರೆ ಕಡೆ ಅಟ್ರಾಕ್ಷನ್ ಅಲ್ಲಿ ಬಿದ್ದ್ಬಿಟ್ರೆ ಏನಾಗುತ್ತೆ? ವಿ ಲೂಸ್ ಅವರ್ ಫ್ಯೂಚರ್. ಸೊ ದಟ್ಸ್ ವೈ ದ ಮೇನ್ ರೀಸನ್ ಗೋಲ್ ಅಚೀವ್ ಆಗದಿರೋದಕ್ಕಿಂತ ಏನಪ್ಪಾ ಅಂದ್ರೆ ತುಂಬಾ ಡಿಸ್ಟ್ರಾಕ್ಷನ್ಸ್. ಸೊ ಆಸ್ಕ್ ಯುವರ್ ಸೆಲ್ಫ್ ಬೈ ಹಾನೆಸ್ಟ್, ಲೈಕ್ ಮನ್ಸಿನ ನೀವು ಕೇಳ್ಕೊಳ್ಳಿ, ಡಿಸ್ಟ್ರಾಕ್ಷನ್ ಇಂದ ಎಷ್ಟು ಜನಕ್ಕೆ ಗೋಲ್ ಅಚೀವ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಗಿವ್ ಯೋರ್ ಸೆಲ್ಫ್ ಮಾರ್ಕ್ಸ್. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಟ್ಕೊಳ್ತೀರಾ? ಎಸ್ ಸರ್, ನಿಜ ಸರ್, ಹೌದು ಸರ್, 8. ಇಲ್ಲ ಸರ್, ಡಿಸ್ಟ್ರಾಕ್ಷನ್ ಏನಿಲ್ಲ, ನಾನು ಅನ್ಕೊಂಡ್ರೆ ನಾನು ಮೊಬೈಲ್ ನೋಡಲ್ಲ, ಅಥವಾ ಇಷ್ಟು ಗಂಟೆಗೆ ಮಲಗಬೇಕಾದ್ರೆ ಮಲಗ್ತೀನಿ, ನನಗೆ ಬೇರೆಲ್ಲ ಇಂಪಾರ್ಟೆಂಟ್ ಅಲ್ಲ, ನನ್ನ ಲೈಫ್ ಇಂಪಾರ್ಟೆಂಟ್ ಅಂದ್ರೆ 1 or 2 ಮಾರ್ಕ್ಸ್ ಕೊಡಿ. ಇಲ್ಲ, ಡಿಸ್ಟ್ರಾಕ್ಷನ್ ತುಂಬಾ ಇದೆ ಅಂದ್ರೆ ಯು ಗಿವ್ 10 out of 10 ಆಲ್ಸೋ. ಓಕೆ, ದ ನೆಕ್ಸ್ಟ್ one of the main reason for why goals don't achieve is excuses. Excuse, biggest enemy. ಯಾರಿಗಾದ್ರೂ ಲೈಫಲ್ಲಿ ಅವರ ಸಾಧನೆಗೆ ಅಡ್ಡ ಬರೋದೇನಪ್ಪ ಅಂದ್ರೆ ಎಕ್ಸ್ಕ್ಯೂಸಸ್. ಒಬ್ಬ ಮನುಷ್ಯನಲ್ಲಿ ಅಗಾಧವಾದ ಸಾಮರ್ಥ್ಯ ಇರುತ್ತೆ, ಬಟ್ ಅದು ಬಳಸ್ಕೊಳ್ಳೋದಕ್ಕೆ ಒಂದು ಅಡೆತಡೆ ಏನಪ್ಪಾ ಅಂತ ಹೇಳಿದ್ರೆ ಮೇನ್ ಒಂದು ಎಕ್ಸ್ಕ್ಯೂಸಸ್ ಏನಂದ್ರೆ ನೆಪಗಳು ಹೇಳೋಂಥದ್ದು. ಮಾಡ್ಬೇಕು ಅಂತ ಹೇಳಿದಾಗ ಅದಕ್ಕೆ ನೆಪಗಳು 1000 ಬರುತ್ತೆ, ಮಾಡಬಾರ್ದು ಅನ್ನೋದಕ್ಕೆ ನೆಪಗಳು 1000 ಬರುತ್ತೆ. ಎದ್ದೇಳೋದಕ್ಕೇನು, ನಾನು ರಾತ್ರಿ ಲೇಟಾಗಿ ಮಲಗ್ಬಿಟ್ಟೆ ಬಿಡು, ಇವತ್ತೊಂದಿನ ನಾನು ಲೇಟಾಗಿ ಎದುರು ನಡೆಯುತ್ತೆ ಅನ್ಸುತ್ತೆ. ಎಕ್ಸ್ಕ್ಯೂಸ್ ಮೈಂಡ್ ಕೊಡುತ್ತೆ, ಯಾಕೆ ಆ ಥರ ಕಂಡೀಷನಿಂಗ್ ಆಗ್ಬಿಟ್ಟಿದೆ ಮೈಂಡ್. ಸೊ ಎಕ್ಸ್ಕ್ಯೂಸ್ ಕೊಡುತ್ತೆ ಮೈಂಡ್, ಬಟ್ ಸ್ಟಿಲ್ ಎಕ್ಸ್ಕ್ಯೂಸ್ ಕೊಡಬಾರ್ದು. ನಾನು ಮಾರ್ನಿಂಗ್ ಮೆಡಿಟೇಷನ್ ಅಲ್ಲಿ ಇವತ್ತು ಹೇಳ್ಕೊಟ್ಟೆ, ಇ ಸ್ಟ್ಯಾಂಡ್ಸ್ ಫಾರ್ ಎಕ್ಸ್ಕ್ಯೂಸ್ ಆರ್ ಎಫರ್ಟ್. ಇ ಸ್ಟ್ಯಾಂಡ್ಸ್ ಫಾರ್ ವಾಟ್? ಬರ್ಕೊಳ್ಳಿ, ಇ ಸ್ಟ್ಯಾಂಡ್ಸ್ ಫಾರ್ ಎಕ್ಸ್ಕ್ಯೂಸ್ ಆರ್ ಎಫರ್ಟ್ ಆಲ್ಸೋ. ಬಟ್ ನಾವು ಚೂಸ್ ಮಾಡ್ಬೋದು, ಎಕ್ಸ್ಕ್ಯೂಸ್ ಬೇಕಾದ್ರೂ ಚೂಸ್ ಮಾಡ್ಬೋದು, ಅಥವಾ ಎಫರ್ಟ್ ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ನಮ್ಮ ಮೇಲೆ ಡಿಪೆಂಡ್ ಆಗಿದೆ ಅದು. ಐದರ್ ವಿ ಕ್ಯಾನ್ ಚೂಸ್ excuse or we can choose effort also. Choice is yours. What kind of attitude you have? ಯಾವ ತರ ನಿಮ್ಮ ಮನಸ್ಸಿದೆ? ಎಕ್ಸ್ಕ್ಯೂಸ್ ತಗೊಳ್ಳೋಂತ ಆಟಿಟ್ಯೂಡ್ ಇದೆಯಾ ಅಥವಾ ಎಫರ್ಟ್ ಹಾಕಂತ ಆಟಿಟ್ಯೂಡ್ ಇದೆಯಾ? ಇಟ್ಸ್ ಓಕೆ, ನಾನು ರಾತ್ರಿ ಲೇಟಾಗಿ ಮಲಗಿದ್ರು ನಾನು ಎದ್ದೇಳ್ತೀನಿ ಆನ್ ಟೈಮ್. ನಾನು ಎಷ್ಟೊತ್ತಿಗೆ ಮಲಗಲಿ, ರಾತ್ರಿ 12:30 ಮಲಗಲಿ, 1 ಗಂಟೆಗೆ ಮಲಗಲಿ, ಅಷ್ಟೋ ಸರಿ ಮೈಸೂರಿಂದ ಡ್ರೈವ್ ಮಾಡ್ಕೊಂಡು 12:30 1 ಗಂಟೆಗೆ ರೀಚ್ ಆಗ್ತೀನಿ. ಬಟ್ ಸ್ಟಿಲ್ ಐ ಗೆಟ್ ಅಪ್ ಅಟ್ ಅರ್ಲಿ ಮಾರ್ನಿಂಗ್. That's my habit actually. I don't give excuses, right? ನಾನು ಒಂದ್ಸರಿ ಡಿಸೈಡ್ ಮಾಡಿದ್ದೀನಿ, ವಿಲ್ ಪವರ್ ಡ್ರೈವ್, ಓಕೆ ನಾನು ಡಯಟ್ ಮಾಡ್ತಾ ಇದ್ದೀನಿ ಅಥವಾ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾವುದೇ ರೀತಿ ಎಕ್ಸ್ಕ್ಯೂಸ್ ಕೊಡೋದಿಲ್ಲ. ನಾನು ಟ್ರಕ್ಕಿಂಗ್ ಮಾಡಿ ಕುಮಾರ ಪರ್ವತ ಹತ್ಕೊಂಡು ಬಂದು ಒಂದೇ ದಿನದಲ್ಲಿ ಹತ್ಕೊಂಡು ಬಂದಿದ್ರು ಕೂಡ ನೆಕ್ಸ್ಟ್ ಡೇ ನಾನು ಏನು ಎಕ್ಸರ್ಸೈಸ್ ಅಥವಾ ಒಂದು ರನ್ನಿಂಗ್ ಹೋಗ್ಬೇಕು ಅಥವಾ ನಾನು ಮಾಡೇ ಮಾಡ್ತೀನಿ. ನೋ ಎಕ್ಸ್ಕ್ಯೂಸಸ್. ಸೊ ಎಕ್ಸ್ಕ್ಯೂಸ್ ಆರ್ ಎಫರ್ಟ್ ನಿಮ್ಮ ಕೈಯಲ್ಲಿದೆ. ಸೊ ಆಸ್ಕ್ ಯುವರ್ ಸೆಲ್ಫ್, ಎಷ್ಟು ಎಕ್ಸ್ಕ್ಯೂಸ್ ನೀವು ಕೊಟ್ಕೊಳ್ತೀರಾ? ನೀವು ಗುರಿಗಳು ಅಚೀವ್ ಮಾಡೋದಕ್ಕೆ ಎಷ್ಟು ಎಕ್ಸ್ಕ್ಯೂಸ್ ಕೊಟ್ಕೊಳ್ತಾ ಇದ್ದೀರಾ ಕೇಳ್ಕೊಳ್ಳಿ. ಔಟ್ ಆಫ್ 10 ನೀವು ಮಾರ್ಕ್ಸ್ ಕೊಟ್ಕೊಳ್ಳಿ, ಎಷ್ಟು ಕೊಡ್ತಾ ಇದ್ದೀರಾ, ಎಷ್ಟು ಎಕ್ಸ್ಕ್ಯೂಸ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಆಸ್ಕ್ ಯುವರ್ ಸೆಲ್ಫ್. ಅಂಡ್ ಎಕ್ಸ್ಕ್ಯೂಸ್ ಪಕ್ಕದಲ್ಲಿ ಮಾರ್ಕ್ಸ್ ಬರ್ಕೊಳ್ಳಿ.
Done. The next main reason is adjustment. Right? I'll tell you one beautiful experiment, real experiment idu. Okay, this called boiling frog experiment ಅಂತ ಹೇಳ್ಬಿಟ್ಟು. Okay, ಕೇಳಿಸ್ಕೊಳ್ಳಿ ಸರ್ ಕ್ಲೀನ್ ಆಗಿ. ಒಂದು ಜಸ್ಟ್ ಇಮ್ಯಾಜಿನ್, ಒಂದು ಬೌಲ್ ಅಲ್ಲಿ ನೀರು ಕುದಿಯಕ್ಕೆ ಇಟ್ಬಿಟ್ಟು, ನೀರು ಬಿಸಿ ಮಾಡಕ್ಕೆ ಇಟ್ಬಿಟ್ಟು ಫುಲ್ ಬಿಸಿ ಮಾಡಿ ಕುದಿಯೋ ಲೆವೆಲ್ಗೆ ಬಂದಾಗ ಒಂದು ಫ್ರಾಗ್ ಅಂದ್ರೆ ಕಪ್ಪೆನ ತೆಗೆದು ಅದು ನೀರೊಳಗಡೆ ಹಾಕಿದ್ರೆ ಅದೇನ್ ಮಾಡುತ್ತೆ ಗೊತ್ತಾ? ಸಡನ್ ಆಗಿ ಏನಾಗುತ್ತೆ, ನೀರಿಂದ ಜಂಪ್ ಮಾಡ್ಬಿಡುತ್ತೆ ಆಚೆ. ಯಾಕೆ? ನೀರೇನಾಗ್ತಾ ಇದೆ, ಕುದೀತಾ ಇದೆ, ಬಾಯ್ಲಿಂಗ್ ವಾಟರ್. ಸೊ ಕಪ್ಪೆ ನೀರೊಳಗಡೆ ಹಾಕಿದ ತಕ್ಷಣ ಏನಾಗುತ್ತೆ, ಜಂಪ್ ಮಾಡ್ಬಿಡುತ್ತೆ ವಾಪಸ್. ಅದೇ ಮಾಮೂಲಿ ತಣ್ಣೀರಲ್ಲಿ ಕಪ್ಪೆನ ಹಾಕ್ಬಿಟ್ಟು ಅದು ಮಾಮೂಲಿಯಾಗಿ ಈಜಾಡ್ಕೊಂಡಿರುತ್ತೆ, ನೀರೊಳಗಡೆ ಇರುತ್ತೆ. ಆ ಒಂದು ಬೌಲ್ನ ತಗೊಂಡು ನಾವು ಒಂದು ಸ್ಟವ್ ಮೇಲೆ ಇಟ್ಟು ಸ್ಟವ್ ಆನ್ ಮಾಡಿ ಬಿಸಿ ಮಾಡಕ್ ಶುರು ಮಾಡಿದ್ರೆ, ಇದು ರಿಯಲ್ ಎಕ್ಸ್ಪೆರಿಮೆಂಟ್. ಕಪ್ಪೆ ಏನ್ ಮಾಡುತ್ತೆ ಗೊತ್ತಾ? ಏನೋ ಬಿಸಿ ಆಗ್ತಾ ಇದೆಯಲ್ಲ, ನೀರು ಬಿಸಿ ಆಗ್ತಾ ಇದೆಯಲ್ಲ, ಗರಂ ಆಗ್ತಾ ಇದೆಯಲ್ಲ ಅಂತ ಹೇಳಿ ಸ್ವಲ್ಪ ಬಾಡಿ ಏನ್ ಮಾಡುತ್ತೆ, ಅಡ್ಜಸ್ಟ್ ಮಾಡ್ಕೊಳುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳುತ್ತೆ. ಮತ್ತೆ ಹೋಗ್ತಾ 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 ಏನಾಗುತ್ತೆ, ಇನ್ನ ಬಿಸಿ ಜಾಸ್ತಿ ಆಗ್ತಾ ಹೋಗುತ್ತೆ, ನೀರೇನಾಗುತ್ತೆ, ಶಾಖ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ನ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಏನಾಗುತ್ತೆ, ಕಪ್ಪೆ ಇನ್ನ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ, ಬಾಡಿನ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ, ಚರ್ಮ ಅದರ ಟೆಂಪರೇಚರ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಆ ನೀರಿನ ಟೆಂಪರೇಚರ್ಗೆ ಏನ್ ಮಾಡುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಸೊ ಇನ್ನ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಇನ್ನೊಂದ್ ಸ್ವಲ್ಪ ಬಿಸಿ ಆಗ್ತಾ 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 ಇನ್ನ ನೀರ್ ಇನ್ನ ಜಾಸ್ತಿ ಬಿಸಿ ಆಗ್ತಾ ಹೋಯ್ತು. ಕಪ್ಪೆ ಏನ್ ಮಾಡ್ತು, ಇನ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಯ್ತು, ಇನ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಯ್ತು. ಸೊ ಮ್ಯಾಕ್ಸಿಮಮ್ ಕುದಿಯೋ ಲೆವೆಲ್ಗೆ ನೀರ್ ಫುಲ್ ಟಕ ಟಕ ಅಂತ ಬಿಸಿ ಆಗೋ ಲೆವೆಲ್ಗೆ ಬಂತು. ಇನ್ ತಡಿಯಕ್ ಆಗಲ್ಲ ಕಪ್ಪೆಗೆ. ಓಕೆ, ಆ ಟೈಮಲ್ಲಿ ಒದ್ಲಾಡಿ ಜಂಪ್ ಮಾಡ್ಬೇಕು ಅಂತ ಹೋಗುತ್ತೆ, ಬಟ್ ಜಂಪ್ ಮಾಡಕ್ ಆಗಲ್ಲ. ಯಾಕೆ ಹೇಳಿ ಕಾರಣ? ಎನಿಬಡಿ ನೋಸ್ ವಾಟ್ ಇಸ್ ದ ರೀಸನ್? ಜಂಪ್ ಮಾಡಕ್ ಆಗಲ್ಲ ಅದಕ್ಕೆ. ಯಾಕಂದ್ರೆ ಅದ್ರ ಎನರ್ಜಿ ಎಲ್ಲ ಕಳ್ಕೊಂಡ್ಬಿಟ್ಟಿರುತ್ತೆ ಅದು. ಯಾಕೆ? ತನ್ನ ಬಾಡಿನ ಅಡ್ಜಸ್ಟ್ ಮಾಡ್ಕೊಳ್ಳೋಕೆನೆ ಅದರ ಒಂದು ಎನರ್ಜಿನ ಏನ್ ಮಾಡುತ್ತೆ, ಅದು ಕಂಪ್ಲೀಟ್ ಆಗಿ ಖರ್ಚು ಮಾಡ್ಬಿಟ್ಟಿರುತ್ತೆ. ಸೊ ಜಂಪ್ ಮಾಡಕ್ ಆಗಲ್ಲ ಅದು. ಜಂಪ್ ಮಾಡಕ್ ಆಗ್ದಿರಾ ಒದ್ಲಾಡುತ್ತೆ, ಟ್ರೈ ಮಾಡುತ್ತೆ, ಜಂಪ್ ಮಾಡಕ್ ಟ್ರೈ ಮಾಡುತ್ತೆ, ಆಗಲ್ಲ. ಕೊನೆಗೆ ಆ ಬಿಸಿ ನೀರಲ್ಲಿ ಕುದ್ದು ಸತ್ತೋಗುತ್ತೆ. ಇಟ್ಸ್ ಅ ರಿಯಲ್ ಎಕ್ಸ್ಪೆರಿಮೆಂಟ್. ಸೊ ಫ್ರೆಂಡ್ಸ್, ಈ ಕಪ್ಪೆ ತರ ಮನುಷ್ಯ ಕೂಡ ತುಂಬಾ ಅಡ್ಜಸ್ಟ್ಮೆಂಟ್ ಮಾಡಿ 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 ಒಂಥರ ಸಿಕ್ಕಾಕೊಂಡ್ಬಿಟ್ಟು ದೇ ಬಿಕಮ್ ಅ ಫೇಲ್ಯೂರ್ ಪೀಪಲ್. ಏನು, ಸ್ವಲ್ಪ ಅರ್ನಿಂಗ್ಸ್ ಕಡಿಮೆ ಆಯ್ತಾ, ಓಕೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊ. ಸ್ವಲ್ಪ ಒಂದು ಚಿಕ್ಕ ಮನೆಗೆ ಹೋದ್ವಾ, ಓಕೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊ. ಓಕೆ ಇವಾಗ ಏನಿದೆ, ಸ್ವಲ್ಪ ಬೈಕ್ ಹಾಳಾಯ್ತು ಅಥವಾ ಸೈಕಲ್ ಹಾಳಾಯ್ತು ಅಥವಾ ಏನು, ಓಕೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊ. ಮೊಬೈಲ್ ರಿಪೇರಿ ಆಯ್ತಾ, ಗ್ಲಾಸ್ ಮುರಿದೋಯ್ತಾ ಅಥವಾ ಸ್ಕ್ರಾಚಸ್ ಬಂತಾ, ಓಕೆ ಇಷ್ಟಾದ್ರೂ ಇದೆಯಲ್ಲ, ಇದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಎಷ್ಟು ಜನ ಮಾಡ್ತೀರಿ ಈ ತರ ಅಡ್ಜಸ್ಟ್. ಸೊ ಈ ಅಡ್ಜಸ್ಟ್ ಅನ್ನೋ ಮೈಂಡ್ ಇದೆಯಲ್ವಾ, ಇಟ್ ಇಸ್ ಅ ಬಿಗ್ಗೆಸ್ಟ್ ಕ್ರಿಮಿನಲ್ ಮೈಂಡ್. ಅಡ್ಜಸ್ಟ್ ಮಾಡ್ತಾ ಮಾಡ್ತಾ ಇನ್ಫ್ಯಾಕ್ಟ್ ನಮ್ಮ ಪೊಟೆನ್ಶಿಯಲ್ ಹೆಂಗಪ್ಪ ಆಗ್ಬಿಡುತ್ತೆ ಅಂತ ಹೇಳಿದ್ರೆ, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಬಿಡು, ಇವತ್ತು ಏನಿದೆಯೋ ಅದ್ರಲ್ಲಿ ಅಡುಗೆ ಮಾಡೋಣ ಬಿಡು. ಅರೆ ಥಿಂಕ್ ಬಿಗ್. ನಾನು ಹೆಂಗೆ ಪಡೆಯೋದು, ಹೆಂಗೆ ದುಡ್ಡು ಮಾಡೋದು, ಹೆಂಗೆ ಅಚೀವ್ಮೆಂಟ್ಸ್ ಮಾಡೋದು, ಹೆಂಗೆ ಪಡ್ಕೊಳ್ಳೋದು ಅಂತ ಯೋಚನೆ ಮಾಡೋದೇ ಹೋಗ್ಬಿಡುತ್ತೆ ಮೈಂಡಿಂದ. ಯಾಕೆ? ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇಷ್ಟ ಇದೆಯಲ್ವಾ, ದೇವ್ರು ಇಷ್ಟು ಕೊಟ್ಟಿರಲ್ಲ, ಇದ್ರಲ್ಲಿ ಹೆಂಗಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಏನಾಗುತ್ತೆ, ನಾವು ಒಬ್ಬರೇ ಅಲ್ಲ, ನಮ್ಮ ಜೊತೆಗಿರೋ ಫ್ಯಾಮಿಲಿ ಮೆಂಬರ್ಸು ಇದೇ ಆಟಿಟ್ಯೂಡ್ ನ ಬಿಲ್ಡ್ ಮಾಡ್ಕೊಂಡ್ಬಿಡ್ತಾರೆ. ಮಕ್ಕಳು ಏನಾಗ್ತಾರೆ, ಇಟ್ ಅಫೆಕ್ಟ್ಸ್ ದ ಚಿಲ್ಡ್ರನ್. ಅವ್ರು ಏನ್ ಮಾಡ್ತಾರೆ, ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ, ಪೇರೆಂಟ್ಸ್ ಯಾವ ತರ ಬಿಹೇವ್ ಮಾಡ್ತಾರೆ, ಯಾವ ತರ ಬೆಳೀತಾ ಇದಾರೆ ಅಂತ, ಯಾವ ತರ ಲೈಫ್ ಲೀಡ್ ಮಾಡ್ತಿದಾರೆ ಅಂತ ಹೇಳಿ ಅವರು ಅದೇ ತರ ಬೆಳೀತಾರೆ. ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಇಲ್ಲ ಮಗ, ಇಲ್ಲ ಪುಟ್ಟ, ಇದೇ ಇರೋದಲ್ಲ, ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊ. ಓಕೆ ನಮ್ ಲೈಫ್ ಹಿಂಗೆ ಏನೋ, ನಾವು ಹಿಂಗೆ ಅಡ್ಜಸ್ಟ್ ಮಾಡ್. ಸೊ ಮಗು ಕೂಡ ಬೆಳೀತಾ ಏನೋ ಎಷ್ಟು ಮಾರ್ಕ್ಸ್ ಬರುತ್ತೋ, ಅಟ್ಲೀಸ್ಟ್ ಪಾಸ್ ಆದ್ನಲ್ಲ ಬಿಡು ಪರವಾಗಿಲ್ಲ, ಅಟ್ಲೀಸ್ಟ್ 40 ಬಂತಲ್ಲ 50 ಬಂತಲ್ಲ ಬಿಡು ಪರವಾಗಿಲ್ಲ, ಏನ್ ಹೇಳಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಬಿಡು. ಅಡ್ಜಸ್ಟ್ ಅನ್ನೋದೇನಪ್ಪ ಅಂದ್ರೆ ಇಟ್ಸ್ ಅನ್ ಕ್ರಿಮಿನಲ್ ಮೈಂಡ್, ಕ್ರಿಮಿನಲ್ ಆಟಿಟ್ಯೂಡ್. ಆಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ ನಮ್ಮಲ್ಲಿ ಎಷ್ಟು ಸಾಮರ್ಥ್ಯ ಇರುತ್ತೆ. ನೋ, ಶುಡ್ ನಾಟ್ ಅಡ್ಜಸ್ಟ್. ನಿಮ್ಮ ಸ್ಟ್ಯಾಂಡರ್ಡ್ಸ್ ಏನಿದೆ, ಆ ಸ್ಟ್ಯಾಂಡರ್ಡ್ಸ್ ತಕ್ಕನಂಗೆ ನಾವೇನ್ ಮಾಡ್ಬೇಕು, ನಮ್ಮ ಲೈಫ್ ಲೀಡ್ ಮಾಡ್ಬೇಕು. ಅದಕ್ಕೋಸ್ಕರ ನಾವು ವರ್ಕ್ ಮಾಡ್ಬೇಕು, ಎಫರ್ಟ್ ಹಾಕ್ಬೇಕು, ಹಾರ್ಡ್ ವರ್ಕ್ ಮಾಡ್ಬೇಕು. ಚೇಂಜ್ ದಟ್ ಆಟಿಟ್ಯೂಡ್. ಅಡ್ಜಸ್ಟ್ಮೆಂಟ್ ಮೈಂಡ್ ನ ಬಿಡಬೇಕು. ಸೊ ಆಸ್ಕ್ ಯುವರ್ ಸೆಲ್ಫ್, ಅಡ್ಜಸ್ಟ್ಮೆಂಟ್ ಮೈಂಡ್ ಎಷ್ಟು ಜನ ಮಾಡ್ತಾ ಇದ್ರಿ ಅಂತ ಹೇಳಿ ನಿಮಗೆ ನೀವು ಕೇಳ್ಕೊಳ್ಳಿ, 10ಕ್ಕೆ ಮಾರ್ಕ್ಸ್ ಕೊಟ್ಕೊಳ್ಳಿ. ಸೊ ನೋ ಪ್ಲಾನ್ಸ್, ನೋ ಎಕ್ಸಿಕ್ಯೂಷನ್. ಸೊ ಎಷ್ಟು ಜನ ಗುರಿಗಳು ಇಟ್ಕೊಳ್ತಾರೆ, ಬಟ್ ಅದಕ್ಕೆ ಎಕ್ಸಾಕ್ಟ್ಲಿ ಪ್ಲಾನ್ಸ್ ಇಟ್ಕೊಳ್ಳಲ್ಲ. ಸಣ್ಣ ಆಗ್ಬೇಕು, 10 kg ಸಣ್ಣ ಆಗ್ಬೇಕು ಡಿಸೈಡ್ ಮಾಡ್ತಾರೆ, ಗೋಲ್ ಇಟ್ಕೊಳ್ತಾರೆ, ಬಟ್ ಅದಕ್ಕೇನು ಪ್ಲಾನ್ಸ್ ಇಲ್ಲ. ಯೋಗ ಮಾಡ್ತಾರ, ಜಿಮ್ಗೆ ಹೋಗ್ತಾರ,
ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾರ, ಏರೋಬಿಕ್ಸ್ಗೆ ಹೋಗ್ತಾರ, ಬೆಳಗ್ಗೆ ಎದ್ದು ಜಾಗಿಂಗ್ ಹೋಗ್ತಾರ, ರನ್ನಿಂಗ್ ಹೋಗ್ತಾರ, ಪ್ಲಾನ್ಸೇ ಇಲ್ಲ. ಸುಮ್ಮನೆ 10 kg ಕಡಿಮೆ ಆಗ್ಬೇಕು, ನೋ ಎಕ್ಸಿಕ್ಯೂಷನ್, ಅದಕ್ಕೆ ಯಾವುದೇ ರೀತಿ ಸ್ಟೆಪ್ಸ್ ಕೂಡ ಇಲ್ಲ. ಸೊ ಎಲ್ಲಿಂದ ಅಚೀವ್ ಆಗುತ್ತೆ? ಅನ್ಕೊಂಡ್ಬಿಟ್ರೆ ಸಾಲದಿಲ್ಲ, ರೈಟ್? ಪ್ಲಾನ್ ಇರ್ಬೇಕು ಅದಕ್ಕೆ. ಓಕೆ, 10 kg ಸಣ್ಣ ಆಗ್ಬೇಕಂದ್ರೆ ಈ ತರ ಸಂಜೆ ಮೇಲೆ ತಿನ್ನೋದಿಲ್ಲ, ಡಯಟ್ ಮಾಡ್ತೀನಿ, ಅಥವಾ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಮಾಡ್ತೀನಿ, ಜೊತೆಗೆ ನೋ ಆಯಿಲಿ ಫುಡ್ಸ್, ನೋ ಔಟ್ಸೈಡ್ ಫುಡ್, ನೋ ಬೇಕರಿ ಫುಡ್. ಸೊ ಯು ಹ್ಯಾವ್ ಟು ಆಸ್ಕ್ ಮೀ ಲೈಕ್ ಹೆಲ್ತ್ ಟಿಪ್ಸ್ ಬೇಕಾ, ಅದರದ್ದೇ ಒಂದು ವಿಡಿಯೋ ಮಾಡಿ ಕಳಿಸ್ತೀನಿ ನಿಮ್ಗೆ. ಸೊ ಲೈಕ್ ದಟ್ ಯು ಹ್ಯಾವ್ ಟು ಹ್ಯಾವ್ ಅ ಪ್ಲಾನ್. ಏನೇ ಒಂದು ಗುರಿ ಇಟ್ಕೊಂಡ್ರು ಅದಕ್ಕೆ ಪ್ಲಾನಿಂಗ್ ಇರಬೇಕು. ಓಕೆ, ಈ ತರ ನಾನು ಅಚೀವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು 1 lakh rupees ಅರ್ನಿಂಗ್ಸ್ ಮಾಡಬೇಕು. ಓಕೆ, ಯಾವ ತರ 1 lakh rupees ಅರ್ನಿಂಗ್ ಮಾಡ್ತೀನಿ, ಈಗ ಇರೋ ಜಾಬ್ ಅಲ್ಲಿ ಇಷ್ಟು ಸ್ಯಾಲರಿ ಬರ್ತದೆ, ಓಕೆ, ಪ್ಲಸ್ ಬಿಟ್ಟು ಎಷ್ಟು ಅರ್ನಿಂಗ್ಸ್ ಮಾಡ್ಬೇಕಂದ್ರೆ ಏನೆಲ್ಲ ನಾನು ಮಾಡ್ಬೋದು, ಪ್ಲಾನ್ ಮಾಡಬೇಕು, ಅವಾಗ ನಿಮ್ಗೆ ಸಿಗಂತದ್ದು. ಸೊ ವಿತೌಟ್ ಪ್ಲಾನಿಂಗ್ ಯು ಕಾಂಟ್ ಎಕ್ಸಿಕ್ಯೂಟ್ ಆರ್ ಅಚೀವ್ ದ ಗೋಲ್. ಸೊ ಆಸ್ಕ್ ಯುವರ್ಸೆಲ್ಫ್, ಎಷ್ಟು ಜನ ಗುರಿ ಇಟ್ಕೊಂಡು ಪ್ಲಾನ್ ಮಾಡ್ತಿದ್ರಿ, ಪ್ಲಾನ್ ಮಾಡ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು, ಅಂಡ್ ಗ್ರೇಡ್ ಯುವರ್ ಸೆಲ್ಫ್, ಮಾರ್ಕ್ಸ್ ಕೊಟ್ಕೊಳ್ಳಿ ನಿಮಗೆ ನೀವು. Done. So next, the main reason is no strong motivation. ಯಾವುದೇ ರೀತಿಯಾದಂತ ಒಂದು ದೃಢ ನಿರ್ಧಾರ, ಸ್ಟ್ರಾಂಗ್ ಮೋಟಿವೇಶನ್ ಇಲ್ಲ. ಏನಾಗುತ್ತೆ, ಅನ್ಕೊಂಡ್ಮೇಲಿಂದ ಅದಕ್ಕೆ ಒಂದು ಬರ್ನಿಂಗ್ ಫೈರ್ ಇರಬೇಕು. ನಮ್ಮ ಒಳಗಡೆ ಏನಿರ್ಬೇಕು, ಕುದೀತಾ ಇರೋ ಒಂದು ಬೆಂಕಿ ತರ ಇರ್ಬೇಕು ಒಳಗಡೆ, ನಾನು ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು. ಅದಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಪರವಾಗಿಲ್ಲ ಬಿಡು, ಆಗಿಲ್ಲ ಅಂದ್ರೆ ನಡೆಯುತ್ತೆ ಅನ್ನೋ ಒಂದು ಆಟಿಟ್ಯೂಡ್ ಬಂದ್ಬಿಟ್ರೆ, ಒಂದು ಮೋಟಿವೇಶನ್, ಸ್ಟ್ರಾಂಗ್ ಮೋಟಿವೇಶನ್ ಇಲ್ಲ ಅಂತ ಹೇಳಿದ್ರೆ ವಿ ಕಾಂಟ್ ಅಚೀವ್ ದ ಗೋಲ್. ಅನ್ಕೊಳ್ತೀವಿ, ಗುರಿ ಇಟ್ಕೊಳ್ತೀವಿ, ಬಟ್ ನಾವು ಡೆಫಿನೆಟ್ಲಿ ಅಚೀವ್ ಮಾಡೋಕ್ಕಾಗಲ್ಲ. ಯಾಕೆ? ನಮ್ಮ ಹತ್ರ ಸ್ಟ್ರಾಂಗ್ ಮೋಟಿವೇಶನ್ ಇಲ್ಲ. ಸ್ಟ್ರಾಂಗ್ ಮೋಟಿವೇಶನ್ ಬಗ್ಗೆ ನೆಕ್ಸ್ಟ್ ಮುಂದಿನ ಸ್ಲೈಡ್ ಎಲ್ಲ ತಿಳ್ಕೊಳ್ಳೋಣ ಹೇಗೆ ಅಂತ ಹೇಳ್ಬಿಟ್ಟು. ಅಂಡ್ ನೋ ಡಿಸಿಪ್ಲಿನ್, ನೋ ಕಮಿಟ್ಮೆಂಟ್, ರೈಟ್? ಗೋಲ್ ಇಟ್ಕೊಳ್ತಾರೆ, ಬಟ್ ಅದಕ್ಕೆ ಶಿಸ್ತಿಲ್ದಿರ ಒಂದು ಯಾವುದನ್ನು ನಾವು ಕ್ರಮಬದ್ಧವಾಗಿ ನಾವು ಮಾಡಿಲ್ಲ ಅಂತ ಹೇಳಿದ್ರೆ ಗುರಿನ ತಲುಪಕ್ ಆಗೋದಿಲ್ಲ, ರೈಟ್? ಸೊ ಬಾಡಿ weight ಕಡಿಮೆ ಮಾಡ್ಬೇಕಂತ ಹೇಳಿದ್ರೆ ಡಿಸಿಪ್ಲಿನ್ಡ್ ಆಗಿ ಎವ್ರಿ ಡೇ ಏನ್ ಮಾಡ್ಬೇಕು, ಜಿಮ್ಗೆ ಹೋಗ್ಬೇಕು, ವರ್ಕೌಟ್ ಮಾಡ್ಬೇಕು, ಅಥವಾ ಸೈಕ್ಲಿಂಗ್ ಹೋಗ್ಬೇಕು, ಅಥವಾ ರನ್ನಿಂಗ್ ಮಾಡ್ಬೇಕು, ವಾಕಿಂಗ್ ಮಾಡ್ಬೇಕು, ಶಟಲ್ ಆಡ್ಬೇಕು. ಎವ್ರಿ ಡೇ ಡಿಸಿಪ್ಲಿನ್ಡ್ ಆಗಿ ಮಾಡ್ಬೇಕು. ಅದರ್ವೈಸ್ ಏನಾಯ್ತು, ಒಂದಿನ ಮಾಡ್ತೀನಿ, ಒಂದಿನ ಮಾಡಲ್ಲ, ನೋ ಕಮಿಟ್ಮೆಂಟ್, ಮಾಡಿದ್ರೆ ಮಾಡಿಲ್ಲ ಅಂದ್ರೆ ಮಾಡಿಲ್ಲ. ಸೊ ಹೌ ಇಟ್ ಈಸ್ ಪಾಸಿಬಲ್? ಹೇಗೆ ಗುರಿ ಅಚೀವ್ ಆಗುತ್ತಾ? ಪಾಸಿಬಲ್? Not possible, right? So without discipline, without commitment, not possible. So ಎಷ್ಟು ಜನ ನೀವು ಡಿಸಿಪ್ಲಿನ್ ಇಟ್ಕೊಳ್ತಾ ಇದ್ರಿ ಅಥವಾ ಡಿಸಿಪ್ಲಿನ್ ಇಟ್ಕೊಳ್ತಾ ಇರಲಿಲ್ಲ, ಕಮಿಟ್ಮೆಂಟ್ ಇತ್ತು ಅಥವಾ ಕಮಿಟ್ಮೆಂಟ್ ಇರಲಿಲ್ಲ? ಆಸ್ಕ್ ಯುವರ್ ಸೆಲ್ಫ್ ಅಂಡ್ ರೇಟ್ ಯುವರ್ ಸೆಲ್ಫ್. ಗ್ರೇಡ್ ಕೊಟ್ಕೊಳ್ಳಿ ನಿಮಗೆ ನೀವು, 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಟ್ಕೊಳ್ತೀರಾ ಅಂತ ಹೇಳಿ ಬರ್ಕೊಳ್ಳಿ, ನಿಮ್ ಬುಕ್ಕಲ್ಲಿ ಬರ್ಕೊಳ್ಳಿ. ಸೊ ಲುಕ್ ಅಟ್ ಓವರ್ ಆಲ್, ಇಷ್ಟು ನೋಡ್ಬಿಟ್ಟು, ಇಷ್ಟು ಸೇರಿಸ್ಬಿಟ್ಟು ಓವರ್ ಆಲ್ ಆಗಿ ಇಷ್ಟೆಲ್ಲ ಕಾರಣಗಳು, ಗುರಿ ಅಚೀವ್ ಆಗದೆ ಇರೋದಕ್ಕೆ ಇಷ್ಟೆಲ್ಲ ಕಾರಣಗಳನ್ನ ಸೇರಿಸಿ 10ಕ್ಕೆ ಓವರ್ ಆಲ್ ನಿಮ್ಮನ್ನು ನೀವು ಆಡಿಟ್ ಮಾಡಿದಾಗ 10ಕ್ಕೆ ನೀವು ಎಷ್ಟು ಮಾರ್ಕ್ಸ್ ಕೊಟ್ಕೊಳ್ಬೋದು? ಎಸ್ ಸರ್, ಇದೆಲ್ಲ ಕಾರಣದಿಂದ ನಾನು ಮಾಡಕ್ ಆಗ್ತಿಲ್ಲ, ಅಚೀವ್ ಆಗ್ತಿಲ್ಲ ಅಂದ್ರೆ, ಓಕೆ, ಹಂಗಂದ್ರೆ 8, 9. ಸೊ ಗಿವ್ ಯೋರ್ ಸೆಲ್ಫ್ ಮಾರ್ಕ್ಸ್. Good. Many people are interacting. I'm very happy, very excited actually. Right? So last 2 ಮಾಸ್ಟರ್ ಕ್ಲಾಸ್ ತಗೊಂಡಿದ್ದೆ, ಒಂದು ಮೈಂಡ್ ಪವರ್ ಬಗ್ಗೆ, ಒಂದು ಕಮ್ಯುನಿಕೇಶನ್ ಸ್ಕಿಲ್ ಬಗ್ಗೆ. ಬಟ್ ಈ ಸೆಷನ್ ಅಲ್ಲಿ ತುಂಬಾ ಜನ ಇಂಟ್ರಾಕ್ಟ್ ಮಾಡ್ತಾ ಇದ್ದೀರಾ. ವೆರಿ ಹ್ಯಾಪಿ, ರೈಟ್? ಥ್ಯಾಂಕ್ ಯು. ಓಕೆ, ಶಲ್ ವಿ ಮೂವ್ ಫಾರ್ವರ್ಡ್? ಮುಂದಕ್ಕೆ ಹೋಗೋಣ. ಡನ್? ಇಲ್ಲಿವರೆಗೂ ಕ್ಲಿಯರ್ ಆಗಿದೆಯಲ್ಲ? ಅರ್ಥ ಆಗಿದೆಯಲ್ಲ? ಕ್ಲಿಯರ್? ಓಕೆ, ವಿಲ್ ಮೂವ್ ಆನ್. ಸೊ ಹಾಗಾದ್ರೆ ಈಗ ಒಂದು ಅರ್ಥ ಮಾಡ್ಕೊಂಡ್ವಿ, ಯಾಕೆ ಗುರಿಗಳು ಅಚೀವ್ ಆಗೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಯಾಕೆ ಫೇಲ್ ಆಗುತ್ತೆ? ಫಸ್ಟ್ ಆಫ್ ಆಲ್, ಗುರಿ ಅನ್ನೋದೇ ಇಟ್ಕೊಳ್ಳಲ್ಲ ಜನ. 80% ಪೀಪಲ್ ಗುರಿ ಇಟ್ಕೊಳ್ಳಲ್ಲ. ನಾನು ಹೇಳ್ತೀನಿ, ಬರ್ಕೊಡ್ತೀನಿ, ನಾನು ಬರೀ ಅನ್ಕೊಳ್ತಾರ ಅಷ್ಟೇ. ಓಕೆ, ಬಟ್ 20% ಗೋಲ್ ಇಟ್ಕೊಳ್ತಾರೆ, ಅಚೀವ್ ಮಾಡ್ತಾರೆ. ಬಟ್ ಆ 80% ಅಲ್ಲಿ ಕೂಡ ಮ್ಯಾಕ್ಸಿಮಮ್ ಪೀಪಲ್ ಗುರಿ ಇಟ್ಕೊಂಡ್ರು ಯಾಕೆ ಅಚೀವ್ ಮಾಡೋಕ್ಕಾಗಲ್ಲ ಅನ್ನೋಕ್ಕೆ ನಾವು ರೀಸನ್ಸ್ ನ ಅರ್ಥ ಮಾಡ್ಕೊಂಡ್ವಿ. ಫಸ್ಟ್ ಆಫ್ ಆಲ್, ಗೋಲ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಗೋಲ್ಸ್ ಅಂದ್ರೆ ಏನು, ಡ್ರೀಮ್ಸ್ ಅಂದ್ರೆ ಏನು, ವಿಷನ್ ಅಂದ್ರೆ ಏನು? ಕೆಲವರಿಗೆ ಕನ್ಫ್ಯೂಷನ್ಸ್ ಇರುತ್ತೆ ಅಥವಾ ಕ್ಲಾರಿಟಿ ಇರೋದಿಲ್ಲ. ನಿಮ್ಗೆ ಯಾರಿಗಾದ್ರೂ ಕ್ಲಾರಿಟಿ ಇದೆಯಾ? ಗೋಲ್ ಅಂದ್ರೇನು, ಡ್ರೀಮ್ ಅಂದ್ರೇನು, ವಿಷನ್ ಅಂದ್ರೇನು ಅರ್ಥ ಇದೆಯಾ, ಗೊತ್ತಿದೆಯಾ? ಇಫ್ ಯು ನೋ, ಯು ಕ್ಯಾನ್ ಟೈಪ್ ಆರ್ ಅನ್ಮ್ಯೂಟ್ ಮಾಡ್ಕೊಂಡು ಆನ್ಸರ್ ಮಾಡ್ತೀರಾ ಅಂದ್ರೂ ಓಕೆ.
ರೈಸ್ಡ್ ಹ್ಯಾಂಡ್ 3 ಜನ ಕೈ ಎತ್ತಿದ್ದಾರೆ. ಓಕೆ, ಅಂದ್ರೆ ಅರ್ಥ ನೀವು ಮಾತಾಡ್ಬೇಕಂತನಾ? ನನಗೆ ಅರ್ಥ ಆಗಿಲ್ಲ. ಓಕೆ, ಮಾತಾಡ್ಬೇಕಂತನಾ? ಓಕೆ, ಅಲ್ಲ ಅಲ್ಲ ಅಲ್ಲ, ಅನ್ಮ್ಯೂಟ್. ನೋ ಸರ್. ಓಕೆ, ನೋ ಪ್ರಾಬ್ಲಮ್. ಓಕೆ, ಫಸ್ಟ್ ಆಫ್ ಆಲ್ ಗೋಲ್, ಡ್ರೀಮ್ ಅಂಡ್ ವಿಷನ್ ಅರ್ಥ ಮಾಡ್ಕೊಳ್ಳೋಣ. ಓಕೆ, ವಿಷನ್ ಬಗ್ಗೆ ಹೇಳ್ತೀನಿ, ಫಸ್ಟ್ ಡ್ರೀಮ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಡ್ರೀಮ್ ಅಂದ್ರೆ ಏನು? ಡ್ರೀಮ್ ಅಂತ ಹೇಳಿದ್ರೆ ಸರ್ ರಾತ್ರಿ ಕನ್ಸು ಬರುತ್ತಲ್ಲ ಸರ್, ನಿದ್ದೆ ಮಾಡಿದಾಗ, ಅದೆಲ್ಲ ಕನ್ಸು. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆ ಕನ್ಸು ಎಲ್ಲರಿಗೂ ಬರುತ್ತೆ, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಡ್ರೀಮ್ಸ್ ಅಂತ ಹೇಳಿದ್ರೆ ಬೇರೆ, ನಾನು ಡ್ರೀಮ್ಸ್ ಹೇಳ್ತಾ ಇದ್ದೆ. ಕನಸು, ನಾನು ಒಂದು ದೊಡ್ಡ ಬಂಗ್ಲೆಯಲ್ಲಿ ವಾಸ ಮಾಡಬೇಕು. ದೊಡ್ಡ ಬಂಗ್ಲೆ 30-60 ಅಥವಾ 40-60, ನಮ್ದೇ ಒಂದು ಲ್ಯಾಂಡ್ ಇರಬೇಕು, ಒಂದು ಜಮೀನ್ ಇರಬೇಕು, ಒಂದು ಎಸ್ಟೇಟ್ ಇರಬೇಕು, ರೈಟ್? ಇದು ಕನಸು. ಫಾರಿನ್ ಸುತ್ತಬೇಕು, 5-6 ದೇಶಗಳು ಸುತ್ತಬೇಕು, ಕನಸು. ಫ್ಲೈಟ್ ಅಲ್ಲಿ ಓಡಾಡಬೇಕು, ಕನಸು, ರೈಟ್? ರಾಯಲ್ ಲೈಫ್ ಎಂಜಾಯ್ ಮಾಡಬೇಕು, ಕನಸು, ರೈಟ್? ಇಸ್ಂಟ್ ಇಟ್? ರಾಯಲ್ ಒಳ್ಳೆ ಕಾರ್ ತಗೊಂಡು ಕಾರಲ್ಲಿ ಝೂಮ್ ಅಂತ ಓಡಾಡಬೇಕು, ಕನಸು. ಕರೆಕ್ಟಾ? ಡು ಯು ಥಿಂಕ್ ಈ ಕನಸು ಅಚೀವ್ ಆಗುತ್ತಾ? ಕನಸು ಅಚೀವ್ ಆಗತ್ತೆ ಯಾವಾಗಪ್ಪ ಅಂತ ಹೇಳಿದ್ರೆ, ಕನಸನ್ನ ನಾವು ಗುರಿಗಳಾಗಿ ಕನ್ವರ್ಟ್ ಮಾಡಿದ್ರೆ ಮಾತ್ರ ಅದು ಅಚೀವ್ ಆಗುತ್ತೆ. ಲೆಟ್ ಮಿ ರಿಪೀಟ್, ಡ್ರೀಮ್ಸ್ ಬಿಕಮ್ ಗೋಲ್ಸ್ ಬೈ ಕ್ಲಾರಿಟಿ, ಡೆಡ್ಲೈನ್ ಅಂಡ್ ಆಕ್ಷನ್. ಓಕೆ, ನಾನು ಶ್ರೀಮಂತ ಆಗ್ಬೇಕು, ಅದು ಬರೇ ಕನಸು, ಬರೇ ಒಂದು ವಿಶ್ ಅಥವಾ ಒಂದು ಆಸೆ ತರ ಅಷ್ಟೇ. ಅದು ದೇರ್ ಇಸ್ ನೋ ಕ್ಲಾರಿಟಿ. ಶ್ರೀಮಂತ ಅಂದ್ರೆ ಅರ್ಥ ಏನು? ಒಂದು ಭಿಕ್ಷುಕನಿಗೆ ಶ್ರೀಮಂತ ಅಂದ್ರೆ 1 ಲಕ್ಷ ರೂಪಾಯಿ ಬಂದ್ರೆ ಶ್ರೀಮಂತ ಅವನಿಗೆ ಅಂತ ಅನ್ಸ್ಬಿಡುತ್ತೆ. ನನ್ನ ಹತ್ರ 1 ಲಕ್ಷ ರೂಪಾಯಿ ಇದೆ, ಕರೆಕ್ಟ್ ಅಲ್ವಾ? ಅದೇ ಒಂದು ಆರ್ಡಿನರಿ ವ್ಯಕ್ತಿಗೆ 1,000 ಕೋಟಿ ಸಿಕ್ಕಿದ್ರೆ ಏನರ್ಥ? ಓ ವಾವ್, ಸಮಥಿಂಗ್ ಗ್ರೇಟ್ ಅಮೌಂಟ್. ಅದೇ ಧೀರುಭಾಯ್ ಅಂಬಾನಿಗೆ ಹೋಗ್ಬಿಟ್ಟು ಅಥವಾ ಮುಖೇಶ್ ಅಂಬಾನಿಗೆ ಹೋಗ್ಬಿಟ್ಟು 1,000 ಕೋಟಿ ಅಂದ್ರೆ ಏನು ಅನ್ಸುತ್ತೆ? ಅಂದ್ರೆ ಅರ್ಥ, ಸೊ ಡ್ರೀಮ್ಸ್ ಬಿಕಮ್ ಗೋಲ್ ಬೈ ಕ್ಲಾರಿಟಿ ಅಂಡ್ ಡೆಡ್ಲೈನ್ ಅಂಡ್ ಆಕ್ಷನ್. ಆ ಕನಸುಗಳು ಏನಾಗ್ಬೇಕು? ಕ್ಲಾರಿಟಿ ಬೇಕು. ಶ್ರೀಮಂತ ಅಂದ್ರೆ ಏನು? ನಾನು ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ 50 ಲಕ್ಷ ರೂಪಾಯಿ ಅಥವಾ 1 ಕೋಟಿ ರೂಪಾಯಿ ಬರಬೇಕು ಅಂದ್ರೆ ಅರ್ಥ ಏನೋ? ನಾನು 1 ಕೋಟಿ ರೂಪಾಯಿ ಅರ್ನ್ ಮಾಡಿ ಕೋಟ್ಯಾಧಿಪತಿ ಆಗ್ಬೇಕು, 1 ಕೋಟಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೇಕು. ಓಕೆ, ಅವಾಗ ಏನಾಗುತ್ತೆ? ಅದು ಗೋಲ್ ಆಗುತ್ತೆ. ಗೋಲ್. ನಾನು ಸಣ್ಣ ಆಗ್ಬೇಕು, ಫಿಟ್ ಆಗ್ಬೇಕು, ಅದು ಬರೀ ಕನ್ಸಷ್ಟೇ. ಗೋಲ್ ಅಂದ್ರೆ ಏನು? ನಾನು ಲೆಟ್ಸ್ ಸೇ 75 ಕಿಲೋ ಇದ್ರೆ ನಾನು 60 ಕಿಲೋ ಆಗ್ಬೇಕು, ಅಥವಾ 65 ಕಿಲೋ ಆಗ್ಬೇಕು, ಅಥವಾ ನಂದು ಇಂಚಸ್ ಎಷ್ಟು ಕಡಿಮೆ ಆಗ್ಬೇಕು, ಬರ್ಕೋಬೇಕು. ಅಂದ್ರೆ ಕ್ಲಾರಿಟಿ ಬೇಕು. ಯು ಶುಡ್ ಹ್ಯಾವ್ ಅ ಕ್ಲಾರಿಟಿ ಅಂಡ್ ಡೆಡ್ಲೈನ್. ಡೆಡ್ಲೈನ್ ಇರ್ಬೇಕು ಎಲ್ಲದಕ್ಕೂ. ಅಂದ್ರೆ ಏನು? ಇಷ್ಟು ವರ್ಷದಲ್ಲಿ ನಾನು ಇಷ್ಟು ಲಕ್ಷ, ಇಷ್ಟು ಕೋಟಿ ಅರ್ನ್ ಮಾಡಬೇಕು, ಅಥವಾ ಇಷ್ಟು ವರ್ಷದಲ್ಲಿ ಅಥವಾ ಇಷ್ಟು ತಿಂಗಳಲ್ಲಿ ನಾನು ಕಾರ್ ತಗೋಬೇಕು. ಕ್ಲಾರಿಟಿ, ಯಾವ ಕಾರ್ ತಗೊಳ್ಬೇಕು. ಆಕ್ಷನ್, ಅದಕ್ಕೋಸ್ಕರ ಏನ್ ಮಾಡ್ತೀನಿ ನಾನು? ಓಕೆ, ಇಷ್ಟು ಲಕ್ಷ, ಇಷ್ಟು ಕೋಟಿ ಅರ್ನ್ ಮಾಡ್ಬೇಕಂದ್ರೆ ಏನ್ ಆಕ್ಷನ್? ಅದಕ್ಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ, ಅಥವಾ ಎಕ್ಸ್ಟ್ರಾ ವರ್ಕ್ ಮಾಡ್ತೀರಾ, ಅಥವಾ ನಿಮ್ಮ ಒಂದು ಸ್ಕಿಲ್ ನ ಬೆಳೆಸ್ಕೊಳ್ತೀರಾ, ನಾಲೆಜ್ ನ ಬೆಳೆಸ್ಕೊಳ್ತೀರಾ? ಅದಕ್ಕೋಸ್ಕರ ಏನ್ ಕೆಲಸ ಮಾಡ್ತೀರಾ? ಪ್ಲಾನ್ ಏನು? ಸೊ ವೆನ್ ಡ್ರೀಮ್ಸ್ is given clarity, deadline and action, that becomes goal. Clear? Otherwise just a dream. And dreams may achieve, may not be achieved. I was very clear. See, ನಾನು ತುಂಬಾ ಕನ್ಸು ಕಾಣ್ತಾ ಇದ್ದೆ, ಬಟ್ ನಾನು ಹಾಗೆ ಬೆಳೀತಾ ನನ್ನ ನಾಲೆಜ್ ಪಡ್ಕೊಂಡ್ಮೇಲಿಂದ ಐ ವಾಸ್ ವೆರಿ ಕ್ಲಿಯರ್. ಆ ಕನಸುಗಳನ್ನೆಲ್ಲ ಗುರಿಗಳ ಕನ್ವರ್ಟ್ ಮಾಡ್ಕೊಂಡೆ. ನಾನು ಚಿಕ್ಕವನಿದ್ದಾಗ ತುಂಬಾ ಕನ್ಸು ಕಾಣ್ತಾ ಇದ್ದೆ, ನಾನು ಫ್ಲೈಟ್ ಅಲ್ಲಿ ಓಡಾಡ್ಬೇಕು, ಪ್ಲೇನಲ್ಲಿ ಓಡಾಡ್ಬೇಕು, ರೈಟ್? ನಾನು ಒಂದ್ಸರಿ ನಮ್ಮ ಅಜ್ಜಿ ಹತ್ರ ಹೋಗ್ಬಿಟ್ಟು ಹೇಳಿದ್ದೆ, ನಾನು ಕಾರ್ ತಗೊಳ್ತೀನಿ ಅಜ್ಜಿ ಅಂತ ಹೇಳ್ಬಿಟ್ಟು. ಅವ್ರೊಂದ್ ಮಾತು ಹೇಳಿದ್ರು, ಹೋಗೋ ತಿರ್ಗನ್ ಕನ್ಸ್ ಕಾಣ್ಬೇಡ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೆ, ನಾನು ಕಾರ್ ತಗೊಳ್ತೀನಿ ಅಂತ ಹೇಳ್ಬಿಟ್ಟು. ಹಂಗೆ ಬೆಳೀತಾ ನಾನು ಇನ್ನೊಂದು ಡಿಸೈಡ್ ಮಾಡಿದೆ, ನಾನು ಮದುವೆ ಹಾಕಿನ ಮೊದಲು ಕಾರ್ ತಗೊಂಡಿರ್ತೀನಿ ಅಂತ ಹೇಳ್ಬಿಟ್ಟು. ಅಂಡ್ ಬೈ ಟಿಲ್ ನೌ ಐ ಡೋಂಟ್ ನೋ, ಸುಮಾರು 5-6 ಕಾರ್ ಎಲ್ಲ ಚೇಂಜ್ ಮಾಡ್ಬಿಟ್ಟಿದ್ದೀನಿ ನಾನು, ರೈಟ್? So I achieved, before my marriage itself, I achieved 2 cars, in fact, right? So already 3-4 ದೇಶ ಸುತ್ತಿದ್ದೀನಿ ನಾನು. So I achieved, like ನನ್ನ ಡ್ರೀಮ್ಸ್ ಏನ್ ಮಾಡಿದೆ, ಗುರಿಗಳ ಕನ್ವರ್ಟ್ ಮಾಡ್ಕೊಂಡೆ. I decided ಎಷ್ಟು ಲಕ್ಷ ಸಾಲ ಇದೆ. ನಾನು ಚಿಕ್ಕವನಿದ್ದಾಗ ಮನೇಲಿ ತುಂಬಾ ಸಾಲ ಇತ್ತು, ರೈಟ್? ಸೊ ಎಲ್ಲ ಸಾಲ ತೀರಿಸ್ಬೇಕು, ನಮ್ಮ ತಂಗಿ ಮದುವೆ ಮಾಡಬೇಕು. ಹ್ಯಾಡ್ ಆಲ್ ದ ಕ್ಲಾರಿಟಿ.
ಸೊ ಆ ಕ್ಲಾರಿಟಿ ಇದ್ದಾಗ ಏನಾಗುತ್ತೆ, ಡ್ರೀಮ್ಸ್ ಬಿಕಮ್ ಗೋಲ್ಸ್ ಅಂಡ್ ವಿಲ್ ಗೆಟ್ ದ ಆಕ್ಷನ್ ಪ್ಲಾನ್. ಸೊ ವಿಷನ್ ಅಂದ್ರೆ ಏನ್ ಸರ್? ಹಾಗಾದ್ರೆ ವಿಷನ್ ಇಸ್ ಅ ಪಾತ್ ಟು ಅಚೀವ್. ಅಂದ್ರೆ ಅರ್ಥ, ಲೆಟ್ಸ್ ಸೇ ಇವಾಗ ನಾವ್ ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕು. ಮೈಸೂರು ಅನ್ನೋದೇನು ಒಂದು ಗೋಲ್. ಮೈಸೂರಿಗೆ ಹೋಗ್ಲಿಕ್ಕೆ ನಾವು ಬೈ ರೋಡ್ ಹೋಗ್ಬೋದು, ಬೈ ಟ್ರೈನ್ ಹೋಗ್ಬೋದು, ಬೈ ಫ್ಲೈಟ್ ಅಲ್ಲೂ ಹೋಗ್ಬೋದು. ಸೊ ಯಾವ ಪಾತಲ್ಲಿ ಹೋಗ್ತೀರಾ? ಸೊ ಗಾಂಧೀಜಿಗೆ ಏನಿತ್ತು? ಫ್ರೀಡಮ್, ಸ್ವಾತಂತ್ರ್ಯ ತಂದ್ಕೊಡ್ಬೇಕು ಅನ್ನೋದು ಗುರಿ, ಕನಸಲ್ಲೇ ಇದ್ದಿದ್ದು. ಅದಕ್ಕೆ ಪಾತ್ ಏನ್ ಚೂಸ್ ಮಾಡಿದ್ರು ಅವರು? ಹಿಂಸೆನಾ ಅಹಿಂಸೆನಾ? ಸತ್ಯ ಮತ್ತು ಅಹಿಂಸೆನ ಪಾತ್ನ ಚೂಸ್ ಮಾಡೋದು. ದಟ್ ಈಸ್ ಅ ವಿಷನ್. ಮದರ್ ತೆರೇಸಾ ಹೆಲ್ಪಿಂಗ್ ಹ್ಯುಮ್ಯಾನಿಟಿ, ಹೆಲ್ಪಿಂಗ್ ಪೀಪಲ್, ಯಾವ ಪಾತ್ ಚೂಸ್ ಮಾಡಿದ್ರು? ಸರ್ವಿಂಗ್, ಆ ಪಾತ್ ಚೂಸ್ ಮಾಡಿದ್ರು. ಅಂದ್ರೆ ಟ್ರೈನ್ ಅಲ್ಲಿ ಹೋಗ್ತೀವಿ ಅಂದ್ರೆ ನಾವು, ಟ್ರೈನ್ ಒಂದೊಂದು ಸ್ಟೇಷನ್ ಬಂದಾಗ್ಲೂ ನಿಲ್ಸುತ್ತೆ, ಒಂದೊಂದು ಸ್ಟೇಷನ್ ಎಂಡ್ ವರ್ಗೂ ಹೋಗುತ್ತೆ. ದಟ್ ಈಸ್ ಅವರ್ ಡೆಸ್ಟಿನೇಷನ್, ದಟ್ ಈಸ್ ಅವರ್ ಎಂಡ್ ಗೋಲ್. ಆ ಟ್ರೈನ್ ಪಟ್ರಿ ಮೇಲೆ ಹೋಗುತ್ತಲ್ವಾ, ಟ್ರ್ಯಾಕ್ ಮೇಲೆ ಹೋಗುತ್ತಲ್ಲ, ದಟ್ ಈಸ್ ಅ ವಿಷನ್. ಯಾವ ಮುಖಾಂತರ ನೀವು ಅಚೀವ್ ಮಾಡ್ತೀರಾ? ವಿಷನ್ ಇಸ್ ವಾಟ್ ಯುವರ್ ಪರ್ಪಸ್ ಆರ್ ಇಂಟೆನ್ಷನ್. ಯಾವ ತರ ನೀವು ಅಚೀವ್ ಮಾಡ್ತೀರಾ ಅಂತ. ಸೊ ದಟ್ ಇಸ್ ಅ ವಿಷನ್, ರೈಟ್? ಐ ಥಿಂಕ್ ಯು ಗಾಟ್ ದ ಕ್ಲಾರಿಟಿ. ಸೊ ಟಾಟಾ ಕಂಪನಿ ಹ್ಯಾಸ್ ಅ ವಿಷನ್. ಅವರ ಒಂದು ಕ್ಲಿಯರ್ ವ್ಯಾಲ್ಯೂಸ್ ನಲ್ಲೇ, ಪ್ರಿನ್ಸಿಪಲ್ ಅಲ್ಲೇ ಹಾಕಿದ್ದಾರೆ ಅವರು. ಅವರ ಒಂದು ಅರ್ನಿಂಗ್ಸ್ ನ ಒಂದು more than 50% they give back to the society. That's a path they choose, isn't it? Are you getting my point? So goals, dreams and vision na ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೊಳ್ತೀನಿ. ನಿಮ್ಗೆ ಅರ್ಥ ಆಗಿದೆಯಾ? ಕ್ಲಾರಿಟಿ ಸಿಕ್ಕಿದೆ? ಆರ್ ಯು ವಿತ್ ಮೀ? ಎಸ್? ಶಲ್ ವಿ ಮೂವ್ ಆನ್? ಮುಂದಕ್ಕೆ ಹೋಗ್ಬೋದಾ? ಡನ್. ಐ ಥಿಂಕ್ ನೋಟ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಸೊ ಫಾರ್ಮ್ಯಾಟ್ ಆಫ್ ಗೋಲ್. ಎಷ್ಟು ಜನಕ್ಕೆ ಗುರಿಗಳನ್ನ ಹೇಗೆ ಸೆಟ್ ಮಾಡ್ಕೋಬೇಕು, ಗುರಿಗಳನ್ನ ಹೇಗೆ ಫಿಕ್ಸ್ ಮಾಡ್ಕೋಬೇಕು, ಬರ್ಕೋಬೇಕಂತ ಎಷ್ಟು ಜನಕ್ಕೆ ಗೊತ್ತಿಲ್ಲ, ಅಥವಾ ಎಷ್ಟು ಜನ ತಿಳ್ಕೊಳಕ್ ಆಸೆ ಇದೆ? ರೈಸ್ ಯುವರ್ ಹ್ಯಾಂಡ್ಸ್. ಎಷ್ಟು ಜನಕ್ಕೆ ತಿಳ್ಕೊಳಕ್ ಆಸೆ ಇದೆ? ಆಲ್? ಆಲ್ಮೋಸ್ಟ್ ಆಲ್? Let us know. So there are 5 areas of life. ಮೇಜರ್ ಆಗಿ ನಾನು ಹೇಳ್ತಾರೆ ಅಂತದ್ದು. ಇನ್ನ ಡೀಪ್ ಆಗಿ ಹೋದ್ರೆ ಇನ್ನ ತುಂಬಾ ಏರಿಯಾಸ್ ಅಲ್ಲಿ ಫಿಕ್ಸ್ ಮಾಡ್ಕೋಬಹುದು. ಬಟ್ ಲೈಫ್ ಅಲ್ಲಿ 5 ಮೇಜರ್ ಏರಿಯಾದಲ್ಲಿ ನೀವು ಗೋಲ್ ನ ಫಿಕ್ಸ್ ಮಾಡ್ಕೋಬಹುದು. ಒಂದು ಪರ್ಸನಲ್ ಲೈಫ್, ಕೆರಿಯರ್ ಲೈಫ್, ಫೈನಾನ್ಷಿಯಲ್ ಲೈಫ್, ಫ್ಯಾಮಿಲಿ ಅಂಡ್ ಸೋಷಿಯಲ್. ಪರ್ಸನಲ್ ಅಂದ್ರೆ ಏನು? ಸ್ವಂತ ನಿಮ್ಮ ಮೇಲಿನ ಒಂದು ಗುರಿ. ನಾನು ಸಣ್ಣ ಆಗ್ಬೇಕು, ನಾನು ಇಂಗ್ಲಿಷ್ ಕಲಿಬೇಕು, ನಾನು ಸ್ವಿಮ್ಮಿಂಗ್ ಕಲಿಬೇಕು, ಅಥವಾ ನಾನು ಕಂಪ್ಯೂಟರ್ ಕಲಿಬೇಕು, whatever your personal goal. ಇಷ್ಟು ಬುಕ್ ಓದ್ಬೇಕು ನಾನು, ದಟ್ ಈಸ್ ಆಲ್ ಪರ್ಸನಲ್ ಗೋಲ್ಸ್, ರೈಟ್? ನಿಮಗೆ ಸಂಬಂಧಪಟ್ಟಂತ ಗುರಿಗಳು ಎಲ್ಲ ಪರ್ಸನಲ್ ಗೋಲ್ಸ್. ಸೊ ಯು ಹ್ಯಾವ್ ಟು ಹ್ಯಾವ್ ಅ ಸಪರೇಟ್ ಲಿಸ್ಟ್. ನಿಮ್ಮ ಪರ್ಸನಲ್ ಗೋಲ್ಸ್ ನ ನೀವು ಸೆಟ್ ಮಾಡ್ಕೋಬೇಕು ಫಸ್ಟ್. ನೆಕ್ಸ್ಟ್ ಕಮ್ಸ್ ಕೆರಿಯರ್ ಗೋಲ್. ನಿಮ್ಮ ಬಿಸ್ನೆಸ್ ಇರ್ಬೋದು, ಜಾಬ್ ಇರ್ಬೋದು, ಕೆರಿಯರ್ ಗೋಲ್ಸ್. ಇಷ್ಟು ವರ್ಷದಲ್ಲಿ ನಾನು ಯಾವ ಪೋಸ್ಟಿಗೆ ರೀಚ್ ಆಗ್ಬೇಕು, ಯಾವಾಗ ಮ್ಯಾನೇಜರ್, ಜನರಲ್ ಮ್ಯಾನೇಜರ್ ಆಗ್ಬೇಕು, ಅಥವಾ ಯಾವಾಗ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ಬೇಕು, ಅಥವಾ ನಾನು ಬಿಸ್ನೆಸ್ ಅಲ್ಲಿ ಅಂತ ಹೇಳಿದ್ರೆ ಯಾವಾಗ ಬ್ರಾಂಚ್ ಓಪನ್ ಮಾಡಬೇಕು, ಯಾವಾಗ ಪ್ರಮೋಷನ್ಸ್ ಕೊಡಬೇಕು, ಎಷ್ಟು ಲಕ್ಷ ಟರ್ನ್ ಓವರ್ಸ್ ಮಾಡಬೇಕು. ದೀಸ್ ಆರ್ ಆಲ್ ಕಮ್ಸ್ ಕೆರಿಯರ್ ಗೋಲ್ಸ್. ಸೊ ಫೈನಾನ್ಷಿಯಲ್ ಗೋಲ್ ಅಂದಾಗ ಏನು? ನಿಮ್ಮ ಸೇವಿಂಗ್ಸ್, ಬ್ಯಾಂಕ್ ಬ್ಯಾಲೆನ್ಸ್. ಈಗ ಇಷ್ಟು ಅರ್ನಿಂಗ್ಸ್ ಇದೆ, ಆಫ್ಟರ್ ಆಲ್ ಎಕ್ಸ್ಪೆನ್ಸಸ್ ಇಷ್ಟು ಸೇವಿಂಗ್ಸ್ ಆಗ್ತಾ ಇದೆ. ಸೊ ಬೈ ದ ಎಂಡ್ ಆಫ್ ದಿಸ್ ಇಯರ್ ಆರ್ ಬೈ ಎಂಡ್ ಆಫ್ ನೆಕ್ಸ್ಟ್ ಇಯರ್, ಬೈ ಎಂಡ್ ಆಫ್ 5 years ನನ್ನ ಸೇವಿಂಗ್ಸ್ ಎಷ್ಟಾಗಿರ್ಬೇಕು, ಅಥವಾ ನನ್ನ ಒಂದು ಅಸೆಟ್ ಎಷ್ಟಾಗಿರ್ಬೇಕು. ದೀಸ್ ಆರ್ ದ ಫೈನಾನ್ಷಿಯಲ್ ಗೋಲ್ಸ್. ಸೊ ಫ್ಯಾಮಿಲಿ ಗೋಲ್ ಅಂತ ಹೇಳಿದಾಗ ಏನು? ಸೊ ಮನೆಗೆ ಏನ್ ಬೇಕು, ಅಥವಾ ಮನೆಗೆ ಈ ವರ್ಷದಲ್ಲಿ ನಾನು ಎಲ್ಲಿ ಟ್ರಿಪ್ ಹೋಗ್ತೀನಿ ಫ್ಯಾಮಿಲಿನ ಕರ್ಕೊಂಡು, ಅಥವಾ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ದೀಸ್ ಆರ್ ಆಲ್ ಫ್ಯಾಮಿಲಿ ಗೋಲ್ಸ್, ರೈಟ್? ಮಗನ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ, ವೈಫ್ ಜೊತೆ, ಪೇರೆಂಟ್ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ. ದೀಸ್ ಆರ್ ಆಲ್ ಫ್ಯಾಮಿಲಿ ಗೋಲ್ಸ್, ರೈಟ್? ಸೊ ನೆಕ್ಸ್ಟ್ ಕಮ್ ಸೋಷಿಯಲ್ ಗೋಲ್. ಎಷ್ಟು ಜನ ಸೋಷಿಯಲ್ ಗೋಲ್ ನ ಇಟ್ಕೊಂಡಿದ್ದೀರಾ ಅಥವಾ ಇಟ್ಕೊಳ್ತೀರಾ, ಅಥವಾ ಇದ್ರ ಬಗ್ಗೆ ಗೊತ್ತು? ಸೋಷಿಯಲ್ ಗೋಲ್ ಅಂದ್ರೇನು? ಸೊಸೈಟಿ. ಸಿ ಒನ್ ಥಿಂಗ್ ಪೀಪಲ್ ಮಿಸ್ ಔಟ್, ಬಿಸ್ನೆಸ್ ಪೀಪಲ್ ಇರ್ಬೋದು ಅಥವಾ ಜಾಬ್ ಯಾರೇ ಇರ್ಬೋದು, ತುಂಬಾ ಜನ ಮಿಸ್ ಮಾಡ್ಕೊಳ್ಳೋಂಥದ್ದು 90% ಮಿಸ್ ಮಾಡೋದಪ್ಪ ಸೋಷಿಯಲ್ ಗೋಲ್. ಸೋಷಿಯಲ್ ಗೋಲ್ ಅಂದ್ರೆ ಸಿ ವಿ ಹ್ಯಾವ್ ಟು ಸರ್ವ್ ಪೀಪಲ್. ನಾವು ಬರೇ ಪಡ್ಕೊಳಕ್ ಬಂದಿಲ್ಲ ಈ ಭೂಮಿ ಮೇಲೆ, ನಾವು ಕೊಡೋದಿಕ್ ಬಂದಿರೋಂಥದ್ದು. ದ ಮೋರ್ ಯು ಗಿವ್, ದ ಮೋರ್ ಯು ಗೆಟ್ ಬ್ಯಾಕ್. ರಿಪೀಟ್ ವಿತ್ ಮೀ. The more you give, the more you get back. ನೀವು ಎಷ್ಟು ಕೊಡ್ತೀರಾ ಜಾಸ್ತಿ, ಅಷ್ಟು ವಾಪಸ್ ನಿಮಗೆ ಬರುತ್ತೆ.
ಅರ್ಥ ಆಗ್ತಾ ಇದೆಯಾ? ಸೊ ನಾವು ತುಂಬಾ ಚಾರಿಟಿ ಮಾಡೋಂಥ ಅಭ್ಯಾಸ ಇಟ್ಕೋಬೇಕು, ಬೇರೆಯವ್ರಿಗೆ ಹೆಲ್ಪ್ ಮಾಡೋಂಥ ಅಭ್ಯಾಸ ಇಟ್ಕೊಳ್ಬೇಕು, ರೈಟ್? ಮನೆಯಲ್ಲಿ ಕೆಲ್ಸದವ್ರು ಬರ್ತಾರೆ ಅಥವಾ ಬಿಸ್ನೆಸ್ ಅಲ್ಲಿ ಅಥವಾ ಎಷ್ಟೋ ಜನಕ್ಕೆ ನೀಡ್ ಇರುತ್ತೆ, ಅವರ ಮಕ್ಕಳಿಗೆ ಫೀಸ್ ಕಟ್ಟಕ್ಕಿರೋದಿಲ್ಲ ಅಥವಾ ಅವ್ರಿಗೆ ಬುಕ್ಸ್ ಕೊಡ್ಸ್ಕೊಳಕ್ಕೆ ದುಡ್ಡಿರೋದಿಲ್ಲ, ಅಂತವ್ರಿಗೆಲ್ಲ ನಮ್ಮ ಕೈಯಿಂದ ಸಹಾಯ ಮಾಡಬೇಕು. ಅವ್ರಿಗೆ ಏನೂ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಬ್ಲಡ್ ಡೊನೇಟ್ ಮಾಡ್ಬೋದು. ಫ್ರಮ್ ಲಾಸ್ಟ್ 10-15 years ಇಂದ ನಾನು ಆಲ್ಮೋಸ್ಟ್ 15 years ನಾನು ಎವ್ರಿ ಇಯರ್ ನನ್ನ ಬರ್ತ್ಡೇ ಟೈಮಲ್ಲಿ ನಾನು ಬ್ಲಡ್ ಡೊನೇಟ್ ಮಾಡ್ತೀನಿ. ನಾನು ದಟ್ಸ್ ಅಷ್ಟೇ ಅಲ್ಲ, ನಾನು ಇನ್ನೂ ತುಂಬಾ ಮಾಡ್ತೀನಿ. ನಮ್ದೇ ಒಂದು ಶಿಕ್ಷಣ ಅಂತ ಹೇಳ್ಬಿಟ್ಟು NGO ಇದೆ. ಸೊ ಅದ್ರ ಮುಖಾಂತರ ನಾನು ತುಂಬಾ ಸೊಸೈಟಿಗೆ ಹೆಲ್ಪ್ ಮಾಡ್ತೀನಿ. ಓಕೆ, ಶಿಕ್ಷಣ ಅಂತ ಹೇಳ್ಬಿಟ್ಟು ಐ ಆಮ್ ದ ಪ್ರೆಸಿಡೆಂಟ್, ಫೌಂಡರ್ ಪ್ರೆಸಿಡೆಂಟ್. ಸೊ ಲೈಕ್ ದಟ್ ಸೋಷಿಯಲ್ ಗೋಲ್ಸ್ ಏನ್ ಇಟ್ಕೊಳ್ತೀರಾ, ಫ್ರಮ್ ದಟ್ ಯು ಗೆಟ್ ಲಾಡ್ ಆಫ್ ನೆಟ್ವರ್ಕ್, ಲಾಡ್ ಆಫ್ ಕನೆಕ್ಷನ್ಸ್, ಲಾಡ್ ಆಫ್ ಎನರ್ಜಿ. ತುಂಬಾ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ಸ್ ಕೂಡ ಸಿಗುತ್ತೆ, ಲೈಫಲ್ಲಿ ನೆಮ್ಮದಿ ಕೂಡ ಸಿಗುತ್ತೆ, ರೈಟ್? ನೀವು 100 ರೂಪಾಯಿ ದುಡೀರಿ, 10 ರೂಪಾಯಿ ಅದಕ್ಕೆ ಸೊಸೈಟಿಗೆ ಅಥವಾ ಹೆಲ್ಪಿಂಗ್ಗೆ ಅಂತ ಎತ್ತಿಡಬೇಕು. ದಟ್ಸ್ ಹೌ ಯು ಟು ಲೀಡ್ ಯುವರ್ ಲೈಫ್. 1000 ರೂಪಾಯಿ ಬರ್ಲಿ, 1,00,000 ರೂಪಾಯಿ ಬರ್ಲಿ, 1,00,00,000 ರೂಪಾಯಿ ಬರ್ಲಿ, ಬಟ್ ಬಂದಿದ್ರಲ್ಲಿ ಇಷ್ಟು ಅಂತ ಹೇಳಿ ಸೊಸೈಟಿಗೆ ಹೆಲ್ಪಿಂಗ್ಗೆ ಅಂತ ನೀವು ಗೋಲ್ ಇಟ್ಕೊಳ್ಬೇಕು. ಕ್ಲಿಯರ್? 5 ಏರಿಯಾಸ್. ಎಷ್ಟು ಜನ ಈ ತರ 5 ಏರಿಯಾಸ್ ಅಲ್ಲಿ ಗೋಲ್ ಇಟ್ಕೊಳ್ತಾ ಇದ್ರಿ? ನೋ, 50-50. ಎಸ್. ಸೊ ಮೇಜರ್ ಆಗಿ ಈ 5 ಏರಿಯಾಸ್ ಅಲ್ಲಿ ಗೋಲ್ ಇಟ್ಕೊಳ್ಬೇಕು ನೀವು, ರೈಟ್? ಸೊ ನೆಕ್ಸ್ಟ್ ಕಮ್ಸ್ ಹೇಗೆ ಇಟ್ಕೋಬೇಕು ಗೋಲ್ಸ್ ಅಂತ ಹೇಳಿದ್ರೆ, ಸ್ಮಾರ್ಟ್ ಆಗಿ ಇಟ್ಕೋಬೇಕು ಗೋಲ್ಸ್. ಗೋಲ್ಸ್ ಶುಡ್ ಬಿ ಸ್ಪೆಸಿಫಿಕ್, ಸ್ಮಾರ್ಟ್, SMART, ಸ್ಮಾರ್ಟ್. ಸ್ಪೆಸಿಫಿಕ್ ಆಗಿರ್ಬೇಕು, ಮೆಜರಬಲ್ ಆಗಿರ್ಬೇಕು, ಅಚೀವಬಲ್ ಆಗಿರ್ಬೇಕು, ರಿಲೆವೆಂಟ್ ಆಗಿರ್ಬೇಕು, ಟೈಮ್ ಬೌಂಡ್ ಆಗಿರ್ಬೇಕು. ಸ್ಪೆಸಿಫಿಕ್ ಅಂದ್ರೆ ಏನು? ಕ್ಲಿಯರ್ ಆಗಿರ್ಬೇಕು. ಏನು, ನಮ್ಗೆ ಪ್ರಮೋಷನ್ ಆಗ್ಬೇಕು, ಈ ಪೋಸ್ಟ್ಗೆ ಈ ತರ ಪ್ರಮೋಷನ್ ಆಗ್ಬೇಕು, ಕರೆಕ್ಟ್? ಅಥವಾ ಈ ತರ ಬಿಸ್ನೆಸ್ ಶುರು ಮಾಡ್ಬೇಕು, ಅಥವಾ ನಾನು ಇಷ್ಟು ಬಾಡಿ ವೆಯ್ಟ್ ರೆಡ್ಯೂಸ್ ಮಾಡ್ಬೇಕು, ಅಥವಾ ಇಷ್ಟು ಇಂಚ್ ಕಡಿಮೆ ಮಾಡ್ಬೇಕು, ಆರ್ ಇಷ್ಟು ಬುಕ್ಸ್ ಓದ್ಬೇಕು ನಾನು, ಆರ್ ಇಷ್ಟು ಮಾರ್ಕ್ಸ್ ತೆಗೆದು ನಾನು ಪಾಸ್ ಆಗ್ಬೇಕು, ರ್ಯಾಂಕ್ ತೆಗಿಬೇಕು, ವಾಟ್ ಎವರ್ ಇಟ್ ಈಸ್. ಸ್ಪೆಸಿಫಿಕ್ ಇರ್ಬೇಕು, ಮೆಜರಬಲ್ ಇರ್ಬೇಕು, ಅದು ಲೆಕ್ಕ ಮಾಡಂಗಿರ್ಬೇಕು. 10 kg ಆರ್ 50,000 ರೂಪಾಯಿ ಎಕ್ಸ್ಟ್ರಾ ಸ್ಯಾಲರಿ ಅರ್ನ್ ಆಗಂಗ್ ಆಗ್ಬೇಕಾ, ಆರ್ 1,00,000 ರೂಪಾಯಿ ಎಕ್ಸ್ಟ್ರಾ ಪ್ರಾಫಿಟ್ ಮಾಡ್ಬೇಕಾ. ಮೆಜರಬಲ್ ಆಗಿರ್ಬೇಕು ಅಂಡ್ ಅಚೀವಬಲ್. ಇಟ್ ಶುಡ್ ಬಿ ಲೈಕ್ ಸಮಥಿಂಗ್ ಅಚೀವಬಲ್. ಇಟ್ ಈಸ್ ನಾಟ್ ಲೈಕ್ ನಾನು ಸಡನ್ ಆಗಿ ಗುರಿ ಇಟ್ಕೊಳ್ಳುವಂಥದ್ದೇನು, ನಾನು ಚಂದ್ರದ ಮೇಲೆ ಹೋಗ್ಬಿಟ್ಟು ಮನೆ ಮಾಡಬೇಕು, ಇದು ಅಚೀವಬಲ್ ರಿಲೆವೆಂಟ್ ಗೋಲಾ? ಇದು ಅಚೀವಬಲ್ ಗೋಲಾ? ನಾವು ಮೇ ಬಿ ಪ್ರಾಕ್ಟಿಕಲ್, ಬಟ್ ಐ ಡೋಂಟ್ ನೋ, ಸದ್ಯಕ್ಕಂತೂ ಅದು ಅಚೀವಬಲ್ ಆಗಲ್ಲ. ಸೊ ಇಟ್ ಶುಡ್ ಬಿ ಅಚೀವಬಲ್, ಪ್ರಾಕ್ಟಿಕಲ್ ಆಗಿರ್ಬೇಕು ಗೋಲ್ಸ್. ಅಂಡ್ ರಿಲೆವೆಂಟ್. ರಿಲೆವೆಂಟ್ ಅಂದ್ರೆ ಏನು? ನಿಮಗೆ ಸಂಬಂಧಪಟ್ಟಂತ ಗುರಿ ಆಗಿರ್ಬೇಕು. ಇಟ್ ಈಸ್ ನಾಟ್ ಶುಡ್ ಬಿ ಲೈಕ್ ಬೇರೆ ಯಾರಿಗೋ ವ್ಯಕ್ತಿಗೆ ಸಂಬಂಧಪಟ್ಟಂತಾಗಿರ್ಬೇಕು. ಓಕೆ, ನಮ್ಮ ಗುರಿ ಏನಿದ್ರು ನಮ್ಮ ಕರ್ನಾಟಕದ CM ಚೇಂಜ್ ಆಗ್ಬೇಕು, ಅದು ನಿಮ್ ಸಂಬಂಧಪಟ್ಟಿದ್ದಲ್ಲ. ಸೊ ನಿಮ್ಗೇನ್ ಸಂಬಂಧಪಟ್ಟಿದೆ ಆ ಗುರಿ ಆ ಗುರಿನ ಇಟ್ಕೊಳ್ಬೇಕು. ರಿಲೆವೆಂಟ್ ಟು ಯು, ನಿಮಗೆ ಬದಲಾವಣೆ ತರಂತ ಗುರಿಗಳಾಗಿರ್ಬೇಕು. ಪ್ಲಸ್ ಟೈಮ್ ಬೌಂಡ್, ಡೆಡ್ ಲೈನ್ ಇಟ್ಕೋಬೇಕು, ಇಷ್ಟು ದಿನದಲ್ಲಿ ಅಥವಾ ಇಷ್ಟು ತಿಂಗಳಲ್ಲಿ ಅಥವಾ ಇಷ್ಟು ಸಮಯದಲ್ಲಿ ಇದು ಅಚೀವ್ ಆಗ್ಬೇಕು ಅಂತ. ಅವಾಗ ಮಾತ್ರ ಅದಕ್ಕೊಂದು ಕ್ಲಾರಿಟಿ ಸಿಗಂತದ್ದು. ಸ್ಮಾರ್ಟ್ ಆಗಿರ್ಬೇಕು ನಿಮ್ಮ ಗೋಲ್ಸ್. ಕ್ಲಿಯರ್? ಸೊ 5 areas and it should be smart. And next 3 types of goals. ಒಂದು ಲಾಂಗ್ ಟರ್ಮ್ ಗೋಲ್. ಫ್ರೆಂಡ್ಸ್, ನಾನು ಮೊದಲು ತುಂಬಾ ಹೇಳ್ಕೊಡ್ತಾ ಇದ್ದೆ ಲಾಂಗ್ ಟರ್ಮ್ ಗೋಲ್ ಅಂತ ಹೇಳ್ಬಿಟ್ಟು, ಬಟ್ ನೌ ಐ ಡೋಂಟ್ ಟೀಚ್ ಮಚ್ ಲಾಂಗ್ ಟರ್ಮ್ ಗೋಲ್ ಅಂತ ನಾನು ಹೇಳೋದಿಲ್ಲ. ಯಾಕಂದ್ರೆ ಐ ಡೋಂಟ್ ಬಿಲೀವ್ ಇನ್ ಲಾಂಗ್ ಟರ್ಮ್ ಗೋಲ್ಸ್. ಯಾಕೆ ಅಂತ ಹೇಳ್ತೀನಿ ಕೇಳಿ. ಟೆಕ್ನಾಲಜಿ ಎಷ್ಟು ಚೇಂಜ್ ಆಗ್ತದೆ, ಎಷ್ಟು ಫಾಸ್ಟ್ ಆಗಿದೆ ಅಂತ ಹೇಳಿದ್ರೆ, ನಾಳೆ ಏನ್ ಬರುತ್ತೆ ಹೊಸ ಟೆಕ್ನಾಲಜಿ ನಮ್ಗೆ ಗೊತ್ತಿಲ್ಲ, ರೈಟ್? ಅಥವಾ ಗೊತ್ತಿಲ್ಲ ಅಂದ್ರೆ ಹೊಸದ್ ಬರ್ತಾ ಇರುತ್ತೆ. ಎವ್ರಿ ಡೇ ಕೀಪ್ ಚೇಂಜಿಂಗ್, ರೈಟ್? 5 ವರ್ಷದಲ್ಲಿ ನಾನು ಲೆಟ್ಸ್ ಸೇ ಟಾಟಾ ಹೆಕ್ಸಾನ್ ತಗೊಳ್ತೀನಿ ಅಂತ ಅನ್ಕೊಂಡ್ರೆ 5 ವರ್ಷದಲ್ಲಿ ಆ ಕಾರ್ ಇರುತ್ತೋ ಇಲ್ಲ ಗೊತ್ತಿಲ್ಲ, ಅಥವಾ ಇನ್ನ ಸೂಪರ್ ಆಗಿರೋ ಕಾರ್ ಬಂದಿರುತ್ತೆ. ಸೊ ಇಟ್ ಡಸಂಟ್ ಮೇಕ್ ಸೆನ್ಸ್. ಸೊ ಲಾಂಗ್ ಟರ್ಮ್ ಗೋಲ್ ಸದ್ಯಕ್ಕಂತೂ ಐ ಡೋಂಟ್ ಪ್ರಿಫರ್ ದಟ್. ಬಟ್ ಲಾಂಗ್ ಟರ್ಮ್ ಗೋಲ್, ದೊಡ್ಡ ಕನಸಿಗೆ ದೊಡ್ಡ ಗೋಲ್ ಇಟ್ಕೊಳ್ಬಹುದು ನೀವು. ಮನೆ, ರೈಟ್? ಆರ್ ಫಾರಿನ್ ಟ್ರಿಪ್, ಆ ಥರ ಏನಾದ್ರು ಪ್ಲಾನ್ ಮಾಡಾಗಿದ್ರೆ ಲಾಂಗ್ ಟರ್ಮ್ ಗೋಲ್ ಇಟ್ಕೊಳ್ಳಿ. ಶಾರ್ಟ್ ಟರ್ಮ್ ಗೋಲ್ ಯಾವುದು? 1 year or 6 months, ಲೈಕ್ ಪ್ರಮೋಷನ್ಸ್ ಆರ್ ಸ್ಟಡೀಸ್, ಆರ್ ನಿಮ್ಮ ಹೆಲ್ತ್ ವೈಸ್ ಇರ್ಬೋದು, ಲೈಕ್ ಕೆರಿಯರ್ ಇರ್ಬೋದು, ಫೈನಾನ್ಷಿಯಲ್ ಇರ್ಬೋದು, ಸೇವಿಂಗ್ಸ್ ಇರ್ಬೋದು, ರೈಟ್? ಈ ವರ್ಷ ಅಥವಾ ಈ 6 ತಿಂಗಳಲ್ಲಿ ನಾವೆಲ್ಲರೂ ಟ್ರಿಪ್ ಹೋಗ್ಬೇಕು ಅಥವಾ ಏನೇ ಒಂದು ಇರ್ಬೋದು, ಫ್ಯಾಮಿಲಿದು ಇರ್ಬೋದು. ಸೊ ದಟ್ ಕ್ಯಾನ್ ಬಿ ಅ ಶಾರ್ಟ್ ಟರ್ಮ್ ಗೋಲ್, 6 months ಆರ್ 1 year ಒಳಗಡೆ. ನೆಕ್ಸ್ಟ್ ಈಸ್ ಇಮ್ಮಿಡಿಯೇಟ್ ಗೋಲ್. ಇಮ್ಮಿಡಿಯೇಟ್ ಗೋಲ್, ಈ ಒಂದು ವಾರದಲ್ಲಿ ಈ ಒಂದು ಬುಕ್ ಓದಿ ಮುಗಿಸ್ತೀನಿ ನಾನು, ಈ ಕೋರ್ಸ್ನ ಅಟೆಂಡ್ ಮಾಡಿ ಮುಗಿಸ್ತೀನಿ ನಾನು, ಅಥವಾ 1 month ಅಲ್ಲಿ ನಾನು ಈ ಕೆಲಸನ ಮಾಡಿ ಮುಗಿಸ್ತೀನಿ. ದಟ್ ಶುಡ್ ಬಿ ಅ ಇಮಿಡಿಯೇಟ್ ಗೋಲ್.
1 week or 1 month or 2 months or 3 months maximum ಅಲ್ಲಿ ಮಾಡೋಂಥದ್ದು immediate goals. So you should have a clarity, like so goals ಅಲ್ಲಿ personal smart ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಅದರಲ್ಲಿ ಲಾಂಗ್ ಟರ್ಮ್ ಯಾವುದು, ಶಾರ್ಟ್ ಟರ್ಮ್ ಯಾವುದು, ಇಮಿಡಿಯೇಟ್ ಯಾವುದು. So you should have a clarity about all these things. Done? Clear? Helpful? Benefit? Wait for the bonuses. Okay, so now comes how to achieve the goals. Very important part. Very important. ಎಷ್ಟು ಜನಕ್ಕೆ ಬೇಕು? ಹೇಗೆ ಸರ್ ಗೊತ್ತಾಯ್ತು ಗೋಲ್ ಯಾಕೆ ಅಚೀವ್ ಆಗಲ್ಲ, ಹೇಗೆ ಇಟ್ಕೋಬೇಕು, ಏನ್ ಫಾರ್ಮ್ಯಾಟ್ ಎಲ್ಲ ಅರ್ಥ ಆಯ್ತು, ಹೇಗೆ ಅಚೀವ್ ಮಾಡ್ಬೇಕು ಸರ್ ಅದನ್ನ ಹೇಳಿ ಇವಾಗ. ಎಷ್ಟು ಜನಕ್ಕೆ ಬೇಕು? Are you ready? Yes. Say yes. Type in yes. I want some interaction. You say yes, yes, yes. Thank you, thank you. Okay, so first of all, goals ನೀವು ಸೆಟ್ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಫಸ್ಟ್ ಯು ನೀಡ್ ಟು ಫೈಂಡ್ ವೈ. ಏನಕ್ಕೆ ಬೇಕಾದ್ ನನ್ನ ಗುರಿ, ಏನಕ್ಕೆ ನಾನು ಅಚೀವ್ ಮಾಡಬೇಕು. ನೀವು ಯಾವಾಗ ಅದಕ್ಕೆ ಕಾರಣ ಯಾಕೆ ಅಂತ ನೀವು ಹುಡ್ಕೊಂಡ್ಬಿಟ್ರೆ 90% ನೀವು ಅಚೀವ್ ಮಾಡ್ದಂಗೆ ಲೆಕ್ಕ. ಯಾಕೆ ಬೇಕಾ ಗುರಿ ನಿಮ್ಗೆ, ಯಾಕೆ ಅಚೀವ್ ಆಗ್ಬೇಕು. ಸೊ ತುಂಬಾ ಜನ ಏನಪ್ಪಾ ಅಂತ ಹೇಳಿದ್ರೆ, ನಾನು ಶ್ರೀಮಂತ ಆಗ್ಬೇಕು ಅಂತ ಗುರಿ ಇಟ್ಕೊಳ್ತಾರೆ, ಬಟ್ ಯಾಕೆ ಶ್ರೀಮಂತ ಆಗ್ಬೇಕು ಅನ್ನೋದಕ್ಕೆ ಕಾರಣ ಗೊತ್ತಿರಲ್ಲ. ಕಾರ್ ತಗೊಳ್ಬೇಕು, ಓಕೆ ಕಾರ್ ತಗೊಂಡು ಏನ್ ಮಾಡ್ತೀಯಾ? ಓಡಿಸ್ತೀನಿ ಅಷ್ಟೇ. ನಂಗಂದ್ರೆ ಬಾಡಿಗೆ ಕಾರ್ ತಗೊಂಡು ಓಡಿಸ್ಬೋದಲ್ವಾ, ಓಲಾ ಊಬರ್ ಅಲ್ಲಿ ತಗೊಂಡು ಓಡಿಸ್ಬೋದಲ್ವಾ, ಫಾರ್ ಎಕ್ಸಾಂಪಲ್ ಹೇಳ್ತಾರಂತದ್ದು. ದಟ್ ಡಸಂಟ್ ಹ್ಯಾವ್ ಅ ಎಕ್ಸಾಕ್ಟ್ ರೀಸನ್ ವೈ, ರೈಟ್? ನಾನು ಚಿಕ್ಕನಿಂದ ವರ್ಕ್ ಮಾಡಕ್ ಶುರು ಮಾಡಿದೆ. ಐ ಹ್ಯಾಡ್ ಅ ವೆರಿ ಕ್ಲಿಯರ್ ವೈ ಫಾರ್ ಮೀ. ಸಾಲ ತೀರಿಸ್ಬೇಕು, ತಂಗಿ ಮದುವೆ ಮಾಡಬೇಕು, ರೈಟ್? ಸೊ ನಾವು ಬಾಡಿಗೆ ಮನೇಲಿ ಇದ್ವಿ, ಮಳೆ ಬಂದ್ರೆ ನೀರ್ ಸೋರ್ತಾ ಇತ್ತು. ಸೊ ಐ ಹ್ಯಾಡ್ ಅ ವೆರಿ ಕ್ಲಿಯರ್ ಮೈಂಡ್, ಏನಂತ, ಓನ್ ಹೌಸ್ ಮಾಡಬೇಕು. ಸೊ ವೆನ್ ಯು ಹ್ಯಾವ್ ಅ ವೈ, ನಿಮ್ಗೆ ಏನ್ ಸಿಗುತ್ತೆ? ಸ್ಟ್ರಾಂಗ್ ಮೋಟಿವೇಶನ್ ಸಿಗುತ್ತೆ, ಸ್ಟ್ರಾಂಗ್ ಪರ್ಪಸ್ ಸಿಗುತ್ತೆ, ರೈಟ್? ಸಣ್ಣ ಆಗ್ಬೇಕು, ಯಾಕೆ ಸಣ್ಣ ಆಗ್ಬೇಕು ಅಂತ ಬರೀರಿ. 1 2 3 ವೈ ಐ ನೀಡ್ ಟು ರೆಡ್ಯೂಸ್ ಮೈ ವೇಟ್. ಯಾಕೆ ಸಣ್ಣ ಆಗ್ಬೇಕು? ನಾನು ಚೆನ್ನಾಗಿ ಕಾಣಿಸ್ತೀನಿ, ನಾನು ಹೆಲ್ತಿ ಆಗಿರ್ತೀನಿ, ಜನ ನನ್ಗೆ ಅಪ್ರಿಶಿಯೇಟ್ ಮಾಡ್ತಾರೆ, ನನಗೆ ಫಿಟ್ ಆಗಿರ್ತೀನಿ, ನಾನು ಆರೋಗ್ಯವಾಗಿರ್ತೀನಿ ನಾನು, ರೈಟ್? 10 ಕಾರಣಗಳು ಕೊಡಿ, ಆವಾಗ ನೋಡಿ ನಿಮ್ಗೆ ಮೋಟಿವೇಶನ್. ಉದ್ದೇಶ ಸ್ಟ್ರಾಂಗ್ ಆಗಿದ್ರೆ, ಮೋಟಿವೇಶನ್ ಸ್ಟ್ರಾಂಗ್ ಇದ್ರೆ, ನಿಮ್ಗೊಂದು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಲೆಟ್ಸ್ ಸೇ ಜಸ್ಟ್ ಇಮ್ಯಾಜಿನೇಷನ್, ಬೈ ಗಾಡ್ ಗ್ರೇಸ್ ಎಲ್ಲ ಚೆನ್ನಾಗಿರ್ಲಿ, ಎಲ್ಲ ಒಳ್ಳೇದೇ ಆಗ್ಲಿ. ಓಕೆ, ಕಟ್. ಇನ್ ಕೇಸ್ ಏನಾದ್ರೂ ಹೆಲ್ತ್ ಇಶ್ಯೂಸ್ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಅಲ್ಲಿ ಅಥವಾ ಒಂದು ನಮ್ಮ ಇಷ್ಟವಾದ ಪರ್ಸನ್ಗೆ ಏನೋ ಒಂದು ಹೆಲ್ತ್ ಇಶ್ಯೂ ಆಯ್ತಂದ್ರೆ, ಮಿಡ್ ನೈಟ್ ಅಲ್ಲಿ ನಾವು ಎದ್ದು, ಮಳೆ ಬರ್ತಾ ಇರ್ಲಿ, ಗುಡುಗು ಸಿಡ್ಲು ಬರ್ತಾ ಇರ್ಲಿ, ಓಡೋಗ್ಬಿಟ್ಟು ನಾವು ಮೆಡಿಸಿನ್ ತರಬೇಕಾ ಅಥವಾ ಡಾಕ್ಟರ್ ಕರ್ಕೊಂಡು ಬರ್ಬೇಕಾ ಅಥವಾ ಹಾಸ್ಪಿಟಲ್ಗೆ ಹೋಗ್ಬೇಕಾ, ನಾವು ಮಾಡ್ತೀವ ಮಾಡಲ್ವಾ? ವಿಲ್ ವಿ ಡೂ ಆರ್ ನಾಟ್? ಮಾಡ್ತೀವಿ ತಾನೆ? ಯಾಕೆ? ಸ್ಟ್ರಾಂಗ್ ರೀಸನ್ ಇದೆ. ಓ, ನಮ್ಮ ಫ್ಯಾಮಿಲಿ ಪರ್ಸನ್, ವೆರಿ ಇಂಪಾರ್ಟೆಂಟ್ ಪರ್ಸನ್, ಅದಕ್ಕೆ ಎಕ್ಸ್ಕ್ಯೂಸ್ ಕೊಡಲ್ಲ ನಾವು. ಯಾಕೆ? ಸ್ಟ್ರಾಂಗ್ ರೀಸನ್ ಇದೆ. ಸೊ ಸೇಮ್ ಲೈಕ್ ದಟ್, ಯಾವಾಗ ನಮ್ಗೆ ಸ್ಟ್ರಾಂಗ್ ರೀಸನ್ ಇರುತ್ತೆ ಗೋಲ್ಗೆ, ವಿ ವೋಂಟ್ ಗಿವ್ ಎಕ್ಸ್ಕ್ಯೂಸಸ್. ಮಾಡ್ತೀವಿ ಅವಾಗ. ಯಾಕೆ ಬೇಕು ನಿಮ್ಗೆ ದುಡ್ಡು? ಬರೀರಿ, ನನ್ನ ಹತ್ರ ಇಷ್ಟು ಲಕ್ಷ ರೂಪಾಯಿ ಇದ್ರೆ, ನನ್ನ ತಿಂಗಳು 1 ಲಕ್ಷ ರೂಪಾಯಿ ಅರ್ನ್ ಮಾಡ್ತಾ ಇದ್ರೆ, ನಾನು ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ಬೋದು, ಒಳ್ಳೆ ಮನೆಯಲ್ಲಿ ವಾಸ ಮಾಡ್ಬೋದು, ಇಷ್ಟೆಲ್ಲ ಐಟಮ್ಸ್ ತಗೊಳ್ಬೋದು, ನಾನು ಇಷ್ಟು ಒಳ್ಳೆ ಎಜುಕೇಶನ್ ಕೊಡ್ಬೋದು ಮಕ್ಕಳಿಗೆ, ಅಥವಾ ಈ ರೀತಿ ನಾನು ಒಳ್ಳೆ ಮೊಬೈಲ್ ತಗೊಂಡು ಎಂಜಾಯ್ ಮಾಡ್ಬೋದು, ಅಥವಾ ಒಳ್ಳೆ ಫುಡ್ ತಗೊಳ್ಬೋದು, ಅಥವಾ ಈ ತರ ಒಂದು ಟ್ರಿಪ್ಗೆ ಹೋಗ್ಬೋದು, ಈ ತರ ಎಂಜಾಯ್ ಮಾಡ್ಬೋದು. ರೈಟ್ ಡೌನ್ ದ ರೀಸನ್ಸ್ ವೈ ಯು ನೀಡ್ ದಟ್ 1 lakh rupees ಮಂತ್ಲಿ ಅರ್ನಿಂಗ್ಸ್. ಯಾಕೆ 1 lakh rupees ಬರ್ಬೇಕು? ಕಾರಣಗಳು ಬರೀರಿ. ಯು ಸಿ ದ ಚೇಂಜಸ್ ಇನ್ ಯೋರ್ ಸೆಲ್ಫ್. ನೆಕ್ಸ್ಟ್, ಪವರ್ ಆಫ್ ರೈಟಿಂಗ್ ಗೋಲ್ಸ್. ಫ್ರೆಂಡ್ಸ್, ಮೋಸ್ಟ್ ಇಂಪಾರ್ಟೆಂಟ್, ಹೌ ಟು ಅಚೀವ್ ಗೋಲ್, ಪವರ್ ಆಫ್ ರೈಟಿಂಗ್ ಗೋಲ್ಸ್. ಎಷ್ಟು ಜನ ಗುರಿಗಳನ್ನ ನೀವು ಬರ್ದಿದ್ದೀರಾ, ಬರೀತಾ ಇದ್ದೀರಾ, ಅಥವಾ ಗೊತ್ತಿದ್ರ ಬಗ್ಗೆ ಬರಿಬೇಕು ಸರ್ ಗೋಲ್ನ ಅಂತ ಹೇಳ್ಬಿಟ್ಟು? ರೇಸ್ ಯುವರ್ ಹ್ಯಾಂಡ್ಸ್. ತುಂಬಾ ಜನ ವಿಡಿಯೋ ಆಫ್ ಮಾಡ್ಬಿಟ್ಟಿದ್ದೀರಾ. ಸಿ ಐ ಆಮ್ ನಾಟ್ ದ ಲೂಸರ್, ನಾನೆಲ್ಲ ಲೂಸರ್ ಇಲ್ಲಿ. ಓಕೆ, ಸಿ ಐ ಆಮ್ ಹಿಯರ್ ಟು ಜಸ್ಟ್ ಗಿವ್ ಯು ದ ನಾಲೆಜ್ ಅಂಡ್ ಟ್ರಾನ್ಸ್ಫಾರ್ಮೇಶನ್. ನೀವು ರಿಸೀವ್ ಮಾಡ್ಕೋಬೇಕಾಗಿರೋಂಥದ್ದು. ಸೊ ನೀವು ವಿಡಿಯೋ ಆಫ್ ಮಾಡಿದ್ರೆ there is no connection between you and me ಅಷ್ಟೇ. you're just listening. ನೋಡ್ತಾ ಇದ್ದಾಗ ಏನಾಗುತ್ತೆ, there is a 2-3 way connection. ಓಕೆ, ಎಷ್ಟು ಜನಕ್ಕೆ ಪವರ್ ಆಫ್ ರೈಟಿಂಗ್ ಗೋಲ್ಸ್ ಬಗ್ಗೆ ಗೊತ್ತು ಅಥವಾ ಬರೀತಾ ಇದ್ರಿ ಅಂತ ಹೇಳ್ಬಿಟ್ಟು?
Goal is not a goal until it is written. ಬರ್ಕೊಳ್ಳಿ, ಗೋಲ್ ಇಸ್ ನಾಟ್ ಅ ಗೋಲ್ ಅಂಟಿಲ್ ಇಟ್ ಇಸ್ ರಿಟರ್ನ್. ನಾನು ಬರ್ಕೊಡ್ತೀನಿ, ನಾನು ಯಾವಾಗ ಗೋಲ್ಸ್ ಬರೆಯೋದಿಲ್ಲ 90%, 95% ಅದು ಅಚೀವ್ ಆಗಲ್ಲ. ಬಟ್ ಅದೇ ನೀವು ಗೋಲ್ನ ಬರ್ದಿಡಿ, ಯು ಸಿ ದ ಮ್ಯಾಜಿಕ್. 95% ಅಚೀವ್ ಆಗುತ್ತೆ ಗೋಲ್. ಐ ಗಿವ್ ಯು, ಐ ಬೆಟ್ ಯು. ಗೋಲ್ಸ್ ಬರ್ದಿಡಿ. ಬರ್ದಾಗ ದೇರ್ ಇಸ್ ಸೋ ಮಚ್ ಪವರ್ ಇನ್ ಇಟ್. ನೀವು ಯಾವಾಗ ಬುಕ್ ತಗೊಂಡು, ಪೆನ್ ತಗೊಂಡು, ಡೈರಿ ತಗೊಂಡು ನೀವು ಬರಿತೀರಾ, ಐ ವಾಂಟ್ ಟು ಅಚೀವ್ ದಿಸ್ ಅಂತ ಹೇಳಿ, ಆ ಒಂದು ಮಸ್ಕ್ಯುಲರ್ ಮೆಮರಿ ನಿಮ್ಮ ಫಿಂಗರ್ಸ್ ಇಂದ ಅದು ನರ್ವ್ಸ್ ಏನ್ ಮಾಡುತ್ತೆ, ಸಬ್ ಕಾನ್ಶಿಯಸ್ ಮೈಂಡ್ಗೆ ಕಮಾಂಡ್ ಕೊಡುತ್ತೆ, ಕಂಡೀಷನ್ ಮಾಡುತ್ತೆ, ಇನ್ಸ್ಟ್ರಕ್ಟ್ ಮಾಡುತ್ತೆ. ಓಕೆ, ಇದು ನನಗೆ ಬೇಕು, ಇದು ನಾನು ಅಚೀವ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇಟ್ ಗೋಸ್ ಇನ್ ಟು ಯುವರ್ ಸಬ್ ಕಾನ್ಶಿಯಸ್ ಮೈಂಡ್. ಪವರ್ ಆಫ್ ರೈಟಿಂಗ್, ಪವರ್ ಆಫ್ ರೈಟಿಂಗ್. ಸೊ ರೈಟ್ ಡೌನ್ ಯುವರ್ ಗೋಲ್ಸ್. ನಾನು ವಿಶ್ ಅಂತ ಹೇಳಿದ್ನೆಲ್ಲ ಅನ್ಕೊಳ್ಳೋದು ಅಂತ, ಅದೆಲ್ಲ ಬರೀ ಅನ್ಕೊಂಡ್ರೆ ಅದು ಆಸೆ, ಕನಸು ಅಷ್ಟೇ. ಗುರಿ ಅಂದ್ರೆ ಏನ್ ಗೊತ್ತಾ, ಯಾವ್ದು ಬರ್ದಿಡ್ತೀವೋ ಅದೇ ನಿಜವಾದ ಗುರಿ. ಸೊ ರೈಟ್ ಇಟ್ ಬಿಗ್. ದೊಡ್ಡದಾಗಿ ಒಂದು ಯೆಲ್ಲೋ ಕಲರ್ KG ಕಾರ್ಡ್ಬೋರ್ಡ್ ತಗೊಳ್ಳಿ, ಅಥವಾ ಯೆಲ್ಲೋ ಕಲರ್ ಪೇಪರ್ ತಗೊಳ್ಳಿ. ಇದೆಲ್ಲ ಟೆಕ್ನಿಕ್ಸ್ ನಾನು ಆಕ್ಚುಲಿ ಮನಿ ಮಾಸ್ಟ್ರಿನಲ್ಲಿ ಹೇಳ್ಕೊಡ್ತೀನಿ ನಾನು ಯಾವಾಗ್ಲೂ. ಓಕೆ, ದಿಸ್ ಆರ್ ಆಲ್ ಸೀಕ್ರೆಟ್ಸ್. ಸೊ ಬಟ್ ನಿಮ್ಗೆ ಹೇಳ್ಕೊಡ್ತಾ ಇತ್ತು. ದೊಡ್ಡದಾದಂತ ಒಂದು ಯೆಲ್ಲೋ KG ಕಾರ್ಡ್ಬೋರ್ಡ್ ಅಲ್ಲಿ ಅಥವಾ ಯೆಲ್ಲೋ ಪೇಪರ್ ಅಲ್ಲಿ, ರೆಡ್ ಇಂಕ್ ಪೆನ್ ಅಲ್ಲಿ, ಮಾರ್ಕರ್ ಇರ್ಬೋದು, ರೆಡ್ ಇಂಕ್ ಪೆನ್ ಅಲ್ಲಿ ಇರ್ಬೋದು, ದೊಡ್ಡದಾಗಿ ನಿಮ್ಮ ಗುರಿಗಳನ್ನ ಬರೆದು ನೀವು ನಿಮ್ಮ ಬೆಡ್ರೂಮ್ ಅಲ್ಲಿ ಅಥವಾ ಗೋಡೆಗೆ ಅಥವಾ ಡೋರ್ಗೆ ಹಾಕಿದಾಗ ಏನಾಗುತ್ತೆ, ನೀವು ಡೈಲಿ ಅದನ್ನ ನೋಡ್ತಾ ಇರ್ಬೇಕು. ನೋಡ್ತಾ ಇದ್ದಾಗ ಏನಾಗುತ್ತೆ, ದಟ್ ವಿಲ್ ಅಟ್ರಾಕ್ಟ್, ಯು ವಿಲ್ ಅಟ್ರಾಕ್ಟ್ ದಟ್ ಗೋಲ್. ರೈಟ್ ಡೈಲಿ ಇನ್ ಯುವರ್ ಡೈರಿ. ಎಷ್ಟು ಜನ ಓಕೆ, ಫಸ್ಟ್ ಆಫ್ ಆಲ್ ನಾವು ಬರೆಯೋದೇ ಇಲ್ಲ ಸರ್, ನೀವು ಡೈಲಿ ಬರೀರಿ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಸಿ ದೇರ್ ಇಸ್ ಅ ಪವರ್ ಆಫ್ ರೈಟಿಂಗ್. ಪ್ರತಿದಿನ ಗೋಲ್ಸ್ ಬರಿತೀನಿ ನಾನು. ಸಿ ಐ ಕೀಪ್ ರೈಟಿಂಗ್ ಮೈ ಡೈರಿ. ಎವ್ರಿ ಡೇ ಗೋಲ್ಸ್ ಬರಿತೀನಿ ನಾನು, ಎವ್ರಿ ಡೇ. ಸರ್ ಅದೇ ಗೋಲ್ ಬರಿತೀರಾ? ಎಸ್, ಅದೇ ಗೋಲು ಬರಿತೀನಿ. ಕೆಲವು ಸರಿ ಹೊಸ ಗೋಲ್ಸ್ ಬರಿತಾ ಹೋಗ್ತೀನಿ, ರೈಟ್? ಸೊ ಎವ್ರಿ ಡೇ ಐ ಕೀಪ್ ರೈಟಿಂಗ್ ಗೋಲ್ಸ್. You see, start writing the goals. ಬರಿತಾ ಹೋಗಿ ಎವ್ರಿ ಡೇ. ಯು ಸಿ ಆಫ್ಟರ್ 7 days, 10 days, ಯು ಸಿ ದ ಮ್ಯಾಜಿಕ್ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಆಫ್ ಆಲ್ ಗೋಲ್ಸ್ ಬರಿಬೇಕು, ಪ್ಲಸ್ ದೊಡ್ಡದಾಗಿ ಬರ್ದು ಹಾಕೋಬೇಕು, ಪ್ಲಸ್ ಡೈಲಿ ಬರೀರಿ ನಿಮ್ಮ ಗೋಲ್ಸ್ನ. ರೀಡ್ ಯೋರ್ ಗೋಲ್ಸ್. ಬರೇ ಬರೆಯೋದು ಅಷ್ಟೇ ಅಲ್ಲ, ನಿಮ್ಮ ಗೋಲ್ಸ್ ಏನ್ ಮಾಡ್ಬೇಕು ನೀವು? ರೀಡ್. ರೀಡ್ ಅಂದ್ರೆ ಏನು? ಜೋರಾಗಿ ಹೇಳಬೇಕು. ಐ ವಾಂಟ್ ಟು ಅಚೀವ್ 1 lakh rupees. ಸೊ ಏನಾಗುತ್ತೆ, ಅದು 3D ಎಫೆಕ್ಟ್. 3D ಎಫೆಕ್ಟ್ ಅಂದ್ರೆ ಏನು? ಒಂದು ನೀವು ಬರ್ದಿದ್ದೀರಾ, ಸಬ್ ಕಾನ್ಶಿಯಸ್ಗೆ ಹೋಗಿದೆ, ಜೋರಾಗಿ ಹೇಳ್ತಾ ಇದ್ದೀರಾ. ಓಕೆ, ಹೇಳ್ತಾ ಇರ್ಬೇಕಾದ್ರೆ ನೀವು ಬಾಯಲ್ಲಿ ಹೇಳ್ತಾ ಇದ್ದೀರಾ. ಒಂದು. ಎರಡನೇದು, ನಿಮ್ಮ ವಾಯ್ಸ್ ನಿಮ್ಮ ಕಿವಿಯಿಂದ ಮೈಂಡ್ಗೆ ಹೋಗುತ್ತೆ, ಆಡಿಟರಿನೂ ನೀವು ರಿಜಿಸ್ಟರ್ ಆಗಿದೆ, ಪ್ಲಸ್ ಕಣ್ಣಲ್ಲಿ ನೋಡ್ತಾ ಇದ್ದೀರಾ. ಸೊ ವಿಜುವಲ್ ಕೂಡ ರೆಕಗ್ನೈಸ್ ಆಗಿದೆ, ರಿಜಿಸ್ಟರ್ ಆಗಿದೆ. ಸೊ 3-4 ಎಫೆಕ್ಟ್. ಬರೆಯೋದು, ಹೇಳೋದು, ಕೇಳಿಸ್ಕೊಳ್ಳೋದು, ನೋಡೋದು. ಆಕ್ಚುಲಿ 4D ಎಫೆಕ್ಟ್ ಬರುತ್ತೆ, ರೈಟ್? ರೀಡ್ ಇಟ್ ಲೌಡ್. ಜೋರಾಗಿ ನಿಮ್ಮ ಗುರಿಗಳನ್ನ ಓದಬೇಕು, ನೀವು ಹೇಳಬೇಕು. ನೆಕ್ಸ್ಟ್ ಕಮ್ಸ್ ವಿಜುವಲೈಸೇಷನ್, ರೈಟ್? ಸೊ ಗುರಿಗಳನ್ನ ಬರೆದ ಮೇಲಿಂದ ಕುತ್ಕೊಂಡು ಡೈಲಿ ಅದಕ್ಕೆ ಒಂದು 10 ನಿಮಿಷ ನೀವು ಎನರ್ಜಿ ಕೊಡಬೇಕು, ವಿಜುವಲೈಸ್ ಮಾಡಬೇಕು. ಇಮ್ಯಾಜಿನ್ ಯು ಆರ್ ಗೋಯಿಂಗ್ ಅಂಡ್ ಡ್ರೈವಿಂಗ್ ಯುವರ್ ಫೇವ್ರೆಟ್ ಸ್ವಿಫ್ಟ್ ಕಾರ್. ಶೋರೂಮ್ ಇಂದ ತಗೊಂಡು ಡ್ರೈವ್ ಮಾಡ್ಕೊಂಡು ನಿಮ್ಮ ಮನೆಗೆ ಬರ್ತಾ ಇದ್ದೀರಾ, ಫ್ಯಾಮಿಲಿ ಮೆಂಬರ್ಸ್ನ ಕೂರಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾ ಇದ್ದೀರಾ, ರೈಟ್? ಪೂಜಾರಿ ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದು ನಿಮ್ಮ ಕೈಗೆ ಸ್ವೀಟ್ಸ್ ಕೊಡ್ತಾ ಇದ್ದಾರೆ ಅಥವಾ ಪ್ರಸಾದದ ಕೊಡ್ತಾ ಇದ್ದಾರೆ. ಇಮ್ಯಾಜಿನ್ ಮಾಡಿ. ಸೊ ಲೈಕ್ ದಟ್ ವಿಜುವಲೈಸೇಷನ್, ಪವರ್ ಆಫ್ ವಿಜುವಲೈಸೇಷನ್, ಇಟ್ ಮೇಕ್ಸ್ ವಂಡರ್. ಎಷ್ಟು ಜನ ಗೊತ್ತು ವಿಜುವಲೈಸೇಷನ್ ಮಾಡಿದೀರಾ ಅಥವಾ ಇದ್ರ ಬಗ್ಗೆ ಮಾಡ್ತಾ ಇದ್ರಿ? Yes, very good. Okay, next comes vision board. Practicing. Don't know, sir. Okay, thank you. Thanks for your replies. Okay, next comes vision board. Vision board ಅಂದ್ರೆ ಏನ್ ಗೊತ್ತಾ? This is ಬೇರೆ. ಅಂದ್ರೆ ಗೋಲ್ ದೊಡ್ಡದಾಗಿ ಒಂದು ಯೆಲ್ಲೋ ಕಾರ್ಡ್ಬೋರ್ಡ್ ಪೇಪರ್ ಬರೆಯೋದು ಅದು ಬೇರೆ. ಅದು ಕೈಯಲ್ಲಿ ವರ್ಡ್ಸ್ ಅಲ್ಲಿ ಬರೆಯುವಂಥದ್ದು. ವಿಷನ್ ಬೋರ್ಡ್ ಅನ್ನೋದು ನಿಮ್ಮ ಡ್ರೀಮ್ ಕಾರ್ ಯಾವ್ದಿದೆ, ಸ್ವಿಫ್ಟ್ ಕಾರ್ ಇರ್ಬೋದು, ಅಥವಾ ಬೆನ್ಸ್ ಇರ್ಬೋದು, ಅಥವಾ BMW ಇರ್ಬೋದು. ಗೋ ಟೇಕ್ ಅ ಪಿಕ್ಚರ್, ಡೌನ್ಲೋಡ್ ಮಾಡಿ, ಪ್ರಿಂಟ್ಔಟ್ ತಗೊಳ್ಳಿ, ಅದನ್ನ ಕಟ್ ಮಾಡ್ಬಿಟ್ಟು ಒಂದು ಕಾರ್ಡ್ಬೋರ್ಡ್ ಶೀಟ್ ಮೇಲೆ ಅಥವಾ ಒಂದು ಚಾರ್ಟ್ ಮೇಲೆ, ಬೋರ್ಡ್ ಮೇಲೆ ಅಂಟಿಸ್ಬೇಕು. ಮೈ ಡ್ರೀಮ್ ಕಾರ್ BMW. ಒಂದು ಆಫೀಸ್ ಇರ್ಬೋದು, ಬರೀರಿ ಯಾವ ಕಂಪ್ನಿ ಅಥವಾ ಯಾವ್ದು ಆಫೀಸ್ ಬೇಕು, ಜಾಬ್ ಬೇಕು, ಅಥವಾ ಬಿಸ್ನೆಸ್ ಇರ್ಬೋದು, ಬಿಸ್ನೆಸ್ ಒಂದು ಫೋಟೋ ಹಾಕಿ,
ರೈಟ್? ಡ್ರೀಮ್ ವೆಕೇಶನ್ ಪ್ಲೇಸ್, ಸ್ವಿಟ್ಜರ್ಲ್ಯಾಂಡ್ ಹೋಗ್ಬೇಕಾ ಅಥವಾ ಲೈಕ್ ಎಲ್ಲ ಹೋಗ್ಬೇಕು, ನೀವು ದುಬೈಗೆ ಹೋಗ್ಬೇಕಾ, ಸಿಂಗಾಪುರ್ ಹೋಗ್ಬೇಕಾ, ಅದ್ರ ಫೋಟೋ ಪಿಕ್ಚರ್ಸ್ ತೆಗಿರಿ, ಫೋಟೋ ಅಂಟಿಸಿ, ಮೈ ಡ್ರೀಮ್ ಹಾಲಿಡೇ ವೆಕೇಶನ್ ಅಂಟಿಸಿ ಪಿಕ್ಚರ್ನ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫೋಟೋ ಹಾಕಿ ಎಂಜಾಯ್ ಮಾಡ್ತಾರೆ, ಫ್ಲೈಟ್ ಅಲ್ಲಿ ಹೋಗ್ತಾರ ತರ ಏರೋಪ್ಲೇನ್ ಫೋಟೋ ಹಾಕಿ, ರೈಟ್? ಅದನ್ನ ನಿಮ್ಮ ರೂಮಲ್ಲಿ ಹಾಕಿ, ವಿಷನ್ ಬೋರ್ಡ್ ಅಂತ ಕರಿತೀವಿ ಅದನ್ನ ನಾವು, ರೈಟ್? ವಿಷನ್ ಬೋರ್ಡ್ ನಿಮ್ಗೆ ಏನೇನ್ ಬೇಕು ಅದನ್ನೆಲ್ಲ ಕಟ್ ಮಾಡಿ ಅಂಟಿಸ್ಬಿಡಿ. ಅದ್ರ ಮೇಲೆ ಅಂಟಿಸ್ಬಿಟ್ಟು ಮೈ ವಿಷನ್ ಬೋರ್ಡ್ ಅಂತ ಬರೆದು ಕಣ್ಣಿಗೆ ಕಾಣೋ ತರ, ನೀವು ಮಲ್ಗ ಎದುರುಗಡೆ ಕಣ್ಣಿಗೆ ಕಾಣೋ ತರ, ಬೆಳಗ್ಗೆ ಎದ್ದಾಗ ನೋಡ್ತೀರಾ, ರಾತ್ರಿ ಮಲಗಬೇಕಾದ್ರೆ ನೋಡ್ತೀರಾ, ರೂಮಲ್ಲಿ ಓಡಾಡ್ಬೇಕಾದ್ರೆ ನೋಡ್ತೀರಾ. ನೋಡ್ತಾ 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 ಏನಾಗುತ್ತೆ, your mind will attract that. It's the power of vision board. Next comes affirmations, right? So affirmations ನಾನು ಅದ್ರ ಬಗ್ಗೆ ಜಾಸ್ತಿ ನಿಮ್ಗೆ ಹೇಳ್ಕೊಡಕ್ಕಾಗಲ್ಲ, ಬಿಕಾಸ್ ನಾನು ಅದು ನೆಕ್ಸ್ಟ್ ಆಕ್ಚುಲಿ ಬೇರೆ ಒಂದು ಸಬ್ ಕಾನ್ಶಿಯಸ್ ಸೆಷನ್ಸ್ ಅಲ್ಲಿ ಅಥವಾ ಸಬ್ ಕಾನ್ಶಿಯಸ್ ಕೋರ್ಸ್ ನಾನು ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಯಾಕಂದ್ರೆ ನೀವು ಗೋಲ್ ಮತ್ತೆ ಅಫರ್ಮೇಷನ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ನಿಮ್ಗೆ. ಓಕೆ, ಅಫರ್ಮೇಷನ್ ನೀವು ಆಲ್ರೆಡಿ ಆಗಿರೋ ತರ ಬರೆಯುವಂಥದ್ದು ಅಫರ್ಮೇಷನ್ಸ್. ಗೋಲ್ ನನಗೆ ಬೇಕು ಅಂತ ನೀವು ಬರೀತಾ ಇದ್ದೀರಾ, ಬಟ್ ಇದೆರಡು ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಸೊ ಅಫರ್ಮೇಷನ್ಸ್ ಅಂತ ಹೇಳಿದ್ರೆ ಇಷ್ಟು ತಿಳ್ಕೊಳ್ಳಿ, ಇಟ್ಸ್ ಅ ಪಾಸಿಟಿವ್ ಸ್ಟೇಟ್ಮೆಂಟ್ಸ್, ಫರ್ಮ್ ಸ್ಟೇಟ್ಮೆಂಟ್ಸ್, ದೃಢವಾದ ವಾಕ್ಯಗಳು. ರೈಟ್? ನಿಮ್ಗೆ ಏನ್ ಆಗ್ಬೇಕು ಅಥವಾ ಏನ್ ಬೇಕು ಅದನ್ನ ಆಲ್ರೆಡಿ ಆಗಿದೆ ಅಂತ ಬರೀತೀವಲ್ವಾ, ದಟ್ ಇಸ್ ಕಾಲ್ಡ್ ಅಫರ್ಮೇಷನ್ಸ್, ರೈಟ್? ಸೊ ನೆಕ್ಸ್ಟ್, ಯಾಕೆ ಗೋಲ್ ಅಚೀವ್ ಆಗುತ್ತೆ ಮೇನ್ ಆಗಿ ಅಂತ ಹೇಳಿದ್ರೆ, ಅಥವಾ ಯಾಕೆ ಅಚೀವ್ ಆಗಲ್ಲ ಅನ್ನೋದಾದ್ರೆ, ಪೀಪಲ್ ವೋಂಟ್ ರಿವಾರ್ಡ್ ದೆಮ್ಸೆಲ್ಫ್. ರಿವಾರ್ಡ್ ಅಂದ್ರೆ ಏನು? ಸಿ ಲೆಟ್ ಮಿ ಎಕ್ಸ್ಪ್ಲೇನ್ ಯು ಒಂದು ಸ್ಮಾಲ್ ಎಕ್ಸಾಂಪಲ್ ತರ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೈಂಡ್ ಹೇಗಪ್ಪ ಅಂದ್ರೆ ಇದು ಗೇಮ್ ಆಡುತ್ತೆ. ಮೈಂಡ್, ನಮ್ಮ ಮೈಂಡ್ ಏನಿದೆಯಲ್ಲ ಇದು ಗೇಮ್ ಆಡುತ್ತೆ. ಯಾವ ತರ ಗೇಮ್ ಆಡುತ್ತೆ? ಸಿ ಮೈಂಡ್ ಇಟ್ ಈಸ್ ಡ್ರಿವನ್ ಬೈ ಟೂ ಇಮೋಷನ್ಸ್. ಎರಡು ಇಮೋಷನ್ಸ್ ಇಂದ ಡ್ರೈವ್ ಮಾಡುತ್ತೆ. ಒಂದು ಪೇನ್ ಅಂಡ್ ಪ್ಲೆಜರ್. ಕೇಳಿಸ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದು, ಪೇನ್ ಅಂಡ್ ಪ್ಲೆಜರ್. ಪೇನ್ ಅನ್ನೋದನ್ನ ಮೈಂಡ್ ಏನ್ ಮಾಡುತ್ತೆ? ಅವಾಯ್ಡ್ ಮಾಡುತ್ತೆ, ಬೇಡ ಅಂತ ತಳ್ಳುತ್ತೆ, ಕಾರಣಗಳು ಹುಡುಕುತ್ತೆ ಬೇಡ ಅನ್ನೋದಕ್ಕೆ. ಪ್ಲೆಜರ್ ಬೇಕು ಬೇಕು ಅನ್ನಂಗ್ ಮಾಡುತ್ತೆ. ಸ್ವೀಟ್ ತಿನ್ನೋದೇನು? ಪ್ಲೆಜರ್. ಟಿವಿ ನೋಡೋದೇನು? ಪ್ಲೆಜರ್. ಮೊಬೈಲ್ ನೋಡೋದೇನು? ಪ್ಲೆಜರ್. ರಿಲ್ಯಾಕ್ಸ್ ಆಗಿ ಸೋಂಬೇರಿಯಾಗಿರೋದೇನು? ಪ್ಲೆಜರ್. ಏನು ಮಾಡ್ದಿರಾ. ಪೇನ್ ಏನು? ಎದ್ದು ಎಕ್ಸರ್ಸೈಸ್ ಮಾಡೋದು, ಬೆಳಗ್ಗೆ ಎದ್ದೇಳೋದೇನು? ಬೇಗ ಎದ್ದೇಳೋದು, ಪೇನ್. ಹಾರ್ಡ್ ವರ್ಕ್ ಮಾಡೋದೇನು? ಪೇನ್. ಗೋಲ್ಸ್ ನ ಬರೆಯೋದೇನು? ಪೇನ್. ಸೊ ಪೇನ್ ಏನ್ ಮಾಡುತ್ತೆ? ಮೈಂಡ್ ಅವಾಯ್ಡ್ ಮಾಡುತ್ತೆ. ಓಕೆ, ಈಗ ಯಾವಾಗ ಬರೇ ನಾವು ಪೇನ್ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಮೈಂಡ್ ಇನ್ನ ಜಾಸ್ತಿ ಅಪೋಸ್ ಮಾಡ್ತಾನೆ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಒಂದು ಸಣ್ಣ ಗುರಿ ಅಚೀವ್ ಆಗಿದ ತಕ್ಷಣ, ಲೆಟ್ಸ್ ಬೆಳಗ್ಗೆ ಬೇಗ ಎದ್ರಿ ಅನ್ಕೊಂಡ್ರೆ, ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಎದ್ರಿ. ಬೇಗ ಎದ್ದಾಗ ರಿವಾರ್ಡ್ ಯುವರ್ ಸೆಲ್ಫ್. ಸ್ಮಾಲ್ ಸಕ್ಸಸ್ ನ ಕೂಡ ಏನ್ ಮಾಡ್ಬೇಕು? ನೀವು ರಿವಾರ್ಡ್ ಕೊಟ್ಕೋಬೇಕು. ಯಾವ ತರ ರಿವಾರ್ಡ್ ಕೊಟ್ಕೋಬೇಕು? ನಿಮಗ್ ನೀವು ಅಪ್ರಿಷಿಯೇಟ್, ವಾವ್ ಸೂಪರ್, ಐ ವೋಕ್ ಅಪ್ ಅರ್ಲಿ ಮಾರ್ನಿಂಗ್. ನಾನು ಇವತ್ತು 3:30 ಗೆದ್ದೆ, 4 ಗಂಟೆಗೆ ಗೆದ್ದೆ, 5 ಗಂಟೆಗೆ ಗೆದ್ದೆ. 3:30 ಎದ್ದೇಳ್ತೀರಾ? ಎಸ್, ನಾನು 3:30 ಎದ್ದಿದ್ದೀನಿ, ರೈಟ್? ಸೊ ಅರ್ಲಿ ಮಾರ್ನಿಂಗ್ ಎದ್ದೇಳ್ತೀನಿ ಅಂದಾಗ, ಎದ್ದಾಗ ನೀವು ಅಪ್ರಿಷಿಯೇಟ್ ಮಾಡೋಂಥದ್ದು, ಅಥವಾ ನಿಮಗೆ ನೀವು ರಿವಾರ್ಡ್ ಮಾಡ್ಕೊಳ್ಳೋದ್ರೆ ಅಂದ್ರೆ ಏನು? ಒಂದು ಶಾಪಿಂಗ್ ಮಾಡ್ಕೊಳ್ಳೋದು, ಅಥವಾ ಏನಾದ್ರು ಪರ್ಚೇಸ್ ಮಾಡೋಂಥದ್ದು, ಅಥವಾ ಒಂದು ಚಾಕ್ಲೇಟ್ ತಿನ್ನೋಂಥದ್ದು. ರಿವಾರ್ಡ್ ಯುವರ್ ಸೆಲ್ಫ್. ನಿಮ್ಗೆ ಏನ್ ಖುಷಿ ಕೊಡುತ್ತೋ ಅದನ್ನ ನೀವು ಮಾಡಿ. ರಿವಾರ್ಡ್ ಯುವರ್ ಸೆಲ್ಫ್. ಸ್ಮಾಲ್ ಗೋಲ್ಸ್. ಒಂದು ಬುಕ್ ಓದಿ ಮುಗಿಸಿದ್ರ ರಿವಾರ್ಡ್ ಯುವರ್ ಸೆಲ್ಫ್. ಅನ್ಕೊಂಡು 1 kg ಸಣ್ಣ ಆದ್ರ ರಿವಾರ್ಡ್ ಯುವರ್ ಸೆಲ್ಫ್. ಒಂದಿನ ಬ್ರೇಕ್ ತಗೊಂಡು ಇಷ್ಟ ಆದದ್ದು ಐಸ್ ಕ್ರೀಮು ಚಾಕ್ಲೇಟ್ ಎಲ್ಲ ತಿನ್ನಿ. ರಿವಾರ್ಡ್ ಯುವರ್ ಸೆಲ್ಫ್. ಒನ್ ಟೈಮ್ ರಿವಾರ್ಡ್ ಯುವರ್ ಸೆಲ್ಫ್. ಸೊ ಯು ಸಿ ದ ಮ್ಯಾಜಿಕ್. ಮೈಂಡ್ ಏನ್ ಮಾಡುತ್ತೆ? ಓಕೆ, ವಾವ್, ನಾನು ಇದು ಮಾಡಿದಕ್ಕೆ ನನಗೆ ಇದು ಸಿಕ್ತಲ್ವಾ, ಇಷ್ಟಪಡಕ್ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಟರ್ನ್ಸ್ ಪೇನ್ ಏನ್ ಮಾಡುತ್ತೆ? ಪ್ಲೇಜರ್ ಆಗಿ ಕನ್ವರ್ಟ್ ಮಾಡುತ್ತೆ. ದಟ್ಸ್ ಅ ಮೈಂಡ್ ಗೇಮ್. ದಟ್ಸ್ ಅ ಮೈಂಡ್ ಗೇಮ್. ಸೊ ರಿವಾರ್ಡ್ ಯುವರ್ ಸೆಲ್ಫ್. ಸ್ಮಾಲ್ ಸಕ್ಸಸ್ ನ ಕೂಡ ನೀವೇನ್ ಮಾಡ್ಬೇಕು? ಸೆಲೆಬ್ರೇಟ್ ಮಾಡಬೇಕು. ಅದಕ್ಕೆ ಫಸ್ಟ್ ಶುರುನಲ್ಲಿ ಏನ್ ಮಾಡಿದೆ? ಸ್ವಲ್ಪ ಬಾಡಿ ಮೂವ್ಮೆಂಟ್, ಶೇಕ್ ಮಾಡಿಸೋದು, ಡ್ಯಾನ್ಸ್ ಮಾಡಿಸೋದಕ್ಕೆ ಟ್ರೈ ಮಾಡಿದೆ. ಕೆಲವ್ರು ಮಾಡಿದ್ರಿ ಅಂದ್ರೆ ಏನು? ಸೆಲೆಬ್ರೇಷನ್ಸ್. ಇಟ್ಸ್ ನಾಟ್ ದಟ್ ನಿಮ್ ಸೆಲೆಬ್ರೇಷನ್ ಅಂತಲ್ಲ, ನಾವು ಅಪೋಸಿಟ್ ವ್ಯಕ್ತಿಯ ಸೆಲೆಬ್ರೇಷನ್ ಕೂಡ ನಾವು ಇನ್ವಾಲ್ವ್ ಆದ್ರೆ ಏನಾಗುತ್ತೆ? ನಮ್ಮ ಮೈಂಡ್ ಚೇಂಜ್ ಆಗುತ್ತೆ. ಓಕೆ, ಯೂಸ್ ಆಲ್ ಯುವರ್ ರಿಸೋರ್ಸಸ್. ಸೊ ಗುರಿಗಳು ಅಚೀವ್ ಮಾಡ್ಬೇಕಂದಾಗ ಏನಾಗುತ್ತೆ? ಯೂಸ್ ಆಲ್ ಯುವರ್ ರಿಸೋರ್ಸಸ್. ಕೆಲವು ಸರಿ ನಮ್ಗೆ ಕ್ಲಾರಿಟಿ ಸಿಗೋದಿಲ್ಲ, ಹೇಗೆ ಏನು ಅಂತ ದಾರಿ ಗೊತ್ತಾಗೋದಿಲ್ಲ. ರಿಸೋರ್ಸ್ ಅಂದ್ರೆ ಏನು? ಸಂಪನ್ಮೂಲಗಳು. ಸೊ ಯಾರು ನಮ್ಗೆ ದಾರಿ ತೋರಿಸ್ತಾರೆ? ಗುರುಗಳಾಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಗೈಡ್ ಆಗಿರ್ಬೋದು, ಲೈಕ್ ನಮ್ಮ ಅಂಕಲ್ ಆಗಿರ್ಬೋದು, ಯಾರು ಜ್ಞಾನಿಗಳು, ಯಾರು ಗೊತ್ತಿದೆ, ಅದ್ರ ಬಗ್ಗೆ ಗೊತ್ತಿರುತ್ತೆ
ಅಂಥವ್ರ ಹತ್ರ ಹೋಗಿ ನಾವು ಹೆಲ್ಪ್ ತಗೊಳ್ಳೋಂಥದ್ದು ಅಥವಾ ಕ್ಲಾರಿಟಿ ತಗೊಳ್ಳೋಂಥದ್ದು, ಕೋಚಿಂಗ್ ತಗೊಳ್ಳೋಂಥದ್ದು, ಗೈಡೆನ್ಸ್ ತಗೊಳ್ಳೋಂಥದ್ದು. ಸೊ ಯೂಸ್ ದ ರಿಸೋರ್ಸಸ್. ಆಗ್ತಾ ಇಲ್ಲ, ನನ್ಗೆ ಗೊತ್ತಿಲ್ಲ ಅನ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಯೂಸ್ ಆಲ್ ಯುವರ್ ರಿಸೋರ್ಸಸ್, then you can achieve your goal. Next, change your plan or method, not the goals. Let's give an example. Okay, let me give an example. One second, give me 1 second. Thank you. Okay, am I visible, audible? Okay, let me give an example. ನಾನು ಸಣ್ಣ ಆಗಬೇಕು, 10 kg ಕಡಿಮೆ ಮಾಡಬೇಕು. ಓಕೆ, ಯು ಪ್ಲಾನ್, ನಾನು ಏನಂತ ಡಯಟ್ ಮಾಡ್ತೀನಿ ಅಂತ. ಡಯಟ್ ಮಾಡ್ತೀರಾ, ಬಟ್ ಅದು ವರ್ಕೌಟ್ ಆಗಿಲ್ಲ. ಡಯಟ್ ಮಾಡಿದೆ, ವರ್ಕೌಟ್ ಆಗಿಲ್ಲ, ಬಿಟ್ಟಾಕು, ಇರ್ಲಿ ಹಂಗೆ, ಎಷ್ಟಿದ್ದೀನೋ ಅಷ್ಟೇ ಇರ್ಲಿ. ನೋ, ಡೋಂಟ್ ಚೇಂಜ್ ದ ಗೋಲ್ಸ್, ಚೇಂಜ್ ದ ಮೆಥಡ್. ಡಯಟ್ ಮಾಡಿದ್ರೆ ವರ್ಕೌಟ್ ಆಗ್ತಾ ಇಲ್ಲ ನಿಮ್ಗೆ ಅಂದ್ರೆ ಬೇರೆ ಮಾಡಿ, ಯೋಗ ಮಾಡಿ, ಎಕ್ಸರ್ಸೈಸ್ ಮಾಡಿ. ಕೆಲವ್ರಿಗೆ ಯೋಗ ವರ್ಕೌಟ್ ಆಗುತ್ತೆ, ಕೆಲವ್ರಿಗೆ ಯೋಗ ವರ್ಕೌಟ್ ಆಗಲ್ಲ. ಅವ್ರಿಗೆ ಏನ್ ಮಾಡ್ಬೇಕು, ಜಿಮ್ಗೆ ಹೋಗ್ಬೇಕಾಗತ್ತೆ. ಕೆಲವ್ರಿಗೆ ಸೈಕ್ಲಿಂಗ್ ಆಗುತ್ತೆ, ಕೆಲವ್ರಿಗೆ ಎಕ್ಸರ್ಸೈಸ್ ರನ್ನಿಂಗ್ ಆಗೋದಿಲ್ಲ, ಮಂಡಿ ನೋವು ಅಥವಾ ಇದ್ರೆ ರನ್ನಿಂಗ್ ಆಗೋದಿಲ್ಲ, ಅಂತವ್ರು ಯೋಗ ಮಾಡ್ಬೇಕಾಗತ್ತೆ. ಸೊ ಚೇಂಜ್ ದ ಪ್ಲಾನ್, ಚೇಂಜ್ ದ ಮೆಥಡ್, ನಾಟ್ ದ ಗೋಲ್ಸ್. ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಗೋಲ್ನ ಬಿಟ್ಬಿಡೋದಲ್ಲ. ಲೆಟ್ ಮಿ ಗಿವ್ ಒನ್ ಮೋರ್ ಎಕ್ಸಾಂಪಲ್. ಈಗ ಲೆಟ್ಸ್ ನಾನು ಇಮ್ಯಾಜಿನ್ ಮಾಡಿ, ನನ್ನ ಗುರಿ ಈ ರೂಮಿಂದ ನಾನು ಆಚೆ ಹೋಗ್ಬೇಕು. ಡೋರು ನನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ ಡೋರ್. ಓಕೆ, ಇಫ್ ಐ ಗೋ ದಿಸ್ ಡೈರೆಕ್ಷನ್, ಗೋಡೆ ಇದೆ, ನಾನು ಏನಾಗ್ತೀನಿ, ಹೊಡ್ಕೊಳ್ತೀನಿ. ಹೊಡ್ಕೊಂಡ್ಬಿಟ್ಟೆ, ಅಡೆತಡೆ ಇದೆ, ನಾನು ಹೋಗಕ್ಕಾಗಲ್ಲ ಬಿಡು, ಈ ರೂಮಿಂದ ನಾನು ಆಚೆನೆ ಹೋಗಲ್ಲ, ಇಲ್ಲೇ ಇದ್ಬಿಟ್ಬಿಟ್ಟು ಪರ್ಮನೆಂಟ್ ಆಗಿ ಇಲ್ಲೇ ಇದ್ಬಿಡ್ತೀನಾ? ನೋ, ಐ ಚೇಂಜ್ ದ ಡೈರೆಕ್ಷನ್, ಐ ಚೇಂಜ್ ದ ಪಾತ್, ರೈಟ್? ಈ ಕಡೆ ಅಲ್ಲ, ಈ ಕಡೆ ಹೋಗ್ಬೇಕು ಅಂತ ನಾನು ಏನ್ ಮಾಡ್ತೀನಿ, ಹಿಂದೆ ಹೋಗಕ್ ಟ್ರೈ ಮಾಡ್ತೀನಿ, ಈ ಕಡೆ ಹೋಗಕ್ ಟ್ರೈ ಮಾಡ್ತೀನಿ, ಆ ಕಡೆನೂ ಅಲ್ಲ, ಕೊನೆಗೆ ಈ ಕಡೆ ದಾರಿ ಹುಡ್ಕೊಳ್ತೀನಿ. ಅಂದ್ರೆ ಅಲ್ಟಿಮೇಟ್ಲಿ ಗುರಿ ತಲುಪೋದಕ್ಕೆ ನಾವು ಮಾರ್ಗ ಚೇಂಜ್ ಮಾಡ್ಬೇಕಾಗತ್ತೆ, ಮೆಥಡ್ ಚೇಂಜ್ ಮಾಡ್ಬೇಕಾಗತ್ತೆ, ಬಟ್ ನಾಟ್ ದ ಗೋಲ್. ಗೋಲ್ ಇಟ್ಕೊಂಡ್ಮೇಲಿಂದ ಮೇಕ್ ಶೋರ್ ದಟ್ ಯೂಸ್ ಆಲ್ ದ ರಿಸೋರ್ಸಸ್, ಯು ಹ್ಯಾವ್ ಟು ಅಚೀವ್ ಇಟ್, ರೈಟ್? ಸೊ ಫೈನಲಿ, ಲೈಕ್ ದಟ್ಸ್ ಇಟ್ ಗೈಸ್, ಹೌ ಟು ಅಚೀವ್ ಗೋಲ್ಸ್. ಇನ್ ಕೇಸ್ ಯು ವಾಂಟ್ ಟು ನೋಟ್ ಡೌನ್, ಎಲ್ಲ ನೋಟ್ ಡೌನ್ ಮಾಡ್ಕೊಂಡಿದ್ದೀರಾ, ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ದಿಸ್ ಹೌ, ಇಷ್ಟು ನೀವು ಬಳಸಿದ್ರ ಅಂತ ಹೇಳಿದ್ರೆ, ಐ ಕ್ಯಾನ್ ಅಶ್ಯೂರ್ ಯು 99%, 100 out of 100 you can achieve your goals. Done? Have you noted down? Shall I move on? Okay, I'll take just 10 more minutes time, bare 10 ನಿಮಿಷ ತಗೊಳ್ತೀನಿ ಅಷ್ಟೇ. Okay, are you all okay? Okay, so finally, thank you so much for joining in for this session. ಹೃದಯದಿಂದ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ಜಾಯಿನ್ ಆಗಿರೋದಕ್ಕೆ. ಸಂಡೇ ಯು ಹ್ಯಾವ್ ಇನ್ವೆಸ್ಟೆಡ್ ಯುವರ್ ಸೆಲ್ಫ್ ಫಾರ್ ಲರ್ನಿಂಗ್ ಅಂಡ್ ಟ್ರಾನ್ಸ್ಫಾರ್ಮಿಂಗ್ ಯುವರ್ ಸೆಲ್ಫ್. ಹೋಪ್ ಕಲ್ತಿದ್ದೀರಾ ಅನ್ಕೊಂಡಿದ್ದೀನಿ, ಟ್ರಾನ್ಸ್ಫಾರ್ಮ್ ಆಗಿದ್ದೀರಾ, ಸಮ್ ಚೇಂಜಸ್ ಆಗಿದೆ ನಿಮ್ಮ ಮೈಂಡ್ ಅಲ್ಲಿ, ಹಾರ್ಟ್ ಅಲ್ಲಿ ಅನ್ಕೊಂಡಿದ್ದೀನಿ, ರೈಟ್? ಸೊ ವೈ ಆಮ್ ಡೂಯಿಂಗ್ ದಿಸ್, ಯಾಕೆ ನಾನು ಈ ಫ್ರೀ ಮಾಸ್ಟರ್ ಕ್ಲಾಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಿಕಾಸ್ ಐ ಬಿಲೀವ್ ಲೈಕ್ when you help others selflessly, the whole universe will support you endlessly. This I believe. ನಾನು ಯಾವಾಗ ಬೇರೆಯವ್ರಿಗೆ ಸಹಾಯ ಮಾಡಬೇಕು, ಸೆಲ್ಫ್ಲೆಸ್ ಆಗಿ ಸಹಾಯ ಮಾಡ್ಬೇಕು ಅನ್ಕೊಳ್ತೀನೋ, ಹೋಲ್ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ ಎಂಡ್ಲೆಸ್ ಆಗಿ, ರೈಟ್? ಐ ಆಮ್ ಡೂಯಿಂಗ್ ಲೈಕ್ ಈ ಒಂದು ಪ್ಯಾಂಡಮಿಕ್ ಅಲ್ಲಿ, ಈ ಕೊರೋನಾ ಸಿಚುಯೇಷನ್ ಅಲ್ಲಿ, ಲಾಕ್ಡೌನ್ ಟೈಮ್ ಅಲ್ಲಿ, ಸೊ ಅಟ್ ಲೀಸ್ಟ್ ಒಂದು ಪಾಸಿಟಿವಿಟಿ ಬರಲಿ, ಇನ್ಸ್ಪಿರೇಷನ್ ಬರಲಿ ಮ್ಯಾಕ್ಸಿಮಮ್ ಪೀಪಲ್ಗೆ ಅಂತ ಹೇಳ್ಬಿಟ್ಟು ನನ್ನ ಉದ್ದೇಶ ಇರುವಂತದ್ದು. ಸೊ ಐ ಆಮ್ ಗಿವಿಂಗ್ ಅ ಫ್ರೀ ಮಾಸ್ಟರ್ ಕ್ಲಾಸ್. ಸೊ ಗಿವ್ ಮೋರ್, ಹೆಲ್ಪ್ ಮೋರ್, ಸೊ ದಟ್ ಯು ವಿಲ್ ರಿಸೀವ್ ಮೋರ್. Okay, so share your learnings in the group. So WhatsApp group will share ಮಾಡಿ, so that maximum people join ಆಗ್ತಾರೆ ಅವಾಗ, right? And share with your groups also, ನಿಮ್ಮ ಗೊತ್ತಿರೋಂಥ ಫ್ರೆಂಡ್ಸ್, ಫ್ಯಾಮಿಲಿ ಅವ್ರಿಗೂ ಶೇರ್ ಮಾಡಿ, right? So next ಇದೇ ತರ ಇನ್ನ ರೆಗ್ಯುಲರ್ ಫ್ರೀ ಮಾಸ್ಟರ್ ಕ್ಲಾಸಸ್ ಇರುತ್ತೆ ನನ್ನ ಕಡೆಯಿಂದ, ಮೈಂಡ್ ಸೆಟ್ ಬಗ್ಗೆ, ರಿಲೇಶನ್ಶಿಪ್ ಬಗ್ಗೆ, ರೈಟ್? ಮನಿ ಬಗ್ಗೆ, ಲಾಸ್ಟ್ ಇತ್ತು ಮನಿ ಬಗ್ಗೆ, ರೈಟ್? ಪರ್ಸನಾಲಿಟಿ ಬಗ್ಗೆ, ಪಬ್ಲಿಕ್ ಸ್ಪೀಕಿಂಗ್ ಅಂದ್ರೆ ಕಮ್ಯುನಿಕೇಶನ್ ಬಗ್ಗೆ, ಓವರ್ಕಮಿಂಗ್ ಫಿಯರ್, ಟೈಮ್ ಮ್ಯಾನೇಜ್ಮೆಂಟ್, ಗೋಲ್ ಸೆಟ್ಟಿಂಗ್, ಇವತ್ತು ಗೋಲ್ ಸೆಟ್ಟಿಂಗ್ ಬಗ್ಗೆ ಇದ್ದಿದ್ದು. ಸೊ ಪ್ಯಾರೆಂಟಿಂಗ್, ಮೆಡಿಟೇಷನ್, ತುಂಬಾ ಈ ತರ ಲೈಕ್ ಮೆನಿ ಐ ವಿಲ್ ಬಿ ಗಿವಿಂಗ್ ಫ್ರೀ ಕ್ಲಾಸಸ್. ನೆಕ್ಸ್ಟ್ ಯಾವಾಗ ಯಾವುದು ನೆಕ್ಸ್ಟ್ ಫ್ರೀ ಕ್ಲಾಸ್, ನೆಕ್ಸ್ಟ್ ಮಾಸ್ಟರ್ ಕ್ಲಾಸ್ ವಿಲ್ ಬಿ ಆನ್ ಎವ್ರಿ ಡೇ. ಬೇಕಾದ್ರೂ ನಾನು ಮಾಡ್ತೀನಿ, ಬಟ್ ಒನ್ ಡೇ ಗ್ಯಾಪ್ ಬಿಟ್ ಮಾಡೋಣ ಅಂತ ಹೇಳ್ಬಿಟ್ಟು.
So I'm planning on Tuesday Sanjay 7:30. Okay, yes ಜನಕ್ಕೆ you want to know the secrets or highly successful people, highly rich people, ಅವರು ಏನೆಲ್ಲ ಮಾಡ್ತಾರೆ, ಏನವರ ಹ್ಯಾಬಿಟ್ಸ್, ಏನವರ ಟೆಕ್ನಿಕ್ಸ್, ಆ ಸೀಕ್ರೆಟ್ಸ್ ನ ಎಷ್ಟು ಜನಕ್ಕೆ ತಿಳ್ಕೊಳಕ್ ಆಸೆ ಇದೆ, ಎಷ್ಟು ಜನಕ್ಕೆ ಅದನ್ನ ಕಲ್ತ್ಕೊಂಡು ನೀವು ಚೇಂಜ್ ಆಗಕ್ಕೆ, ನೀವು ಬದಲಾವಣೆ ಆಗಕ್ಕೆ ಆಸೆ ಇದೆ, ಎಷ್ಟು ಜನಕ್ಕೆ ಆಸೆ ಇದೆ? Powerful habits of highly successful rich people. So you'll be having a master class Tuesday. Other announcements ಎಲ್ಲ ಮಾಡ್ತೀನಿ. Other next class ಅಲ್ಲಿ, right? ಎಷ್ಟು ಜನಕ್ಕೆ ನಿಮ್ಮ ಸೆಲ್ಫ್ ಬಿಲೀಫ್ ನ ಚೇಂಜ್ ಮಾಡ್ಕೊಂಡು ನಿಮ್ಮ ಸೆಲ್ಫ್ ಇಮೇಜ್, ನಿಮ್ಮ ಸ್ವಂತ ಅಭಿಪ್ರಾಯ, ಸ್ವಾಭಿಮಾನ ಚೇಂಜ್ ಮಾಡ್ಕೊಳಕ್ ಆಸೆ ಇದೆ? ಎಲ್ಲ ಒಂದ್ ಕಡೆ ಕೀಳರಿಮೆ ಇರುತ್ತೆ, ಎಲ್ಲ ಒಂದ್ ಕಡೆ ಬೇಜಾರುತ್ತೆ, ನಿಮ್ಮೆಲ್ಲ ನಿಮ್ಗೆ ಒಂದು ಕುಂಠಿತವಾದ ಮನೋಭಾವ ಇರುತ್ತೆ. ಅದನ್ನೆಲ್ಲ ಚೇಂಜ್ ಮಾಡ್ಕೊಂಡು ನಿಮ್ಮ ಮೇಲೆ ನಿಮ್ಗೆ ಸೆಲ್ಫ್ ಇಮೇಜ್ ನ ಹೈ ಮಾಡ್ಕೊಳಕ್ ಎಷ್ಟು ಜನಕ್ಕೆ ಆಸೆ ಇದೆ? ಹೈ ಸೆಲ್ಫ್ ಇಮೇಜ್. ಸೊ you'll be having after that Tuesday, next class ಬಂದ್ಬಿಟ್ಟು ಸೆಲ್ಫ್ ಇಮೇಜ್ ಬಗ್ಗೆ ಇರುತ್ತೆ. ಸೊ get ready, get prepared. Okay, so help others for this good cause. Maximum people ಗೆ ಸ್ಪ್ರೆಡ್ ಮಾಡಿ, ನೀವು ಇನ್ವೈಟ್ ಮಾಡಿ, my humble request, so that maximum people ಗೆ ರೀಚ್ ಆಗ್ಲಿ, ಇದು ಬೆನಿಫಿಟ್ ಆಗ್ಲಿ ಅಂತ ಹೇಳ್ಬಿಟ್ಟು. ಬೆನಿಫಿಟ್ ಆಗ್ತಾ ಇದೆಯಾ? ಡೆಫಿನೆಟ್ಲಿ ಹೆಲ್ಪ್ ಆಗ್ತಾ ಇದೆಯಾ? Yes, show some action friends. No? Yes. So ಹಾಗಿದ್ರೆ, so spread more people so that ಬೇರೆಗೂ ಹೆಲ್ಪ್ ಆಗ್ಲಿ. Okay, it's a free master class. You can become a volunteer. So this is a We Win Leaders Academy. We win, we all win. ಎಲ್ಲರೂ ಗೆಲ್ಬೇಕು ನಾವು. So that's the Leaders Academy. We all win ಅಂತ ಹೇಳಿ. We Win Leaders Academy. You can become a volunteer. Well, okay, now it's a time for free bonus for you. ಎಷ್ಟು ಜನಕ್ಕೆ ಬೇಕು ಬೋನಸ್? ಫ್ರೀ ಬೋನಸ್. ಥ್ಯಾಂಕ್ ಯು ಸೋ ಮಚ್. ಇಷ್ಟವರೆಗೂ ನೀವು ವೇಟ್ ಮಾಡಿ ಪೇಷನ್ಸ್ ಇಲ್ಲ ಕೇಳಿದ್ದೀರಾ. ಸೊ ಐ ಓ ಟು ಗಿವ್ ಯು ಆಲ್ ಫ್ರೀ ಬೋನಸ್. ಯು ವಾಂಟ್ ಮೀ lot of changes, sir. Thank you More. Okay, so join for the daily morning meditation session worth 2,500 free for you every day. ನನ್ನ ಕಡೆಯಿಂದ every day morning meditation session ನಡೆಯುತ್ತೆ. ಮೆಡಿಟೇಷನ್ ಅಂದಾಗ ಏನ್ ಕೂತ್ಕೊಂಡು ಮ್ಯೂಸಿಕ್ ಹಾಕೊಂಡು ನಾವು ಸುಮ್ಮನೆ ಸೈಲೆಂಟ್ ಆಗಿ ಕೂತ್ಕೊಳ್ತೀವಿ ಅನ್ನೋದಲ್ಲ ಇದು. ಸೊ ದೇರ್ ಆರ್ ಮೆನಿ ಪೀಪಲ್ ಇಲ್ಲಿ ಜಾಯಿನ್ ಆಗಿದ್ದಾರೆ ಆಲ್ರೆಡಿ, ಯಾರು ನನ್ನ ಜೊತೆ ಮೆಡಿಟೇಷನ್ ಮಾಡ್ತಾ ಇದ್ದಾರೆ ಅಂತೇಳಿ. ಇಟ್ಸ್ ನಾಟ್ ಜಸ್ಟ್ ಮೆಡಿಟೇಷನ್, ವಿ ಡೂ ಮೆನಿ ರಿಚುವಲ್ಸ್, ಬ್ರೀತಿಂಗ್ ಎಕ್ಸರ್ಸೈಸ್, ಚಾಂಟಿಂಗ್, ವಿಜುವಲೈಸೇಷನ್ ಅಂಡ್ ಗ್ರಾಟಿಟ್ಯೂಡ್, ತುಂಬಾ ತರ ಮಾಡ್ತೀವಿ. ರಿಚುವಲ್ಸ್ ತುಂಬಾ ಮಾಡ್ತೀವಿ, ಫಾಲೋ ಮಾಡ್ತೀವಿ. ಸೊ ಎವ್ರಿ ಡೇ ಮಾರ್ನಿಂಗ್ 5:45 ಇಂದ ಸ್ಟಾರ್ಟ್ ಆಗುತ್ತೆ. 6 o'clock ಸೆಷನ್ ಸ್ಟಾರ್ಟ್ ಆಗುತ್ತೆ, ಬಟ್ 5:45ಗೆ ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ. So this is, I'm giving you as a free bonus. You can join in for the greatness for your health, immune system improve ಮಾಡ್ಕೋಬಹುದು, clarity, focus improve ಮಾಡ್ಕೋಬಹುದು, and concentration improve ಮಾಡ್ಕೋಬಹುದು. Right? Goal setting, ready template, ready format worth 2,500. ನೀವು ಅದು PDF ಕಳಿಸ್ಕೊಡ್ತೀನಿ ನಾನು. ಪ್ರಿಂಟ್ ತಗೊಂಡು ನೀವೇನ್ ಮಾಡ್ಬೋದು, ಎಲ್ಲ ಫಿಲ್ ಇನ್ ದ ಬ್ಲಾಂಕ್ಸ್ ಅಷ್ಟೇ, ಅದರಲ್ಲಿ ಎಲ್ಲ ನಿಮ್ ಫಾರ್ಮ್ಯಾಟ್ ಇರುತ್ತೆ. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ನೀವು ಬರ್ಕೊಳ್ಳೋದು ಅಷ್ಟೇ, ಎಷ್ಟು ಜನಕ್ಕೆ ಬೇಕದು. That also I'm giving you free, worth of 2,500 rupees that I'm giving you as a free, right? Next, goal achieving audio link YouTube in the worth. I can't worth it, it's a priceless. So that link also I'll be giving you a YouTube audio link where you can keep listening regular ಆಗಿ ಕೇಳ್ತಾ ಇರಬಹುದು ನೀವು. That also I'm giving you as a free. And friends, happy news for you. I'm launching a new course on law of attraction, ಸಂಕಲ್ಪ ಸಿದ್ಧಿ ಅಂತ ಹೇಳ್ಬಿಟ್ಟು. ಎಷ್ಟು ಜನಕ್ಕೆ ಕೇಳಿದಿರ law of attraction ಬಗ್ಗೆ? ಸಂಕಲ್ಪ ಸಿದ್ಧಿ, law of attraction. Right, so law of attraction ಬಗ್ಗೆ I'm launching a new course worth 5,000 rupees. I'm giving you free for 20 members. 20 ಜನಕ್ಕೆ ಫ್ರೀ ಕೊಡ್ತಾ ಇದ್ದೀನಿ ನಾನು. Right, yeah, I think you'll be a part of it. Free, you'll be a part of that free member. Want ಕೇಳಿದೀನಿ sir. So I'm launching a new course which is, I'm giving you free.
ಆಸ್ ಅ ಬೋನಸ್ ಇಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀನಿ ನಿಮಗೆ. ಸೊ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಓಕೆ, ಅಟ್ ದ ಎಂಡ್ ಈಗ ನಾನೊಂದು ಪಿಕ್ಚರ್ ತಗೊಳ್ತೀನಿ, ಅಂದ್ರೆ ಒಂದು ಸ್ಕ್ರೀನ್ ಶಾಟ್ ತಗೊಳ್ತೀನಿ, ನಾನು ಫೇಸ್ಬುಕ್ ಪೇಜಲ್ಲಿ ಹಾಕ್ತೀನಿ. ಲೈಕ್ ಕೊಡಿ, ಶೇರ್ ಮಾಡಿ ನೀವು ಅದನ್ನ, ಸೊ ದಟ್ ಇನ್ನ ಜಾಸ್ತಿ ಜನ ನೆಕ್ಸ್ಟ್ ಜಾಯಿನ್ ಆಗ್ತಾರೆ. ಅಂಡ್ I'll be sending you the link. ನಾನು ಇವಾಗ ಚಾಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಕ್ಕೆ ಅದು ಆ ಫಾರ್ಮ್ಯಾಟ್ ಬರೋದಿಲ್ಲ. ಸೊ ನೀವು ಕಾಪಿ ಮಾಡ್ಕೊಂಡು ಅದೆಲ್ಲ ಕಷ್ಟ ಆಗುತ್ತೆ. ಸೊ ಫಿಲ್ ಇನ್ ಅ ಗೂಗಲ್ ಫಾರ್ಮ್, ಒಂದು ಗೂಗಲ್ ಫಾರ್ಮ್ ಲಿಂಕ್ ನಾನು ಕಳಿಸ್ತೀನಿ ಇವಾಗ. ಆ ಗೂಗಲ್ ಫಾರ್ಮ್ ನ ಓಪನ್ ಮಾಡಿ ಅದರಲ್ಲಿ ಫಿಲ್ ಇನ್ ಡೀಟೇಲ್ಸ್, ನಿಮ್ಮ ಇಮೇಲ್ ಐ ಡಿ, ನಿಮ್ಮ ಹೆಸರು, ಯಾವ ಊರು, ಅದೆಲ್ಲ ಬೇಸಿಕ್ ಡೀಟೇಲ್ಸ್ ಇದೆ ಅಷ್ಟೇ. ಅದನ್ನ ಫಿಲ್ ಮಾಡಿ ಈ ಒಂದು ಸೆಷನ್ ಬಗ್ಗೆ ನಿಮ್ಮ ಲರ್ನಿಂಗ್ಸ್ ಎಕ್ಸ್ಪೀರಿಯನ್ಸ್ ನ ಅದರಲ್ಲಿ ಟೈಪ್ ಮಾಡಿ, ಪ್ಲಸ್ ಅದರಲ್ಲಿ ಏನಿದೆ ಅದನ್ನ ಟೈಪ್ ಮಾಡಿ, ಪ್ಲಸ್ ಅದರಲ್ಲಿ ಮೆಡಿಟೇಷನ್ ಗ್ರೂಪ್ ಲಿಂಕ್ ಇದೆ, ಅದಕ್ಕೆ ಜಾಯಿನ್ ಆಗಿ, ಪ್ಲಸ್ ಫೇಸ್ಬುಕ್ ಪೇಜ್ ಐ ಡಿ ಇದೆ ನಂದು, ಅದನ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಫೋಟೋ ಹಾಕಿರ್ತೀನಿ, ಅದನ್ನ ಶೇರ್ ಮಾಡಿ ನೀವು. ಪ್ಲಸ್ ನಿಮ್ಮ ಇಮೇಲ್ ಐ ಡಿ ಬಂದಾಗ ನನಗೆ ಅದರಿಂದ ನಾನು ಆ ಇಮೇಲ್ ಐ ಡಿಗೆ, ನಿಮ್ಮ ಮೇಲ್ಗೆ ಐ ಸೆಂಡ್ ಯು ದ ಫಾರ್ಮ್ಯಾಟ್, PDF ಫಾರ್ಮ್ಯಾಟ್, ಪ್ಲಸ್ ಯೂಟ್ಯೂಬ್ ಲಿಂಕ್. ಅಂಡ್ ಕೋರ್ಸ್ ಲಾಂಚ್ ಆಗುತ್ತೆ ಇನ್ನ 1 week 10 days ಒಳಗಡೆ. ದಟ್ ಟೈಮ್ ನಿಮ್ಮ ನಂಬರ್ ನನ್ನ ಹತ್ರ ಇರುತ್ತೆ, ಇಮೇಲ್ ನನ್ನ ಹತ್ರ ಇರುತ್ತೆ, ಯು ವಿಲ್ ಬಿ ಅ ಪಾರ್ಟ್ ಆಫ್ ಇಟ್. ಯಾರು ಇವಾಗ ಗೂಗಲ್ ಫಾರ್ಮ್ ಫಿಲ್ ಮಾಡಿ ಕಳಿಸ್ತಾರೋ ಡೀಟೇಲ್ಸ್, ಅವ್ರಿಗೆ ಇದೆಲ್ಲ ಸಿಗುತ್ತೆ. ಅಂದ್ರೆ ಐ ವಿಲ್ ಬಿ ಸೆಂಡಿಂಗ್ ಯು ಇಮೇಲ್ ಮುಖಾಂತರ ಎಲ್ಲ ಕಳಿಸಿರ್ತೀನಿ. ಅಂಡ್ ಗ್ರೂಪ್, ಯಾರಾದ್ರೂ ಗ್ರೂಪ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು ಗ್ರೂಪ್ ಜಾಯ್ನ್ ಆಗ್ಬೋದು. ಕೆಲವ್ರಿಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರಲ್ಲಿ ನಿಮ್ ನಂಬರ್ ಬರೋದಿಲ್ಲ, ಬರೀ ನಿಮ್ಮ ಹೆಸರು ಇರುತ್ತೆ ಅಷ್ಟೇ. ಸೊ ಇವನ್ ಟೆಲಿಗ್ರಾಮ್ ಗ್ರೂಪ್ ಬೇಕಾದ್ರೂ ನೀವು ಜಾಯಿನ್ ಆಗ್ಬೋದು. ರೈಟ್ ಫ್ರೆಂಡ್ಸ್, ಕ್ಲಿಯರ್? ಎನಿ ಡೌಟ್ಸ್? No doubts? Done. Okay, wait. I'll give you the link. Just give me a second. I'll just give you the link. And I'll take a pic also. Okay. Chat box ಅಲ್ಲಿ ಚೆಕ್ ಮಾಡಿ, ಗೂಗಲ್ ಫಾರ್ಮ್ ಲಿಂಕ್ ಬಂದಿದೆ, ಅದನ್ನ ಕಾಪಿ ಮಾಡ್ಕೊಳ್ಳಿ. ರೈಟ್, ಅದನ್ನ ಕಾಪಿ ಮಾಡಿಕೊಂಡು ನೆಕ್ಸ್ಟ್ ನೀವು ಬ್ರೌಸರ್ ಅಲ್ಲಿ ಓಪನ್ ಮಾಡಿದಾಗ ಅದರಲ್ಲಿ ಏನಿದೆ ಒಂದು 5-6 ಫಿಲ್ಅಪ್ ಮಾಡಬೇಕು. ಫಿಲ್ಅಪ್ ಮಾಡಿ ನಿಮ್ಮ ಇಮೇಲ್ ಐ ಡಿ ಅದೆಲ್ಲ ಎಂಟ್ರಿ ಮಾಡಿದ್ರೆ, when I get your email ID, I'll be sending you the mail, PDF format, the goal setting, all this worth of 10 to 15,000 rupees free bonus I'm giving you today because you have come to this free masterclass. Happy, excited to be a part of a new course, Law of Attraction, where you can attract anything. ನಿಮ್ಮ ಮೈಂಡ್ ಅಲ್ಲಿ ಏನಿದೆ ಏನ್ ಬೇಕಾದ್ರೂ ಅಟ್ರಾಕ್ಟ್ ಮಾಡ್ಬೋದು ನೀವು. ನಿಮ್ಮ ಸಕ್ಸಸ್, ಗ್ರೋತ್, ಫೈನಾನ್ಷಿಯಲ್, ಹ್ಯಾಪಿ ಲೈಫ್, ಎನಿಥಿಂಗ್ ಯು ವಾಂಟ್ ಟು ಅಟ್ರಾಕ್ಟ್, ಯು ಕ್ಯಾನ್ ಅಟ್ರಾಕ್ಟ್. ರೈಟ್ ಫ್ರೆಂಡ್ಸ್, ಸೊ ದಟ್ಸ್ ಇಟ್ ಫ್ರಮ್ ಮೈ ಸೈಡ್. ಓಕೆ, ಐಲ್ ಕಮ್ ಟು ದ ಗ್ಯಾಲರಿ ವ್ಯೂ. ನಾನು ಸ್ಕ್ರೀನ್ ಶೇರ್ ಮಾಡೋದನ್ನ ಸ್ಟಾಪ್ ಮಾಡಿದ್ದೀನಿ. ಲೆಟ್ ಮೀ ಟೇಕ್ ಅ ಸ್ಕ್ರೀನ್ ಶಾಟ್, ಪ್ಲೀಸ್. ಆಲ್ ಆಫ್ ಯು ಕಮ್ ಆನ್ ಅ ವಿಡಿಯೋ. Come on a video. Let me take a screenshot. Yes. Smile. Thank you so much. Right? Google form ಸಿಕ್ತಲ್ಲ ಎಲ್ಲರಿಗೂ. So please fill in that and send ಮಾಡಿ. ಇವತ್ತು ರಾತ್ರಿ, ನಾಳೆ ಬೆಳಗ್ಗೆ send ಮಾಡಿ, ತೊಂದರೆ ಇಲ್ಲ. And please share in the group. ಏನ್ ಕಲ್ತ್ಕೊಂಡ್ರಿ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು ಗ್ರೂಪ್ ಅಲ್ಲಿ ಶೇರ್ ಮಾಡಿ. ಅಂಡ್ ರಿಮೆಂಬರ್, ನಾಳೆ ಎಲ್ಲ ನಾಡಿದ್ದು ಯು ವಿಲ್ ಬಿ ಹ್ಯಾವಿಂಗ್ ಅಗೇನ್ ಮಾಸ್ಟರ್ ಕ್ಲಾಸ್ ಆನ್ ಪವರ್ಫುಲ್ ಹ್ಯಾಬಿಟ್ಸ್ ಆಫ್ ಅ ಹೈಲಿ ಸಕ್ಸಸ್ಫುಲ್ ರಿಚ್ ಪೀಪಲ್, ಅಂಡ್ ಒನ್ ಮೋರ್ ಫ್ರೀ ಕ್ಲಾಸ್ ಆನ್ ಅದರ್ ನೆಕ್ಸ್ಟ್ 2 days ಆದ್ಮೇಲಿಂದ. I'll announce all the details. So have a excellent night, excellent day. Stay home, stay safe. ಎಲ್ಲರೂ ಹುಷಾರಾಗಿರಿ. All the best. Take care. Thank you so much. Hope ಕಲ್ತಿದ್ದೀರಲ್ಲ ಅನ್ಕೊಂಡಿದ್ದೀನಿ. ಶೇರ್ ಮಾಡಿ ಗ್ರೂಪ್ ಅಲ್ಲಿ ಓಪನ್ ಮಾಡ್ತೀನಿ, ಚಾಟ್ ನ ಓಪನ್ ಮಾಡ್ತೀನಿ.
I'll be giving you 1 hour time. 1 hour ಅಲ್ಲಿ ನಿಮ್ಮ ಅನಿಸಿಕೆಗಳು, ಎಕ್ಸ್ಪೀರಿಯನ್ಸ್, ಕಲಿಕೆಗಳನ್ನ, ಲರ್ನಿಂಗ್ಸ್ ನ ಶೇರ್ ಮಾಡಿ. ಅದರಲ್ಲಿ ಬರೀ ಥ್ಯಾಂಕ್ ಯು ಹೇಳಿದ್ರೆ ಸಾಲದಿಲ್ಲ ನನಗೆ. ನೀವೇನ್ ಕಲ್ತ್ರಿ, ಏನ್ ಎಕ್ಸ್ಪೀರಿಯನ್ಸ್, ಏನ್ ಬದಲಾವಣೆ, ಅದನ್ನ ಶೇರ್ ಮಾಡಿ. ಅದು ನಿಮ್ಗೆ ಇಂಪಾರ್ಟೆಂಟ್ ಜಾಸ್ತಿ. ಥ್ಯಾಂಕ್ ಯು ಗೊತ್ತು, ಥ್ಯಾಂಕ್ ಯು ಹೇಳೇ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಯುವರ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಇಂಪಾರ್ಟೆಂಟ್ ನನಗೆ. ರೈಟ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಸೆಷನ್ಗೆ ಇನ್ನ ಮ್ಯಾಕ್ಸಿಮಮ್ ಪೀಪಲ್ ಜಾಯ್ನ್ ಆಗಬೇಕು. ಸೊ ಹೆಲ್ಪ್ ಇನ್ ಟು ಬ್ರಿಂಗ್ ಇನ್ ಮೋರ್ ಪೀಪಲ್. ಆಲ್ ದ ಬೆಸ್ಟ್. Thank you for joining in. Thank you so much.